ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೈ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಓಷ್ಠಾಪಿಧಾನಾನುಕೂಲೆ ದಂತೈಃ ಪರಿವೃತಾ ಪವಿಃ ಸರ್ವಸ್ಯ ಯುವಾಚ ಈಶಾನಃ ಚಾರುಮಾಂ ಇಹ ವಾದಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಮಸ್ತ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ಧ್ಯೇಯವಾದ ಜೀವನ, ಬದುಕೇ ಪ್ರಧಾನವಾದ ಜೀವನ ಅಂತ, ಬದುಕು ಪ್ರಧಾನವಾದ ವ್ಯಕ್ತಿ ತುಂಬ ವ್ಯಾವಹಾರಿಕನಾಗೇ ಇರ್ತಾನೆ. ಧ್ಯೇಯ ಪ್ರಧಾನವಾದ ವ್ಯಕ್ತಿ ಆದರ್ಶ ಮೌಲ್ಯಗಳ ಹಿಂದೆ ಒಂದು ತ್ಯಾಗ ತಾಳ್ಮೆಯಿಂದ ಬೆಳೀತಾನೆ ಅನ್ನುವ ಹಿನ್ನೆಲೆಯೊಳಗೆ ಕೆಲವು ಮಾತುಗಳನ್ನು ಜೀವನದಾಗ ಕೆಲವರು ತಮ್ಮದೇ ಆದ ನಿಲುವು, ತಮ್ಮದೇ ಆದ ಒಂದು ಧ್ಯೇಯ, ತಮ್ಮದೇ ಆದ ಕೆಲವು ಸತ್ಯಗಳನ್ನು, ತಮ್ಮದೇ ಆದಂಥ ಕೆಲವು ನಂಬಿಕೆಗಳನ್ನು ಅವರವರು ನಿರ್ಧಾರ ಮಾಡಿಕೊಂಡ್ರು. ಅದು ಮಹಾಭಾರತದ ವೈವಿಧ್ಯಮಯ. ಆ ವೈವಿಧ್ಯಮಯವಾದ ಮಹಾಭಾರತದೊಳಗೆ ಭೀಷ್ಮಾಚಾರ್ಯರು ನಂಬಿದಂಥ ಕೆಲವು ವಿಚಾರಗಳು ಅಪರಿವರ್ತನೀಯವಾದದ್ದು ಅಂತ ಅವ್ರು ತಿಳ್ಕೊಂಡಿದ್ರು. ಧರ್ಮ ಅಂದರೆ ಒಂದು ವೃತ್ತವನ್ನು ಸ್ವೀಕಾರ ಮಾಡಿದ ಮೇಲೆ ಕೊನೆವರೆಗೂ ಅದಕ್ಕೆ ತಕ್ಕದಾಗಿ ಬಾಳಬೇಕಾದದ್ದು, ಇದು ನನ್ನ ಜೀವನದ ಗುರಿ ಅಂತ ಅವ್ರು ತಿಳ್ಕೊಂಡಿದ್ರು. ದುರ್ಯೋಧನಾದಿಗಳು ತಮ್ಮದೇ ಆದ ಸತ್ಯವನ್ನು ಅವರು ನಂಬಿಕೊಂಡಿದ್ರು. ಧೃತರಾಷ್ಟ್ರ, ದುರ್ಯೋಧನಾದಿಗಳು ನಮ್ಮ ಬದುಕಿಗೆ ಯಾವುದು ಉಪಯುಕ್ತ ಅದೇ ಧರ್ಮ. ನಮ್ಮ ಬದುಕಿಗೆ ಯಾವುದು ಬಹಳ ಉಪಯುಕ್ತ, ನಮ್ಮ ಸ್ವಾರ್ಥ ಸಾಧನೆಗೆ, ಅಧಿಕಾರದ ಸಂಪಾದನೆಗೆ, ಐಶ್ವರ್ಯ ಸಂಪತ್ತುಗಳನ್ನು ಪಡೆಯಲಿಕ್ಕೆ ನಾವು ಬಳಸುವ ಅಥವಾ ನಾವು ಮಾಡುವ ಕಾರ್ಯಗಳು ಅವೆಲ್ಲ ಸತ್ಯನೇ, ಅವೇ ನಮ್ಮ ಧರ್ಮ ಅನ್ನೋದು ಇದು ದುರ್ಯೋಧನಾದಿಗಳು ನಂಬಿದ ಕ್ರಮ. ಅವ್ರ ತಂದೆ ಒಮ್ಮೆ ಹೇಳಿದ, ಧೃತರಾಷ್ಟ್ರ, ಮನೆಯಲ್ಲಿ ಹಿರಿಯರಿದ್ದಾರೆ, ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕೃಪಾಚಾರ್ಯರು. ನಾವು ಬಹಳ ಅನ್ಯಾಯ ಮಾಡಿದರೆ ಅವ್ರು ತೆಲಿತಾರೆ, ಹಾಗೆ ಮಾಡಬೇಡ ಅಂತ. ದುರ್ಯೋಧನ ಹೇಳಿದ, ಪಾಂಡವರ ಎಲ್ಲ ಐಶ್ವರ್ಯ ನಮ್ಮ ಮನೆಯೊಳಗೆ ಬಂದು ಬೀಳಬೇಕು. ಈದೃಶಂ ಪಾಂಡವೈಶ್ವರ್ಯಂ ದೃಷ್ಟ್ವಾ ಕೋನಾಮ ಜೀವತಿ. ಪಾಂಡವರಿಗೆ ಇಷ್ಟ ಐಶ್ವರ್ಯ ಬಂದದ್ದನ್ನು ಕಂಡು ನೋಡಿ ಯಾರು ಬದುಕಲಿಕ್ಕೆ ಸಾಧ್ಯದ? ಯದಿ ತೇಷಾಂ ತದೈಶ್ವರ್ಯಂ ನ ಮಾಂ ಗಚ್ಚೇತ್ ಅಶೇಷತಃ. ಸಂಪೂರ್ಣವಾಗಿ ಆ ಪಾಂಡವರ ರಾಷ್ಟ್ರವ್ಯಾಗದಲ್ಲಿ ಸಂಪಾದನೆ ಮಾಡಿರ್ತಕ್ಕ ಹಣ ಬಂದು ನನ್ನ ಮನೆಯೊಳಗೆ ಬೀಳಿಲ್ಲ ಅಂದ್ರೆ ಯದಿ ತೇಷಾಂ ತದೈಶ್ವರ್ಯಂ ನ ಮಾಂ ಗಚ್ಚೇತ್ ಅಶೇಷತಃ ಮೃತಮೇ ವಾದ್ಯ ಮಾಂ ವಿದ್ಧಿ ಪಾಂಡವೈಸ್ತ್ವಂ ಸುಖೀ ಭವ. ನಾನು ನಿನ್ನ ಪಾಲಿಗೆ ಸತ್ತೇ ಹೋದೆ, ಅದು ನನಗೆ ಅನುಮತಿ ಕೊಡು ಅಂದ. ಅದಕ್ಕೆ ಇನ್ಯಾವ ಉಪಾಯಗಳಿಂದ ಸಾಧ್ಯ ಇಲ್ಲ, ಅದು ದ್ಯೂತದಿಂದಲೇ ಸಾಧ್ಯ. ಅದಕ್ಕೆ ನೀನು ಪಗಡಿ ಆಟಕ್ಕೆ ಅನುಮತಿ ಕೊಡು ಅಂತ ದುರ್ಯೋಧನ ತಂದೆಯನ್ನು ಆಗ್ರಹಿಸಿದ. ಅವನು ಧೃತರಾಷ್ಟ್ರ ಏನಾದರೂ ಒಬ್ಬ ಗಂಧರ್ವ, ಮೂಲತಃ ಸ್ವಲ್ಪ ವಿವೇಕ ಅಧ್ಯಯನ ಮಗನಿಗಿಂತ ಹೆಚ್ಚಿತ್ತು. ಆದರೆ ಈ ಸ್ವಾರ್ಥದೊಳಗೆ ಧರ್ಮ ಕೆಳಗುಳಿತದ, ಸ್ವಾರ್ಥ ಮೇಲೆ ಬರ್ತದೆ.
ಅವಂದ ಹಾಗಲ್ಲ, ವೇದೋಪಜೀವಿನೋ ವಿಪ್ರಾಹ ಕ್ಷತ್ರಿಯ ಶಸ್ತ್ರಜೀವಿನ. ವೇದಾದಿಗಳನ್ನೇ ಅವಲಂಬಿಸಿಕೊಂಡು ಬಾಳನ್ನು ಬದುಕನ್ನು ರೂಪಿಸಿಕೊಳ್ಳುವವರು ಬ್ರಾಹ್ಮಣರು. ಕ್ಷತ್ರಿಯ ಶಸ್ತ್ರಜೀವಿನ, ಶಸ್ತ್ರಾಸ್ತ್ರಗಳನ್ನೇ ನಂಬಿ ನಡೆದು ಅದನ್ನೇ ಪ್ರಯೋಗ ಮಾಡಿ ತನ್ನ ಪರಾಕ್ರಮದಿಂದ ಸಂಪಾದನೆ ಮಾಡಿ ಬಾಳುವವರು ಕ್ಷತ್ರಿಯರು. ಪಾಂಡವರು ತಮ್ಮ ಸ್ವಂತ ಬಲದಿಂದ ಸಂಪಾದನೆ ಮಾಡಿದ್ದಾರೆ. ನೀನು ಒಬ್ಬ ಕ್ಷತ್ರಿಯ, ಆದ್ದರಿಂದ ಬಲದಿಂದ ಸಂಪಾದನೆ ಮಾಡು. ಆದರೆ ಈ ವಾಮ ಮಾರ್ಗದಿಂದ ಸಂಪಾದನೆ ಮಾಡೋದು ಅಷ್ಟು ಕ್ಷತ್ರಿಯರಿಗೆ ಉಚಿತ ಅಲ್ಲ, ಅದನ್ನು ಮಾಡಬೇಡ ಅಂತ ಸಹಜವಾಗಿ ಧೃತರಾಷ್ಟ್ರ ಮಗನಿಗೆ 2 ಹಿತವಚನಗಳನ್ನು ಆಡಿದ. ದುರ್ಯೋಧನ ದೃಷ್ಟಿ ಹಾಗೆ ಅವರವರು ನಂಬಿದ ಮೌಲ್ಯಗಳು ಹೇಗಿದ್ದು ಅಂತ ಅದನ್ನು ಹೇಳಿಕ್ಕೆ ಇದು ಉದಾಹರಣೆ. ತಂದೆ, ನೀನೇನಂದಿ? ಕ್ಷತ್ರಿಯ ಶಸ್ತ್ರಜೀವಿನ ಅಂತ. ಶಸ್ತ್ರಗಳನ್ನು ನಂಬಿ ಬದುಕುವವರು ಕ್ಷತ್ರಿಯರು ಅಂದಿದ್ದಿ. ಶಸ್ತ್ರ ಅಂದರೆ ಏನು, ಅದರ ಡೆಫಿನೇಷನ್ ಗೊತ್ತಾ ನನಗೆ ಅಂತ ಕೇಳಿದ. ಶಸ್ತ್ರ ಅಂದರೆ ಏನು? ಆಯುಧಗಳು. ನಾವು ಶತ್ರುಗಳ ಜೊತೆಗೆ ಹೋರಾಡಲಿಕ್ಕೆ ಬಳಸುವ ಆಯುಧಗಳಿಗೆ ನಾವು ಶಸ್ತ್ರ ಅಂತ ಹೇಳ್ತೇವೆ. ಅಲ್ಲ, ಆ ಶಸ್ತ್ರ ಎಂಬುದು 2 ಶಬ್ದವ. ತೃತ್ಯತೆ ಏನ ಶತ್ರುಶ್ಚ ತತ್ ಶಸ್ತ್ರಂ. ತೃಟ ಟು ಕಟ್ ಅಂತ ಸಂಸ್ಕೃತದೊಳಗೆ ಕಟ್ ಅನ್ನಲಿಕ್ಕೆ ತೃತ್ಯತೆ. ಯಾವ ಉಪಾಯದಿಂದ, ಯಾವ ಕೃತಿಯಿಂದ ನಮ್ಮ ಶತ್ರು ನಾಶವಾಗಲ್ಪಡುತ್ತಾನೆಯೋ, ನಾಶ ಮಾಡಲ್ಪಡುತ್ತಾನೆಯೋ ಅದಕ್ಕೆ ಶಸ್ತ್ರ ಅಂತ ಹೇಳ್ತಾರೆ. ತೃತ್ಯತೆ ಏನ ಶತ್ರುಶ್ಚ ತತ್ ಶಸ್ತ್ರಂ, ಅದು ಶಸ್ತ್ರ. ತಿರುಗಿ ಮುಗಿ ಆ ಬಿಲ್ಲು, ಬಾಣ, ಖಡ್ಗ, ಗದ, ಆಯುಧ, ತ್ರಿಶೂಲ ಇವೇ ಶಸ್ತ್ರ ಅಂತಲ್ಲ. ವಸ್ತು ನಮಗೆ ಆಗದ ಶತ್ರುವನ್ನು ಸಂಹರಿಸಲು, ನಾಶ ಮಾಡಲು ನಾವು ಬಳಸುವ ಯಾವುದೇ ಉಪಾಯಕ್ಕೂ ಶಸ್ತ್ರ ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ. ನಾನು ಇವತ್ತಿನವರೆಗೂ ನೋಡಿದ ಧರ್ಮಶಾಸ್ತ್ರದ ಕೋಶಗಳಲ್ಲಿ ನಾ ಇದನ್ನು ಕಂಡೇ ಇಲ್ಲ ಅಂದವ. ಮತ್ತೆ ಅದು ನಿಮಗೆ ಜ್ಞಾನ ಕಡಿಮೆ, ಅದನ್ನೇ ಒಂದು ಸಂಪ್ರದಾಯ ಮಾಡಿಕೊಂಡು ಒಂದು ಪರಂಪರಾ ಅಂತ ನೀವು ಬಾತಿರ್ತೀರಿ. ಅಲ್ಲ ಅಂತ ಹೇಳ್ಬಿಟ್ಟ ಗಪ್ಪಾದ ಧೃತರಾಷ್ಟ್ರ. ತೃಪ್ಯತೆ ಇದು ಅಂದರೆ ಅವನ ಧರ್ಮ ಸತ್ಯ ಯಾವುದು ಅಂದರೆ ನಮ್ಮ ಅಧಿಕಾರ, ಸ್ವಾರ್ಥ, ಸಂಪತ್ತು, ಕೀರ್ತಿ ಇದಕ್ಕೆ ಉಪಯುಕ್ತವಾದಂತಹದ್ದು ಕಾಲಕ್ಕೆ ಯಾವುದೇ ಇರಲಿ ಅದೆಲ್ಲವೂ ಧರ್ಮ, ಅದೆಲ್ಲವೂ ಸತ್ಯ. ಇದರಿಂದ ದುರ್ಬಲವಾದ ಸತ್ಯ, ಅದರ ಬಗ್ಗೆ ಪ್ರಾಮಾಣಿಕವಾದದ್ದು. ಗಾಂಧಾರಿ ಅವರು ಧ್ಯೇಯವಾದಿಗಳಾದಂಥ ಸತ್ಯ. ಆ 2 ಹೆಣ್ಮಕ್ಕಳು, ಒಬ್ಬಳು ಕುಂತಿ, ಇನ್ನೊಬ್ಬಳು ಗಾಂಧಾರಿ. ಅವರ ನಂಬಿದ ಸತ್ಯ, ತಿಳಿದ ಧರ್ಮ, ಅವರು ಬದುಕುವ ಕ್ರಮದಲ್ಲಿ ಎಂದಿಗೂ ತಮ್ಮ ಧ್ಯೇಯದಿಂದ, ತಮ್ಮ ಧರ್ಮದಿಂದ ಒಂದು ಇಂಚು, ಒಂದು ಕೂದಲು ಎಳೆಯಷ್ಟು ಕೂಡ ಅತ್ತಿತ್ತ ಸರಿಯಿಲ್ಲ ಆ ಹೆಣ್ಮಕ್ಕಳು. ನಿನ್ನೆ ಸಣ್ಣ ವಿಮರ್ಶೆ ಕೊನೆಯಲ್ಲಿ ಬಂದಿತ್ತು. ಮಕ್ಕಳ ಮೇಲಿನ ಮೋಹಕ್ಕಾಗಿ, ಹಣದ ಮೇಲಿನ ಲೋಭಕ್ಕಾಗಿ, ಕೀರ್ತಿ, ಗೌರವ, ಪ್ರತಿಷ್ಠೆಗಾಗಿ ಧರ್ಮವನ್ನು, ನೀತಿಯನ್ನು ಬಲಿ ಕೊಟ್ಟವರು 2. ಒಬ್ಬ ಧೃತರಾಷ್ಟ್ರ, ಇನ್ನೊಬ್ಬ ದ್ರೋಣಾಚಾರ್ಯರು. ಆತ್ಮೂ ಅಷ್ಟೇ. ಧೃತರಾಷ್ಟ್ರ ತಿಳುವಳಿಕೆ ಬೇಕಾದಷ್ಟದ. ಮನೆಯೊಳಗೆ 24 ತಾಸು ಉಪದೇಶ ಮಾಡಲಿಕ್ಕೆ ಒಂದು ಕಡೆಗೆ ಗಾಂಧಾರಿ ಹೆಂಡತಿ ಮಹಾನಿಷ್ಠುರವಾಗಿ ಗಂಡನಿಗೆ ಅಧರ್ಮವನ್ನು ತಡೆಯುವುದರೊಳಗೆ ಉಪದೇಶಕರು ಗಾಂಧಾರಿ, ಲೋಕೋತ್ತರ ಹೆಣ್ಮಗಳು. ಇನ್ನೊಂದು ಕಡೆಗೆ ತಮ್ಮ ವಿದುರ. ಆದರೆ ಕೇಳ್ತಿದ್ದ, ಆದರೆ ಮಾಡ್ತಿದ್ದಿದ್ದಿಲ್ಲ. ಅವನಿಗೆ ಋತ ಇತ್ತು, ಸತ್ತಿದ್ದಿದ್ದಿಲ್ಲ. ಯಾಕೆಂದರೆ ಇವರಿಬ್ಬರ ಮಾತು
ತನ್ನ ಸ್ವಾರ್ಥಕ್ಕೆ ಮೋಹಕ್ಕೆ ವಿರೋಧಿ ಎಂದಾಗ ಶ್ರವಣ ಮಾತ್ರ ಮಾಡ್ತಿದ್ದ, ಅದನ್ನು ಜೀವನದ ಅನುಷ್ಠಾನಕ್ಕೆ ತರ್ತಿದ್ದಿಲ್ಲ. ಯಾಕೆ? ಇವೆಲ್ಲರನ್ನು ಮೀರಿದ್ದು ಆ ಸ್ವಾರ್ಥ, ಆ ಲೋಭ, ಆ ಮೋಹ. ಹಾಗೆ ದ್ರೋಣಾಚಾರ್ಯರು ಅವರು ತಿಳಿದ ಜ್ಞಾನ, ಅವ್ರಿಗಿರ್ತಕ್ಕಂತಹ ವಿವೇಕ ಬೇಕಾದಷ್ಟಿತ್ತು. ಎಂಥ ಧ್ಯೇಯ, ಎಂಥ ತ್ಯಾಗ. ಆದರೆ ಮಗನ ಮೇಲಿನ ಮೋಹದೊಳಗೆ ಎಲ್ಲವನ್ನೂ ಗುಂಡಾಯಿಸಿ ಅದನ್ನೆಲ್ಲವನ್ನೂ ಕಿತ್ತಿ ತೆಗೆದು ಆ ಲೋಭಕ್ಕಾಗಿ ಬದುಕನ್ನು ಮೀಸಲಿಟ್ಟಿದ್ರು. ತಮ್ಮ ಧ್ಯೇಯ, ಧೋರಣೆಗಳು, ತಮ್ಮ ಆದರ್ಶ, ಮೌಲ್ಯಗಳು, ನೀತಿ, ನಿಯಮಗಳು, ಸಂಯಮ, ಚಾರಿತ್ರ್ಯ ಎಲ್ಲ ಬದಿಗೊಳಿಸಿದರು. ಎಲ್ಲಿ ಇಬ್ಬರು ಗಂಡಸರು ಮಕ್ಕಳ ಮೋಹದೊಳಗೆ ಫೇಲ್ ಆದರು, ಅಲ್ಲಿ ಇಬ್ಬರು ಹೆಣ್ಮಕ್ಕಳು ಈ ಮಕ್ಕಳ ಮೋಹವನ್ನು ಗೆದ್ದರು. ಇವರು ಮಕ್ಕಳಿಗಾಗಿ ಧರ್ಮವನ್ನು ಬಿಟ್ಟವರು, ಸತ್ಯವನ್ನು ಬಿಟ್ಟವರು ಇವರಿಬ್ಬರು, ಧೃತರಾಷ್ಟ್ರ, ದ್ರೋಣಾಚಾರ್ಯರು. ಆದರೆ ಧರ್ಮಕ್ಕಾಗಿ, ತತ್ವಕ್ಕಾಗಿ, ಒಂದು ನಿಷ್ಠಾ ಸಿದ್ಧಾಂತ ನಿಷ್ಠೆಗಾಗಿ ಮಕ್ಕಳನ್ನು ದೂರ ಸರಿಸಿದವರು ಇಬ್ಬರು. ಒಬ್ಬ ಗಾಂಧಾರಿ, ಒಬ್ಬ ಕುಂತಿ. ಗಾಂಧಾರಿ ಜೀವನದಾಗೂ ಇಷ್ಟು ಇದ್ದೇ ಇತ್ತಲ್ಲ ಸಮಸ್ಯೆ, ಅದೇ 100 ಜನ ಮಕ್ಕಳು. ಆದರೆ ಒಂದು ದಿನ ಮಕ್ಕಳ ಮೋಹದಲ್ಲಿ ಪ್ರಸಿದ್ಧವಾದ ಅವಳ ಕಥೆ, ಮಹಾಭಾರತ ಯುದ್ಧ ಆರಂಭವಾಗುವ ದಿನ ನೋಡಿದ ದುರ್ಯೋಧನ ಗೆಲ್ಲುವ ಉಪಾಯ ಕಾಣಲಿಲ್ಲ. ಸೈನ್ಯ 11 ಅಕ್ಷೋಣಿ, ಆದರೆ ಅಸಂಘಟಿತ. ಒಬ್ಬರಿಗೊಬ್ಬರಿಗೆ ತಾಳಿಲ್ಲ, ತಂತಿಲ್ಲ, ಬಹುನಾಯಕತ್ವ, ಒಬ್ರಿಗೊಬ್ರಿಗೆ ಪ್ರತಿಷ್ಠಾ. ಮನೆ ಬೈದು ಹೋದವ, ನೀವು ಒಬ್ರಿಗೊಬ್ರಿಗೆ ಅಹಂಕಾರ ಮಾಡಿದರೆ ನಿಮ್ಮ ಸಮಾಧಿ ಆಗ್ತದೆ ಅಂತ ಹೇಳಿ ಹೋದ. ಅಲ್ಲ, ಇದು ಇವ ಹೇಳೋದಲ್ಲ, ಇದು ಮಹಾಭಾರತದೊಳಗೆ ಬಂದಿರ್ತಕ್ಕ ಮಾತು. ಪಾಂಡವರಲ್ಲಿ 7 ಅಕ್ಷೋಹಿಣಿ ಇದ್ದ ವೀರಾಧಿವೀರರು, 11 ಅಕ್ಷೋಹಿಣಿ ಸೈನ್ಯ ಕೌರವರ ಕಡೆಗೆ. ಸೋತ್ರ ಯಾಕ? ಅವ್ರು ಗೆದ್ರು ಯಾಕ? ಇಸ್ರಾಯೇಲ್ ಬಗ್ಗೆ ನೀವು ಓದಿರಿ. ಯಾಕೆ ಮೊನ್ನೆ 30-40 ವರ್ಷದ ನಂತರ ಇಸ್ರಾಯೇಲಿಗೆ ಹೋಗೋದು ಅಂದರೆ ಅದು ಒಂದು ದೊಡ್ಡ ಬಹಿಷ್ಕಾರಕ್ಕೆ ಪಾತ್ರ ಆಗ್ತಿತ್ತು ಆ ರಾಷ್ಟ್ರ. ಅಷ್ಟು ಇಡೀ ಜಗತ್ತಿನ ಮುಸ್ಲಿಂ ಕಂಟ್ರಿಗಳು ಇಸ್ರಾಯೇಲಿಗೆ ಯಾರೂ ಹೋಗೋಂಗಿಲ್ಲ ಅಂತ. ಅವರೊಬ್ಬ ಹೆಣ್ಮಗಳಿದ್ಲು, ಅದರ ಪ್ರೈಮ್ ಮಿನಿಸ್ಟರ್. ಮೋಶೋ ದಯಾನ್ ಅಂತ ಒಬ್ಬ ರಕ್ಷಾ ಮಂತ್ರಿ ಇದ್ದ. ಆ 30 ವರ್ಷದ ಹಿಂದಿನ ಮಾತಾಡ್ತೀನಿ. ಅತಿ ತ್ರಿಮೂರ್ತಿಗಳು ಇವರೆಲ್ಲ ಜಗತ್ತಿನ ಇಂಡಿಯಾದ ದೇಶದಾಗ. ಕೆನಡಿ, ಜಾನ್ ಎಫ್ ಕೆನಡಿ, ನಾಸೇರ, ನೆಹರು ಅಂತ 3 ಮಂದಿ ತ್ರಿಮೂರ್ತಿಗಳಿದ್ದರು. ಇಸ್ರಾಯೇಲ್ ದೇಶ ಅದು ಸಣ್ಣದು, ಅದನ್ನು ಇಡೀ ಜಗತ್ತಿನ ಮುಸ್ಲಿಮರಿಗೆ ಅದು ಮೊದಲೇ ಗುರಿ ನಾಶ ಮಾಡಲಿಕ್ಕೆ. ಅಂಥದ್ದನ್ನು ಅವರು ಇಡೀ ಜಗತ್ತನ್ನೇ ಗೆದ್ದು ತೋರಿಸಿದರು. ಇಷ್ಟು ಮಂದಿ ವಿರೋಧ ಕಟ್ಕೊಂಡು ಎದಕ್ಕೆ ಹೇಳಿಕೊಂಡೆ? ಸಂಘಟನೆ. ಇಡೀ ಊರು ಏಕಮತ, ಇಡೀ ರಾಷ್ಟ್ರವೇ ಅದನ್ನು ಬಹಳ. ಆದರೆ ನಮ್ಮ ಬಾಂಬೆದಂಥ ಒಂದು ಸಿಟಿಗಿಂತ ಸಣ್ಣದಿರ್ಬೋದು ಅದು ಇಸ್ರೇಲ ಗಾತ್ರದಲ್ಲಿ ಅಥವಾ ಮನುಷ್ಯನ ಸಂಖ್ಯಾದೊಳಗೆ. ಆದರೆ ಇಡೀ ಜಗತ್ತಿನಾಗೆ ಇವತ್ತಿಗೂ ಒಂದು ಪ್ರಬಲ ರಾಷ್ಟ್ರ ಆಯ್ತದ. ಯಾಕೆ ಅಂದರೆ ಸಂಘಟನೆ ಇದ್ದರೆ 60-70 ಮುಸ್ಲಿಂ ಕಂಟ್ರಿಗಳನ್ನು ಎದುರು ಹಾಕ್ಕೊಂಡು ಗೆದ್ದರು ಅವರು. ಹಾಗೆ ದುರ್ಯೋಧನ, ಈ ಈ ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಇವರ ಅಂಗದೊಳಗೆ ಭಾರಿ ಸಾಮರ್ಥ್ಯ, ತಲೆಯೊಳಗೆ ಬುದ್ಧಿ, ವಿದ್ಯಾದೊಳಗೆ ಅಸ್ತ್ರ ಶಸ್ತ್ರ ಶಾಸ್ತ್ರ, ಶಾಪಾದಪಿ ಶರಾದಪಿ, ತಪಸ್ಸು, ವಿದ್ಯಾ, ಬಲ ಯಾವುದೂ ಕಡಿಮಿಲ್ಲ. ಕರ್ತುಂ ಅಕರ್ತುಂ ಸಮರ್ಥರು. ಆದರೆ ಈ ದ್ರೋಣಾಚಾರ್ಯರಿಗೂ ಕರ್ಣನಿಗೂ ಎಂದೂ ಆಗಿ ಬರಲಿಲ್ಲ. ಕರ್ಣನಿಗೂ ಭೀಷ್ಮಾಚಾರ್ಯರಿಗೂ ಆಗಿ ಬರಲಿಲ್ಲ. ಹೀಗಾಗಿ ಅಶ್ವತ್ಥಾಮಾಚಾರ್ಯರಿಗೂ ಕರ್ಣನಿಗೂ ಯಾವಾಗಲೂ ಜಗಳ. ಅದು ನಾಳೆ ಹೇಳ್ತೀನಿ ಅದನ್ನ. ಅಶ್ವತ್ಥಾಮಾಚಾರ್ಯರಿಗೂ ಕರ್ಣನಿಗೂ. ಕೃಪಾಚಾರ್ಯರನ್ನು ಬಾಯಿಗೆ ಬಂದಂಗೆ ಬೈತಾನೆ ಕರ್ಣ. ದ್ರೋಣಾಚಾರ್ಯರ ಬಗ್ಗೆ ಅಗೌರವದ ಮಾತಾಡ್ತಾನೆ ವಿರಾಟ್ ಪರ್ವದೊಳಗೆ. ಆವಾಗ ಅಹಂಕಾರ ಜಗತ್ತಿನಾಗ ಯಾವ ವ್ಯಕ್ತಿಯನ್ನು ಭಾಳ ಮೆರೆಸಿಲ್ಲೋ. ಮನುಷ್ಯ ಮುಂದೆ ಬರಬೇಕಾದ್ರೆ ಮೊದಲು ಅಹಂಕಾರ ಬಿಡಬೇಕಾಗ್ತದೆ, ತಾಳ್ಮೆಯನ್ನು ರೂಢಿಸ್ಕೋಬೇಕಾಗ್ತದೆ.
ಯಾರಲ್ಲಿ ತಾಳ್ಮೆ ರೂಢಿಯಾಗ್ಯದ ಅವ ಮಾತ್ರ ಇಡೀ ಜಗತ್ತನ್ನು ಗೆಲ್ಲಬಲ್ಲ ಅಂತ ಬಹಳ ದೊಡ್ಡ ಉಪದೇಶದ. ಅದಕ್ಕೆ ಅಶ್ವತ್ಥಾಮ ಗೀತಾ ಅಂತ ಹೇಳ್ತಾರೆ. ವಿರಾಟ್ ಪರ್ವದಲ್ಲಿ ಬಂದಿರ್ತಕ್ಕ ಅಶ್ವತ್ಥಾಮಾಚಾರ್ಯರ ಮಾತು. ಹಾಗೆ ಭೀಷ್ಮಾಚಾರ್ಯರು ಅವ್ರನ್ನ ಕಂಡ್ರೆ ಕರ್ಣನಿಗೆ ಆಗುವುದಿಲ್ಲ. ಈ ಭೀಷ್ಮಾಚಾರ್ಯರು ಬದುಕಿ ಇರೋವರೆಗೂ ನಾನು ಯುದ್ಧಕ್ಕೆ ಬರುವುದಿಲ್ಲ ಅಂತ 10 ದಿನ ಭೀಷ್ಮಾಚಾರ್ಯ ಬದುಕಿದ್ದು. ಆದ ಯುದ್ಧ 18ನೇ ದಿನ, 10 ದಿನ ಕರ್ಣ ಮನೆಯೊಳಗೆ ಕೂತ ಬರಲಿಲ್ಲ. ಆಮೇಲೆ 13 ದಿನ ಅಶ್ವತ್ಥಾಮಾಚಾರ್ಯ ಬರಲಿಲ್ಲ ಯುದ್ಧಕ್ಕೆ. ಕಡೆಗೆ ಬಂದದ್ದು 5ನೇ ದಿವಸ ಅವರು ತಮ್ಮ ತಂದೆ ತೀರ್ಕೊಂಡ್ಮೇಲೆ ಬಂದರು. ಅಲ್ಲಿ ತನಕ ಬರಲ್ಲ ಅಂತ ಇದ್ದು. ನಾನು ಯಾವತ್ ಪಿತುರ್ಮರಣಂ ಸೋಪಿ ವೌರೇ ಮೈತ್ರಿಂ, ಯಾವತ್ ಪಿತುರ್ಮರಣಂ, ನಮ್ಮ ತಂದೆ ದ್ರೋಣಾಚಾರ್ಯರು ಬದುಕಿರೋವರೆಗೂ ರಣಾಂಗಣದೊಳಗೆ ನಾನು ನೇರವಾಗಿ ಪ್ರವೇಶ ಮಾಡುವುದಿಲ್ಲ ಅಂತ ಕೃಷ್ಣನಿಗೆ ಮಾತು ಕೊಟ್ಟು 13 ದಿವಸ ಮನೆಯೊಳಗೆ ಕೂತವರು ನಮ್ಮ ಅಶ್ವತ್ಥಾಮಾಚಾರ್ಯರು. 10 ದಿವಸ ಮನೆಯೊಳಗೆ ಕೂತವ. ದುರ್ಯೋಧನಂದ, ನಿಮ್ಮ ವೈಯಕ್ತಿಕ ಪ್ರತಿಜ್ಞೆಗಿಂತ ನನ್ನ ಬದುಕುವುದು ಬಹಳ ಅವಶ್ಯಕತೆ. ನನ್ನಿಂದ ಪಾಲಿತರು ಪೋಷಿತರು ನೀವೆಲ್ಲ. ನನಗಾಗಿ ಸ್ವಲ್ಪ ತ್ಯಾಗ, ನನ್ನ ಗೆಲುವು ಇದು ನಿಮಗೂ ಒಂದು ಗುರಿಯಾಗಿ ಇಟ್ಕೊಂಡು ನೀವೆಲ್ಲರೂ ಪರಸ್ಪರವಾದ ಮತಭೇದವನ್ನು ಮರೆತು ನನಗಾಗಿ ಹೋರಾಡಲಿಕ್ಕೆ ಮೊದಲೇ ದಿನವೇ ನೀವು ಸಿದ್ಧರಾಗಬೇಕು ಅಂತ ಅವರಿಬ್ಬರ ಮೇಲೂ ಒಂದು ಒತ್ತಡವನ್ನು ಹೇಳುವಷ್ಟು ಯೋಗ್ಯತೆ ಇವನಿಗೇನಿರಲಿಲ್ಲ. ಭೀಷ್ಮಾಚಾರ್ಯರು ಅವರು ಕರೆದು ಹೇಳಿದರು, ನೋಡಪ್ಪ ದುರ್ಯೋಧನ, ನೀನು ನನಗೆ ಎಷ್ಟು ಆತ್ಮೀಯ ಸಂಬಂಧಿಕನೋ ಆ ಪಾಂಡವರು ಅಷ್ಟೇ ಆತ್ಮೀಯರು, ಅವರು ಅಷ್ಟೇ ಸಂಬಂಧಿಕರು ನನಗೆ. ಆದ್ದರಿಂದ ನಾನು ಇಬ್ಬರಿಗೂ ನನ್ನ ಬದುಕಿನ ಕೆಲವು ರಹಸ್ಯಗಳನ್ನು ಹೇಳಿಬಿಡ್ತೀನಿ, ಕೇಳಿ ಅಂತ ಇಬ್ಬರು ಹೇಳಿದರು. ನನ್ನ ಕೆಲವು ವೃತ್ತ ಅವ, ನನ್ನ ನಿಯಮಗಳವ. ನಿನಗಾಗಿ ನನ್ನ ವೃತ್ತ, ನನ್ನ ನಿಯಮಗಳನ್ನು ನಾನೆಂದೂ ಮುರಿಯೋದಿಲ್ಲ. ನೀ ಗೆಲ್ಲು ಸೋಲು, ನಿನಗೆ ವಿಜಯವೋ ಅಪಜಯವೋ ನನಗೆ ಮುಖ್ಯ ಅಲ್ಲ. ನನ್ನ ವೈಯಕ್ತಿಕವಾದ ನೀತಿ ನಿಯಮಗಳನ್ನು, ನನ್ನದೇ ಆಗಿರ್ತಕ್ಕ ಧ್ಯೇಯಗಳನ್ನು, ನನ್ನ ನಂಬಿದ ಸತ್ಯಗಳನ್ನು ನಾನು ಪರಿಪಾಲನೆ ಮಾಡೋದು ಇದು ನನ್ನ ಕರ್ತವ್ಯ. ನನ್ನ ಹಿಂದಿನ ಜನ್ಮದ ಹೆಂಡತಿ ಈಗ ಶಿಖಂಡಿಯಾಗ, ಅವಳೇನಾದರೂ ಎದುರಿಗೆ ಯುದ್ಧಕ್ಕೆ ಬಂದೋ ನಾನು ಯುದ್ಧ ತ್ಯಾಗ ಮಾಡೋಣ, ಶಸ್ತ್ರತ್ಯಾಗ ಮಾಡೋಣ ಅಂತ ಸ್ವಚ್ಛ ಇಬ್ಬರೂ ಹೇಳಿಬಿಟ್ಟಿದ್ರು. ಭೀಷ್ಮಾಚಾರ್ಯ ತನ್ನ ಬದುಕಿನ ಮರಣದ ರಹಸ್ಯವನ್ನು ಹೇಳಿದರು, ಏಕಾಂತವನ್ನು ಹೇಳಿದರು. ಹೀಗಾಗಿ ಭೀಷ್ಮಾಚಾರ್ಯ ಅದೆಲ್ಲ ಮರೀರಿ ನನಗಾಗಿ ಅಂತ ಹೇಳುವ ಧೈರ್ಯ ಇವನಿಗಿಲ್ಲ. ಇವನಿಗಾಗಿ ಮರೀಲಿಕ್ಕೆ ಅವರು ಯಾರೂ ಸಿದ್ಧರಿಲ್ಲ. ಹೀಗಾಗಿ ಕರ್ಣನಿಗೂ ದುಷ್ಟದ್ಯುಮ್ನಿಗೂ, ಕರ್ಣನಿಗೂ ಅಶ್ವತ್ಥಾಮಾಚಾರ್ಯರಿಗೂ ಏನು ಸಿಕ್ತು, ದ್ರುಪದ ರಾಜನಿಗೂ ದ್ರೋಣಾಚಾರ್ಯರಿಗೂ ಭಾರಿ ಸಿಕ್ತು. ಈ ಮರಾಠಿ ಒಳಗೆ ಒಂದು ದೊಡ್ಡ ಪುಸ್ತಕ ಬಂದದ್ದು. ಸ್ವಲ್ಪ ರಾಮಾಯಣ ಮಹಾಭಾರತದ ಮೇಲೆ ವಿಮರ್ಶೆ ಮಾಡುವ ದೃಷ್ಟಿಕೋನ ಮಹಾರಾಷ್ಟ್ರದವರು ಸ್ವಲ್ಪ ಹೆಚ್ಚದ. ನಮ್ಮ ಕರ್ನಾಟಕದಾಗ ಅಷ್ಟೇನು ಭಾಳ ಇಲ್ಲ. ಇದ್ದದ್ದು ಏನಾದರೂ ಗಲ್ಲ ಬಡ್ಕೊಂಡು ರಾಮಾಯಣ ರಾಮಾಯಣ ಅಂತ ಅರ್ಶಿನ ಕುಂಕುಮ ಏರ್ಸು ಪುಸ್ತಕ ನಾವು ಇಟ್ಕೊಂಡಿವೆ ಹೊತ್ತು. ಆದರೆ ಸ್ವಲ್ಪ ತಲೆ ಹೆಣ್ಮಕ್ಳು ದುರ್ಗಾ ಭಾಗವತ್ ಅಂತ ಹೇಳಿ ಮಹಾಭಾರತ ಮೇಲೆ ಭಾರಿ ಪುಸ್ತಕ ಬರಲ್ಲ. ಇರಾವತಿ ಕರ್ವೆ, ಆ ಮಹರ್ಷಿ ಕರ್ವೆ ಅವರ ಮಗಳು ಇರಾವತಿ ಕರ್ವೆ ಅಂತ ಆಕಿ ಹಾಸ್ ತೋ ಜೈನಾಮಾಸ ಇತಿಹಾಸ ಅಂತಾಗಲಿ ಅಂತ ಇಬ್ಬರು ಹೆಣ್ಮಕ್ಳು ಇಷ್ಟು ಚಂದ ವಿಮರ್ಶೆ ಬರ್ದಾರ. ಅಲ್ಲ, ಆ ವಿಮರ್ಶೆ ಯಾವುದೇ ರೀತಿಯಾಗಿರಲಿ, ಅದು ಈ ರಾಮಾಯಣ ಮಹಾಭಾರತದ ಮೀಮಾಂಸಾ ಮಾಡ್ತಾರಲ್ಲ ಅದು ಹೆಚ್ಚಿಂದು. ಹಾಗೆ ದಾಜಿ ಪಣಸೀಕರ್ ಅಂತ ದೊಡ್ಡ ಪ್ರಸಿದ್ಧ ವಕ್ತ ತೀರ್ಕೊಂಡು ಹೋದರು, ಮೊನ್ನೆ ಒಂದು 2 ವರ್ಷ ಆಯ್ತು. ಅವರು ಇಡೀ ಮಹಾಭಾರತವನ್ನು ಓದಿ ಅಧ್ಯಯನ ಮಾಡಿ ಒಂದು ಅನಾಲಿಸಿಸ್ ಮಾಡ್ಯಾರ. ದೊಡ್ಡ ಪುಸ್ತಕ ಅದು ಮರಾಠಿ ಒಳಗೆ. ಹಿಂದಿಯೊಳಗೂ ಬಂದಾವ, ಇಷ್ಟು ಬಂದಿಲ್ಲ. ಸ್ವಲ್ಪ ಉತ್ತರ ಪ್ರದೇಶ ಮಂದಿ, ಈ ಬಿಹಾರ ಭಾವುಕ್ ಮಂದಿ, ಅವರು ಶ್ರೀರಾಮ ಅದಕ್ಕೆಲ್ಲರೂ ರಾಮ ಅಂತ ಹೆಸರಿಟ್ಕೋತಾರೆ. ರಾಮ ವಿಲಾಸು, ರಾಮನಾಥ್ ರಾಷ್ಟ್ರಪತಿ ಹಿಡ್ಕೊಂಡು ಎಲ್ಲರಿಗೂ ರಾಮ್ 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 ಅಂತಿದೆ.
ಶ್ರೀರಾಮ್ ಜಯರಾಮ್ ಎಲ್ಲ ರಾಮ್ ರಾಮೇ ಬಂದದ್ದು. ಅವ್ರು ಭಾವುಕ್ತ ಅದ, ಆದರೆ ಬೌದ್ಧಿಕ ಸ್ವಲ್ಪ ಕಡಿಮೆ. ಇಲ್ಲಿ ಬೌದ್ಧಿಕ ಹೆಚ್ಚಿರ್ತದೆ, ಅಲ್ಲಿ ಭಾವುಕ್ತ ಕಡಿಮೆ ಇರ್ತದೆ. ಅವು ಎರಡೂ ಸೈಮಲ್ಟೇನಿಯಸ್ಲಿ ಒಂದು ಕಡೆ ಕೂಡುವುದಿಲ್ಲ. ವೈಚಾರಿಕ ಪ್ರಬುದ್ಧತೆ ಇದ್ದವರಲ್ಲಿ ನೀವು ಏನೋ ಗಲ್ಲ ಪಡ್ಕೊಂಡು ಕೈ ಮುಗಿಲಿಂದ ಆಗುದಿಲ್ಲ. ಅದು ಅಷ್ಟು ಚಿಕಿತ್ಸಕ ಬುದ್ಧಿ ಬೇರೆ, ನಿಷ್ಠಾವಂತಿಕೆ ಎಂಬುದು ಬೇರೆ, ಅದ್ರ ವಿಮರ್ಶನೆ ಬೇರೆ ಅಲ್ಲ, ಭಾಳ ಅದು. ನಮಗೆ ಬೇಕಾದದ್ದು ಇಲ್ಲೇನು ಅಂದರೆ ಹಿಂಗೆ ಈ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಇವರದ್ದು ಒಂದು ದೃಷ್ಟಿಕೋನವೇ ಬೇರೆ. ಇವರು ಏನು ನಂಬಿದರು ಅಂದರೆ ಒಂದು ಸಂಘಟನಾ ದೃಷ್ಟಿಯಿಂದ ನೋಡುವಾಗ ದುರ್ಯೋಧನನ ಅಂದರೆ ಕೌರವರ ಪಕ್ಷದೊಳಗೆ ಇನ್ನೂ ಸಂಘಟನೆ ಇದ್ದಿದ್ದಿಲ್ಲ. ಸಂಘಟನಾ ಇರದೇ ಇದ್ದುದರಿಂದ ಇವರಿಗೆ ಬಲ ಹೆಚ್ಚದ, ಅನುಕೂಲತೆಗಳು ಹೆಚ್ಚವ. ಆದರೆ ಹೋರಾಟದಲ್ಲಿ ನಮ್ಮ ಸಂಘ ಈ ರೀತಿಯಾಗಿರ್ತಕ್ಕ ಆಂತರಿಕವಾದ ಮತಭೇದಗಳು ಸಂಘಟನೆಯನ್ನು, ಸಮಾಜವನ್ನು, ಒಂದು ರಾಷ್ಟ್ರವನ್ನು ದುರ್ಬಲ ಮಾಡ್ತಾವೆ. ಈ ಮಾತು ಯಾವಾಗಲೂ ಇಟ್ಕೋಬೇಕೇನೋ. ನಮ್ಮಲ್ಲಿ ಎಷ್ಟು ಅಸಂಘಟಿತರಾಗಿ ಮತಭೇದಗಳು, ಪರಸ್ಪರವಾಗಿರ್ತಕ್ಕ ಸ್ನೇಹ ಪ್ರೀತಿಗಳಲ್ಲಿ ವಿರೋಧ ನಿರ್ಮಾಣ ಆಗ್ತದೆ. ಧರ್ಮ ಒಡಿತಾರೆ ಗೊತ್ತದೆ, ನಿಮ್ಮೆಲ್ಲ ಭಾಳ ವಿಚಾರ ಮಾಡಲಿಕ್ಕೆ ಹೋಗುದಿಲ್ಲ ನಾನು. ಎರಡೆರಡು ಧರ್ಮ, ಒಂದಿದ್ದದ್ದು ಎರಡು, ಎರಡಿದ್ದದ್ದು ನಾಲ್ಕು, ನಾಲ್ಕಿದ್ದದ್ದು 8 ಧರ್ಮ ಒಡೆದ್ರಿ. ಇದು ಒಂದು ನಿಮ್ಮ ಸ್ವಂತಿಕೆಯನ್ನು ನೀವು ಉಳಿಸಿಕೊಂಡು ಒಂದು ರಾಷ್ಟ್ರೀಯ ಪ್ರವಾಹದೊಳಗೆ ಎಲ್ಲರೂ ಏಕಾಗಬೇಕು. ಅಂದರೆ ಏನಾದ್ರೆ ಒಂದು ರಾಷ್ಟ್ರದ, ಇಸ್ರಾಯೇಲ್ದಂತೆ ಒಂದು ರಾಷ್ಟ್ರದ ಅಸ್ತಿತ್ವ ಇರ್ತದೆ, ಯಾವಾಗಲೂ ತನ್ನದೇ ಆಗಿರ್ತಕ್ಕ ಸ್ವಾತಂತ್ರ್ಯವನ್ನು. ಯಾವಾಗ ನೀವು ಇದನ್ನು ಕಳ್ಕೋತೀರಿ, ಭಿನ್ನತೆ ಹೆಚ್ಚಾಗ್ತದೆ. ನಿಮ್ಗೆ ಎಷ್ಟೇ ದೊಡ್ಡದಾಗಿರಲಿ, ಬೇಕಾದ ಸಮೃದ್ಧಿ ಇರಲಿ, ರಾಷ್ಟ್ರ ಹೊಡೆದು ಹೋಗ್ತದೆ, ನಾಶ ಆಗಿ ಹೋಗ್ತದೆ. ಹೀಗಾಗಿ ನಮ್ಮನ್ನು 1000 ವರ್ಷ ಮುಘಲರು ಆಳಿದ್ರು, 150-200 ವರ್ಷ ಬ್ರಿಟಿಷರು ಆಳಿದ್ರು. ಯಾಕೆ ಆಳಿದ್ರು ಅಂದರೆ ನಮ್ಮಲ್ಲಿ ಅಸಂಘಟಿತನ, ನಮ್ಮಲ್ಲಿಯ ಜನನೇ ಈ ದೇಶದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದವರು. ಈ ದೇಶದೊಳಗೆ ನೆಲೆಸಿದ ನಾಗರಿಕರಾದ ನಾವು ಎಷ್ಟು ಸಂಖ್ಯೆಯಲ್ಲಿದ್ದೋ ಅಷ್ಟು ಸಂಖ್ಯೆಯಲ್ಲಿ ಎಂದೂ ಬ್ರಿಟಿಷರು ಬರಲಿಲ್ಲ. ಅವ್ರು ಬಂದದ್ದು ಅತಿ ಕಡಿಮೆ ಸಂಖ್ಯಾದೊಳಗೆ. ಅದು ಇಲ್ಲಿ ನಮ್ಮ ರಾಷ್ಟ್ರವನ್ನೇ, ಇಲ್ಲಿ ಏನು ಸಂಪತ್ತಿತ್ತು, ಪಾಪ ರಾಜೀವ್ ದೀಕ್ಷಿತ್ ಬರದೇ ಬೈತಾನೆ ಪಾಪ ಸತ್ತೋರು. ಭಾರಿ ದೊಡ್ಡ ವ್ಯಕ್ತಿ ತರುಣಿಗಳಿಗೆ ಈ ನಮ್ಮ ಭಾರತದ ಏನೇನು ಸಂಪತ್ತು ಹೋದು, ಈ ಕೊಹಿನೂರು ಹೊಕ್ಕುತ್ತದೆ ಎಲ್ಲ ಎಷ್ಟು ಸಂಪತ್ತೇನಿಲ್ಲ, ದೇಶದ ಸಂಪತ್ತು ಹೆಂಗೆ ಹೋತು, ಎಷ್ಟು ಹೋತು, ಅದ್ರದ್ದೇ ಒಂದು ಲಿಸ್ಟ್ ಅದ. ನೀವು ಎದಿ ಹೊಡೆದು ಹೋಗ್ತದೆ ಅಂಥದ್ದು ಭಾರತದ ಸಂಪತ್ತು ಹೋತಲ್ಲ. ಇದು ಎದಕ್ಕೆ ಹೋತಿದ್ದು? ನಮ್ಮ ಅಸಂಘಟಿತನ 1000 ವರ್ಷ ಅನುಭವಿಸಿದ್ರು ಮತ್ತು ದೇಶವನ್ನು, ಧರ್ಮವನ್ನು, ಭಾವನೆಯನ್ನು, ಪರಸ್ಪರ ಮಾನವೀಯತೆಯನ್ನು ಒಡೆಯುವುದರೊಳಗೆ ಮನುಷ್ಯರಿಗೆ ಇನ್ನೂ ತಿಂಡಿ ಕಡಿಮೆ ಆಗಿಲ್ಲ, ಇನ್ನೂ ಹೊಡಿಬೇಕು ಅಂತಾನೆ. ಇನ್ನು ಎಲ್ಲಿ ಐಕ್ಯತಾ ಮೂಡಿತೋ ಅದನ್ನು ಹೊಡಿಬೇಕು. ಇದನ್ನು ಅದಕ್ಕೆ ನಮ್ಮ ಕೌರವರು ಪಾಂಡವರು ಎಂಬುದನ್ನು ಎಣಿಸಿ ನೋಡುವುದು ಅಲ್ಲ, ಪರಿಗಣಿಸಿ ನೋಡುವುದು. ಅದರಿಂದ ಏನು ಅಂದರೆ ಎಷ್ಟಿತ್ತು ಸೈನ್ಯ ಸಂಪತ್ತು ದುರ್ಯೋಧನ 11 ಅಕ್ಷೋಣಿ. ಯಾಕೆ ಸೋತರು? ಅಸಂಘಟಿತನ. ಅದರೊಳಗೆ ಯಾರು ಅಂದರೆ ಇವರಿಬ್ಬರು 3 ಮಂದಿ ಆಚಾರ್ಯರು, ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು. ಇವರು ಇಷ್ಟೆಲ್ಲ ತಮ್ಮ ದೇಹದೊಳಗೆ ಬುದ್ಧಿ, ಸಾಮರ್ಥ್ಯ, ಶಕ್ತಿ ಬೇಕಾದ್ದನ್ನು ಎದುರಿಸೋದನ್ನು ಹೊಂದಿದ್ರು ಇವ್ರ ಕೈಯಿಂದ ಏನು ದುರ್ಯೋಧನಿಗೆ ಅನುಕೂಲ ಮಾಡಲಿಕ್ಕೆ, ಒಳ್ಳೇದು ಮಾಡಲಿಕ್ಕೆ ಇವ್ರ ಕೈಯಿಂದ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಈ ಕೌರವರಿಗೇನಿದ್ದರ ಮಂದಿ, ಕೌರವರ ಸೇನಾಪತಿ 4ನೇಯವ ಶಲ್ಯ, ನಂಬರ್ 1 ಭೀಷ್ಮರು, ನಂಬರ್ 2 ದ್ರೋಣಾಚಾರ್ಯರು, ನಂಬರ್ 3 ಕರ್ಣ, ನಂಬರ್ 4 ಶಲ್ಯ, ನಂಬರ್ 5ನೇ ಸೇನಾಪತಿ ಮೇಜರ್ ಜನರಲ್ ಯಾರು ಅಂದರೆ ನಮ್ಮ ಅಶ್ವತ್ಥಾಮಾಚಾರ್ಯರು. 5 ಮಂದಿ ಮೇಜರ್ ಜನರಲ್ಸು. ಮಹಾಭಾರತದ ಯುದ್ಧದ ಉಪಕ್ರಮ ಪ್ರಾರಂಭ, ಕೀನೋಟ್ ಅದನ್ನು ಮಾಡಿದವರು ಭೀಷ್ಮಾಚಾರ್ಯ. ಅದರದ್ದು ಉಪಸಂಹಾರ, ಸಮಾರೋಪ ಅಂತ ಕರೀತಾರೆ, ಸಮಾರೋಪ ಭಾಷಣ. ಹಂಗೆ ಉಪಸಂಹಾರ, ಉಪಕ್ರಮ ಭೀಷ್ಮರಿಂದ, ಉಪಸಂಹಾರ ಅಶ್ವತ್ಥಾಮಾಚಾರ್ಯರಿಂದ. ಇದನ್ನು ಭೀಷ್ಮಾಚಾರ್ಯ ಹೇಳ್ತಾರೆ, ಏಷ
ಭಾರತ ಯುದ್ಧಸ್ಯ ಪೃಷ್ಠಂ ಸಂಶಮಯಿಷ್ಯತಿ. ಮಹಾಭಾರತದ ಕೊನೆಯ ಪೂರ್ಣಾಹುತಿಯನ್ನು ಇವನೇ ಮಾಡ್ತಾನೆ. ಇವನೇ ಯಾವಾಗ ಹೇಳಿದ್ದು ಪ್ರಾರಂಭಕ್ಕೆ ಅಧ್ಯಯನ ಮಾಡುವಾಗೆ ಯುದ್ಧಕ್ಕಿಂತ ಪೂರ್ವದೊಳಗೆ ಎಲ್ಲರೂ ಚರ್ಚೆ ನಡೀತು. ಯಾರ್ಯಾರ ಸ್ವಭಾವ ಏನು, ಶಕ್ತಿ ಏನು, ದುರ್ಯೋಧನನ ಗೆಲ್ಲುವಿಕೆಗೆ ಯಾರ್ಯಾರ ಕಾಂಟ್ರಿಬ್ಯೂಷನ್ ಏನು ಆಗಬಹುದು ಅಂಬುದೇನದಲ್ಲ, ಇದು ಒಂದು ಹಿನ್ನೆಲೆಯ ರಂಗದೊಳಗೆ ಈ ವಿಚಾರ ಭಾಳ ಚಂದ ಮಾಡ್ತಾರೆ. ಭೀಷ್ಮಾಚಾರ್ಯರು ಯಾರ್ಯಾರ್ದು ಏನೇನು ವೀಕ್ನೆಸ್ ಅವ ಈತ ಒಂದು ಮಾಡ್ತಾನೆ. ಮಹಾಭಾರತ ಯುದ್ಧದೊಳಗೆ 13 ದಿವಸ ಅಂತೂ ಪ್ರತ್ಯಕ್ಷ ಭಾಗವಹಿಸುವುದಿಲ್ಲ. ಕೊನೆಗೆ ಉಪಸಂಹಾರಕ್ಕೆ ಮಾತ್ರ ಬರ್ತಾನೆ. ಸಮಾರೋಪ ಭಾಷಣಕ್ಕೆ ಮಾತ್ರ ಅಶ್ವತ್ಥಾಮ ಏಷಃ ಭಾರತ ಯುದ್ಧಸ್ಯ ಪೃಷ್ಠಂ, ಕೊನೆಯ ಭಾಗವನ್ನು ಸಂಶಮಯಿಷ್ಯತಿ ಅಂತ ಸ್ವಚ್ಛವಾಗಿ ಭೀಷ್ಮಾಚಾರ್ಯ ಹೇಳ. ಹಂಗೆ ಆಯಿತು. ಕೊನೆಗೇನು ಮುಕ್ತಾಯದ ಈ ಅದಕ್ಕೆ ಭೀಷ್ಮಾಚಾರ್ಯಗೆ ಬಂದು ಹೇಳಿದ. ರಾತ್ರಿ 12:30 ಆಗಿತ್ತು. ಆ ವೇಳಕ್ಕೆ ಅಶ್ವತ್ಥಾಮಾಚಾರ್ಯರಿಗೆ ದುರ್ಯೋಧನ ಕೌರವರ ಸೇನಾಪತಿಯಾಗಿ ಅಭಿಷೇಕ ಮಾಡಿದ. ಯಾರ್ಯಾರಿದ್ರು ಅದು ಅಮಾಶಿಕ್ತ. ಯಾರ್ಯಾರಿದ್ರು? ಕೃತವರ್ಮ, ಕೃಪಾಚಾರ್ಯರು, ಅಶ್ವತ್ಥಾಮ, 3 ಮಂದಿ. ದುರ್ಯೋಧನ ಮೈಯೆಲ್ಲ ನಖಶಿಖಾಂತ ಪುಳಿ ಭೀಮನ ಗದೆಯಿಂದ ಹೊಡಿಸ್ಕೊಂಡು ಇನ್ನೇನು ರಿಪೇರಿ ಮಾಡಲಿಕ್ಕೆ ಬರುವುದಿಲ್ಲ ಅನ್ನೋ ಅಷ್ಟು ಅವ ದೇಹದ ಎಲುಬುಗಳೆಲ್ಲ ಪುಳಿಯಾಗಿ ಮರಣದ ಪ್ರತೀಕ್ಷೆಯನ್ನು ಮಾಡ್ತಾ ಬಿದ್ದಿದ್ದ ದುರ್ಯೋಧನ. ಆಗ ಅಲ್ಲೇ ಇದ್ದ ಮಣ್ಣನ್ನು ಎತ್ತಿ ಅಶ್ವತ್ಥಾಮಾಚಾರ್ಯ ತಲೆ ಮೇಲೆ ಹಾಕಿ ಅದರಿಂದ ಅಭಿಷೇಕ ಮಾಡಿದ. ಇವಾಗೇನು ನೀವು ಸೇನಾಪತಿಗಳು ಇವತ್ತಿಂದ ಅಂತ. ಈ ಸುದ್ದಿ ಭೀಷ್ಮಾಚಾರ್ಯಗೆ ಬಂತು. ಅವ ಕೌರವರ ಸೇನಾಪತಿ ಅಂತ ಅನ್ಬೇಡ್ರಿ, ದುರ್ಯೋಧನನ ಸೇನಾಪತಿ ಅಂತನ್ರಿ ಅಂತ. ನಾವು ಬದುಕಿದವ ಒಬ್ಬನೇ. ಬದುಕಿದ ಕೌರವರೊಳಗೆ 11 ಅಕ್ಷೋಹಿಣಿಯೊಳಗೆ ಬದುಕಿದ ವ್ಯಕ್ತಿ ಅಂದರೆ ಇನ್ನೂ ಪ್ರಾಣದ ನಿಷ್ಕ್ರಮಣದ ನಿರೀಕ್ಷೆಯಲ್ಲಿ ಇದ್ದ ವ್ಯಕ್ತಿ ನಾವು ಒಬ್ಬನೇ. ಅದು ನಾವು ದುರ್ಯೋಧನನ ಸೇನಾಪತಿ ಹೊತ್ತು ಕೌರವರ ಸೇನಾಪತಿ ಅಲ್ಲ. ಇನ್ನು ಮನುಷ್ಯ ಎಷ್ಟು ವಿವೇಕ, ಎಷ್ಟು ತಿಳುವಳಿಕೆ, ಜ್ಞಾನ, ಇವು ಯಾವುವು ನಿಜವಾಗಿಯೂ ಮನುಷ್ಯನ ವಿವೇಕ ಎಂಬುದು ಗಟ್ಟಿರ್ಬೇಕು. ಬುದ್ಧಿ ಗಟ್ಟಿದ್ರೆ ನಮ್ಮ ವಿವೇಕ ಗಟ್ಟಿರ್ತದೆ. ಬುದ್ಧಿಯ ಆಹಾರ ವಿಚಾರಗಳು, ಮನಸ್ಸಿನ ಆಹಾರ ಭಾವನೆಗಳು, ದೇಹದ ಆಹಾರ ಅದು ಎಲ್ಲರಿಗೂ 4-5 ತಾಸು ನಮ್ಗೆ ಗೊತ್ತಾಗ್ತದೆ. ಅದೇನು ಹೇಳೋದು ಕಾಣಿಲ್ಲ ಇಲ್ಲ. ಈ ಬುದ್ಧಿಯ ಬೆಳವಣಿಗೆಗೆ ಅದರ ಆಹಾರ ಯಾವುದು ಅಂದರೆ ಇವೆ. ಇಲ್ಲಿ ಸಂಜೆನೆ 1 ತಾಸು ಬಂದು ಕೂಡ್ತೀವಿಲ್ಲ, ಇದು ನಮ್ಮ ಬುದ್ಧಿಗೆ ಹಾಕುವ ಆಹಾರ. ಇದು ನಮ್ಮ ಜನ್ಮಕ್ಕೂ ಉಪಯೋಗ ಬೀಳ್ತದೆ. ಮನುಷ್ಯನ ಪ್ರತಿ ಕ್ಷಣದ ಬದುಕಿನೊಳಗೆ ಅವನ ಅಧಪಾತನದಿಂದ ಅದನ್ನ ತಡಿ ಹಿಡಿಯೋದು ಈ ವಿವೇಕ. ಅದು ಒಮ್ಮೆ ಹೋತು ಅಂದರೆ ಮನುಷ್ಯ ಎಮೋಷ್ನಲ್ ಆದ ಅಂದರೆ ಎಷ್ಟೇ ಜ್ಞಾನಿ ಇರಲಿ. ಜಗತ್ತಿನ ವೀರಾಧಿವೀರೆಲ್ಲ ತಲೆ ಕೆಟ್ಟಾರೆ, ಗೊತ್ತಿರ್ಬೇಕು ನಿಮ್ಗೆ. ಹಿಟ್ಲರ್ನ ಹಿಡ್ಕೊಂಡು ಜಗತ್ತಿನಾಗ ಮುಸೋಲಿನಿನೂ ಮತ್ತು ಯಾರ್ಯಾರಿದ್ರು ಭಾರೀ ಜಗತ್ತಿನೊಳಗಿನ ವೀರಾಧಿವೀರ ಇತ್ತೀಚಿನ ಲಿಸ್ಟ್ ನೀವು ನೋಡ್ತೀರಿ, ಎಲ್ಲ ತಲೆ ಕೆಟ್ಟದ್ದೇ ಕೊನೆ ಹಂತದೊಳಗೆ. ಬುದ್ಧಿ ಭಾರಿ ಬುದ್ಧಿ ಕೆಟ್ಟದ್ದೇ. ಇನ್ನೂ ಕೆಲವು ಮಂದಿ ಹೆಸರು ಹೇಳಬಾರ್ದು, ಹಾಗೆ ಆಗ್ಬಿಟ್ಟಿರ್ತೀನಿ. ಆದ್ದರಿಂದ ವಿವೇಕ, ಬುದ್ಧಿ ಅದು ಜಾಗೃತಿ ತಗೋಬೇಕು. ಅದನ್ನು ಇಟ್ಕೊಳ್ಳಿಲ್ಲ ಅಂದರೆ ಸ್ವಾರ್ಥಿ, ಲೋಭಿ ಆದ ಅಂದರೆ ಯಾವ ಬೇಕಾದ ಅನ್ಯಾಯಕ್ಕೂ ಮನುಷ್ಯ ಸಿದ್ಧನಾಗ್ತಾನೆ. ಇದರಿಂದ ತಮ್ಮ ಕಲ್ಯಾಣ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ, ರಾಷ್ಟ್ರದ ಕಲ್ಯಾಣ ಆಗುವುದಿಲ್ಲ. ತಮ್ಮನ್ನು ಪಾಲಿಸಿದ ಪೋಷಿಸಿದ ಆ ವ್ಯಕ್ತಿಯ ಹಿತವನ್ನು ಇವ್ರ ಕೈಯಿಂದ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ ಎಂಬುದು ವಿಷಯಕ್ಕೆ ನಾವು ನಿನ್ನೆ ಉಪಸಂಹಾರ ಮಾಡಿದ್ವಿ. ಹಾಗೆ ಇವರೆಲ್ಲರ ಜೀವನ ಭೀಷ್ಮ, ದ್ರೋಣ, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಕರ್ಣ, ಇವ್ರ ಬದುಕು ಏನಾಯ್ತು? ದುರ್ಯೋಧನ, ಧೃತರಾಷ್ಟ್ರ ಟ್ರ್ಯಾಜಡಿ ಅಂತಾರೆ, ಅದಕ್ಕೆ ಶೋಕಾಂತಿಕ ಅಂತಾರೆ. ಕೊನೆಯ ಬದುಕಿನ ಕೊನೆಯ ಹಂತ ಶೋಕದೊಳಗೆ ಮುಕ್ತಾಯ ಆಯ್ತು. ಇದೇ ಟ್ರ್ಯಾಜಡಿ ಆಯ್ತು. ಇವರೆಲ್ಲ ಅದು ನಿನ್ನೆ ಹೇಳಿದ್ದೆ ನಾನು. ಹೆಂಗೆ ನಮ್ಮ ಭಾರತದ ಎಲ್ಲ ನಾಟಕಗಳ, ಪ್ರಾಚೀನ ನಾಟಕಗಳ ದೃಷ್ಟಿಗೂ
ವಿದೇಶದ ನಾಟಕಗಳ ದೃಷ್ಟಿಗೂ ನಮ್ಮದು ಕಾಮಿಡಿ ಒಳಗೆ ಪರ್ಯವಸಾನ, ಅವ್ರ ಟ್ರ್ಯಾಜಿಡಿ ಒಳಗೆ ಪರ್ಯವಸಾನ. ಇದು ಭಾಳ ದೊಡ್ಡದ ವಿಷಯ. ಇದು ನೀವು ಎಸ್ ವಿ ರಂಗಣ್ಣನ ಪುಸ್ತಕ ಓದ್ರಿ ಅಂತ ಪಾಶ್ಚಾತ್ಯ ನಾಟಕಗಳ ಬಗ್ಗೆ ವಿಮರ್ಶೆ ಮಾಡ್ಯಾರ, ಬೇಕಾದ ಮೇಲೆ ಮಾಡ್ಯಾರ. BMC ಅವ್ರದ್ದು ಪುಸ್ತಕದ ಬೇಕಾದವ್ರು. ಬಂದದ್ದೇನು ಸಮಸ್ಯೆ ಅಂದರೆ, ಹೀಗಾಗಿ ಯಾಕೆ ದುರ್ಯೋಧನೊಳಗೆ ಇಷ್ಟೆಲ್ಲ ಇದ್ದರೂ ಸಂಘಟನೆ ಇದ್ದಿದ್ದಿಲ್ಲ, ಅದು ಉಳಿಸ್ಕೋಬೇಕು ನಾವು ಯಾವಾಗಲೂ. ಈ ಮುಂದಾಲೋಚನೆ ಅರಿವಿರುವುದಿಲ್ಲ. ವೈಯಕ್ತಿಕ ಜೀವನವೇ ಪ್ರಧಾನ ಆದಾಗ, ಬದುಕುವುದೇ ಪ್ರಧಾನ ಆದಾಗ, ಈ ರಾಷ್ಟ್ರೀಯ ಮನೋಭಾವ ನಮ್ಮ ದೇಶ ನಾವು ಹಿಂಗೆ ಅಸಂಘಟಿತರಾದುದರಿಂದಲೇ ಹೊರಗಿನವ್ರು ಬಂದರು. ಎಷ್ಟು ಮಂದಿ ಬಂದಿದ್ದಿಲ್ಲ ಬಿಸ್ನೆಸ್ ಮಾಡಲಿಕ್ಕೆ, ವ್ಯಾಪಾರಕ್ಕೆ. ಈ ಬ್ರಿಟಿಷ್ ವ್ಯಾಪಾರಿಗಳು ಏನು ಒಂದು 50-100 ಮಂದಿ ಇದ್ದಿದ್ದಿಲ್ಲ. ಅದು ಇಡೀ ದೇಶವನ್ನೇ ತಮ್ಮ ಕೈಯಾಗ ತೊಗೊಂಡು ಇದನ್ನು ಲೂಟಿ ಮಾಡಿಕೊಂಡು ದರೋಡೆ ಮಾಡ್ಕೊಂಡು ಹೋದರು. ಎಲ್ಲ ಕಳ್ಕೊಂಡು ಸುಮ್ಮನೆ ಇದ್ದಿದ್ದಾಗ ಒಂದು ಸರಿ ಇಟ್ಕೊಂಡು ಕೂತೀವಿ. ನೆಲ, ಒಂದಿಷ್ಟು ನದಿ, ಒಂದಿಷ್ಟು ಉಳಿದ, ಇನ್ನು ಏನೂ ಉಳಿದಿಲ್ಲ. ಯಾಕಂದ್ರೆ ಯಾಕೆ ನಾವು ಪರಾಧೀನ? ನಮ್ಮಲ್ಲಿ ಏನಾದ್ರು ಸಂಘಟನೆ ಇದ್ದರೆ ಇನ್ನೊಬ್ಬರು ನಮ್ಮನ್ನು ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಇತ್ತು. ಇದನ್ನು ನಿಮಗೆ ತಿಳಿಸ್ಲಿಕ್ಕೆ ವೇದವ್ಯಾಸ ದೇವರು ಈ ಮಹಾಭಾರತ ನಡೆದು ಹೋದ ಘಟನೆಗೆ ಒಂದು ಸಾಂಸ್ಕೃತಿಕ ರೂಪವನ್ನು ಕೊಟ್ಟು ಅದಕ್ಕೊಂದು ಕಾವ್ಯಮಯವಾಗಿ ನಮ್ಮೆಲ್ಲರ ಬದುಕಿನ ಮೇಲೆ ಪರಿಣಾಮಕಾರಿ ಆಗುವಂತೆ ಅದನ್ನು ಬಿಂಬಿಸಿದರು. ಅದು ಮಹಾಭಾರತ. ಅದಕ್ಕೆ ಅಲ್ಲಿ ಅನೇಕ ಪಾತ್ರಗಳು ಬಂದು ಅದಕ್ಕೆ ಕನಕ ಹೇಳಿದ ಬೊಂಬೆ ಆಟವನ್ನು ಆಡಿಸಿದಿ. ಮಹಾಭಾರತದ ಕುರುಭೂಮಿ ಎಂಬ ರಂಗಮಂಚದ ಮೇಲೆ ಇದೊಂದು ಗೊಂಬೆ ಆಟಿದ್ರು. ಇದನ್ನು ತಿಳ್ಕೊಡ್ರಿ. ಇಷ್ಟಾದರೂ ನಮ್ಮ ಈ ಅಖಂಡತ ಅಂಬುದು ಯಾಕೋ ಏನೋ ಮನುಷ್ಯನ ದೌರ್ಬಲ್ಯದೊಳಗೆ. ಅದಕ್ಕೆ ನಾವು ಅಶ್ವತ್ಥಾಮಾಚಾರ್ಯ ಇಷ್ಟಿದ್ದರೂ ಎಂಥ ಜ್ಞಾನಿ, ಏನು ಅಧ್ಯಯನ, ಏನು ವಿಚಾರ, ಏನು ವಿದ್ಯಾ, ಇಷ್ಟಿದ್ದರೂ ಅವ್ರ ತಂದೆ ಆಗಲಿ ಅವರಾಗಲಿ ಇವರಿಂದ ಏನು ದುರ್ಯೋಧನೆಗೆ ಹಿತ ಮಾಡಲಿಕ್ಕೆ ಸಾಧ್ಯ ಆಯ್ತು? ಒಂದು ಮಾತು, ಈ ಅಶ್ವತ್ಥಾಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ತಮ್ಮದೇ ಕ್ಷೇತ್ರವಾದ, ತಮ್ಮದೇ ವ್ಯಾಪ್ತಿಯಾದ, ತಮ್ಮದೇ ಕರ್ತವ್ಯವಾದ ತತ್ವಜ್ಞಾನದ ಸಂಪಾದನೆ, ಶಸ್ತ್ರಾಸ್ತ್ರಗಳ ಜ್ಞಾನ ಸಂಪಾದನೆ ಮಾಡಿಕೊಂಡು ಅದರದ್ದೇ ಪಾಠ ಪ್ರವಚನ ಅಥವಾ ಜ್ಞಾನ ವಿದ್ಯಾವನ್ನು ಜಗತ್ತಿಗೆ ನೀಡುವುದೇ ಅವನ ಪ್ರಧಾನ ಕರ್ತವ್ಯ ಆಗಿತ್ತು. ತನ್ನ ವಿದ್ಯೆಯನ್ನು ಇಡೀ ಜಗತ್ತಿಗೆ ಹಂಚುತ್ತಾ ತಾನು ಕೂತಿದ್ದ ಅಂದರೆ ಅದರಲ್ಲಿ ಎಷ್ಟು ಜಗತ್ತಿಗೆ ಉಪಕಾರ ಆಗಬಹುದಾಗಿತ್ತು ಅಷ್ಟು ಉಪಕಾರ ಅವರಿಂದ ಆಗಲಿಲ್ಲ. ಯಾಕಂದರೆ ಅವರು ತನ್ನದೇ ಆದ, ತನಗೆ ಉಚಿತವಾದ, ವಿಹಿತವಾದ ತನ್ನ ವೃತ್ತಿಯನ್ನು ಜ್ಞಾನ ಸಂಪಾದನಾ, ಜ್ಞಾನದ ವಿಕೇಂದ್ರೀಕರಣ ನೀಡುವುದನ್ನು ಬಿಟ್ಟು ಈ ಕೌರವರ ಸೇನಾಪತ್ಯವನ್ನು ವಹಿಸಿ ಏವಂ ಹರಿಕ್ಷಯೈವಾಸೌ ಕ್ಷಾತ್ರಂ ಧರ್ಮಂ ಉಪೇಯುವಾನ್. ಏನು ಭಗವಂತನ ಇಚ್ಛಾ, ಕ್ಷತ್ರಿಯ ಧರ್ಮವನ್ನು ತಾನು ಇದಕ್ಕೆ ವೃತ್ತಿ ಸಾಂಕರ್ಯ ಅಂತಾರೆ. ಇದು ಮಾಡಬಾರ್ದು. ನಿಮಗೆ ಟೀಚರು ಅಂತ ಯೂನಿವರ್ಸಿಟಿ ಒಳಗೆ ಒಬ್ಬ ಪ್ರೊಫೆಸರ್ ಅಂತ ಅಪಾಯಿಂಟ್ಮೆಂಟ್ ಮಾಡಿರ್ತದೆ, ಇಲ್ಲ ಒಂದು ಹೈಸ್ಕೂಲ್ನಾಗ ಟೀಚರ್ ಅಂತ ಅಪಾಯಿಂಟ್ಮೆಂಟ್ ಮಾಡಿರ್ತದೆ. ನೀವು ವಿದ್ಯಾರ್ಥಿಗಳು ಕಲಿಸೋದು ಬಿಟ್ಟು ನಾನು ಯೂನಿಯನ್ ಮಾಡ್ಕೊಂಡು ಓಡಾಡ್ತೀನಿ ಊರು ತುಂಬೆಲ್ಲ ಅಂತಂದ್ರೆ ಇದೇನಾದ್ರು ಇದು ವೃತ್ತಿ ಸಾಂಕರ್ಯ. ನೀವು ಮಾಡೋದು ದಂಧ ಅಲ್ಲದು. ಅದು ಜಾರ್ಜ್ ಫರ್ನಾಂಡಿಸ್ ಮಾಡಿದ, ಇಲ್ಲಿ ಜೀವನ ಅದಕ್ಕೆ ಮಾಡಿದ ಅಂಥದ್ದೊಂದು ವರ್ಗನೇ ಅದ. ಅವರ ನೀವೇನು ಊರು ರಾಜಕಾರಣ ಮಾಡುವುದು ಅದಕ್ಕೆ ಪ್ರೊಫೆಸರ್ ಆಗಿಲ್ಲ. ನೀವು ನಿಮ್ಮ ವಿಹಿತವಾದ ವೃತ್ತಿಯನ್ನು ಬಿಟ್ಟು ಇನ್ನೊಂದು ವೃತ್ತಿಯನ್ನು ಬದುಕಿಗಾಗಿ, ಅದು ಸುಲಭ, ಅದು ಅನುಕೂಲ, ಅದು ಸ್ವಾರ್ಥಕ್ಕೆ ಸಾಧಕ ಅಂತ ನೀವೇನಾದ್ರೆ ನಿಮ್ಮ ಹಾದಿ ಬಿಟ್ಟು, ಕರ್ತವ್ಯ ಬಿಟ್ಟು ಇನ್ನೊಂದು ವೃತ್ತಿಗೆ ಇಳಿತೀರಿ, ಇನ್ನೊಂದು ಧರ್ಮಕ್ಕೆ ಇಳಿತೀರಿ ಅಂದರೆ ರಾಜಕಾರಣದ ಪ್ರವೇಶ ಮಾಡ್ತೀರಿ. ನೀವು ಯಾರ್ಯಾರು ಯಾವ ಮಾಡ್ಬೇಕು ಅದನ್ನೇ ಮಾಡ್ಬೇಕು. ಅದನ್ನು ಬಿಟ್ಟು ಇನ್ನೊಂದು ವೃತ್ತಿಗೆ ಇಳಿದ್ರು ಅಂದರೆ ಇದಕ್ಕೆ ವೃತ್ತಿ ಸಾಂಕರ್ಯ ಅಂತಾರೆ. ವರ್ಣ ಸಾಂಕರ್ಯ ಬೇರೆ, ವೃತ್ತಿ ಸಾಂಕರ್ಯ ಅಲ್ಲ, ಮಾಡಬಾರ್ದು. ಇದೇ ವೃತ್ತಿಯೊಳಗೂ ಕಲಬೇರಿಕೆ ಆಗಿಬಿಡ್ತಾವೆ. ಯಾವ ವೃತ್ತಿಗಳು ತನ್ನ ಒರಿಜಿನಲ್ ಆಗಿರ್ತಕ್ಕ ಉದ್ದೇಶ, ತನ್ನ ಒರಿಜಿನಲ್ ಆಗಿರ್ತಕ್ಕ ಸ್ವರೂಪವನ್ನು ಕಳ್ಕೊಂಡು ಹಿಂಗಾಗ್ತದೆ ಸಮಾಜದ ಅವ್ಯವಸ್ಥೆ. ಅದಕ್ಕೆ ಸಾಕ್ಷಿ ಈ 3 ಮಂದಿ ಆಚಾರ. ಹೀಗಾಗಿ ಇನ್ನು ಅವರ ವೃತ್ತಿ ಸಾಂಕರ್ಯ ಅದಕ್ಕೆ ಹೇಳಿಕ್ಕೆ ಬಂತು. ಆದ್ದರಿಂದ ಮನುಷ್ಯನ ಒಂದು ಎಲ್ಲ ಮನೋಭೂಮಿಕೆಗಳಿಂದ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯುವಾಗ, ತಿಳಿಯುವಾಗ ನಾವು ಕೆಲವು ಮಾತುಗಳನ್ನು ಗಮನದಲ್ಲಿಟ್ಕೋಬೇಕಾದದ್ದು. ಆ ಹಿನ್ನೆಲೆಯಲ್ಲಿ ಅಶ್ವತ್ಥಾಮಾಚಾರ್ಯರ ಒಂದು ಜೀವನವನ್ನು ಕುರಿತು 2 ದಿವಸ ದ್ರೋಣಾಚಾರ್ಯರು ತಂದೆ ಮಗಳ
ಮಗನಿಂದ ತಂದೆಯಲ್ಲಿ ಪರಿವರ್ತನ, ತಂದೆಯಿಂದ ಮಗನ ಧ್ಯೇಯ ಧೋರಣೆಗಳ ನಿರ್ಧಾರ. ಹೀಗಾಗಿ ಅವು ಏನೋ ಎಷ್ಟು ಚಂದ ಇರ್ತದೆ ತಂದೆ ಮಕ್ಕಳದು. ಅದರ ಪರಿಣಾಮ ದೇಶದ ಮೇಲೆ ಏನಾಯ್ತು, ಕೌರವರಿಗೆ ಏನಾಯ್ತು, ಅದರ ಲಾಭ ಯಾರಿಗೆ ಏನು ದೊರಕಿತು, ಅದರ ಹಾನಿ ಏನಾಯ್ತು ಜಗತ್ತಿಗೆ ಎಂಬುದನ್ನು ನಾವು ನೋಡ್ಬೋದು. ಆ ಹಿನ್ನೆಲೆ ಸ್ವಲ್ಪ ಅವರ ಚಾರಿತ್ರಿಕವಾಗಿರ್ತಕ್ಕ ವಿಷಯಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಮಹಾಭಾರತದ ಹಿನ್ನೆಲೆಯಲ್ಲಿ ಈ ಮಹಾನ್ ಭಾವರು ಅಶ್ವತ್ಥಾಮಾಚಾರ್ಯರು ಅವರ 3 ಅವತಾರ ಮಹಾಭಾರತ ವರ್ಣಿಸಿದ್ದು. ಸಾಕ್ಷಾತ್ ಶಿವಾವತಾರಿ, ಶಿವನ ಅವತಾರ ಅಂತ 3 ಮಂದಿ ಇದ್ದಾರೆ ಮಹಾಭಾರತದಾಗ. 3 ಮಂದಿ ಬ್ರಹ್ಮಚಾರಿಗಳು. ಶುಕಾಚಾರ್ಯರು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಅಂತ ಭಾಗವತ. ಸಾಕ್ಷಾತ್ ಶಿವ ಜಗತ್ತಿಗೆ 2 ಕೊಟ್ಟಾನೆ, ಒಂದು ಭಾಗವತ, ಒಂದು ಭಾಗೀರಥಿ ಅಂತ. ಭಾಗೀರಥಿ ಅದು ಶಿವನ ಅರುಣಗ್ರಹ, ಶಿವನ ಕರುಣ. ತಲೆಯ ಮೇಲೆ ಗಂಗೆಯನ್ನು ಇಟ್ಟು ಜಗತ್ತಿಗೆ ನೀಡಿದ ಅದು ಭಾಗೀರಥಿ. ತಲೆಯ ಒಳಗೆ ವೇದವ್ಯಾಸರ ಬಾಯಿಂದ ಕೇಳಿ ಜಗತ್ತಿಗೆ ಬರೆದು ನೀಡಿದ ಅದು ಭಾಗವತ. ಹೀಗಾಗಿ ಒಂದು ತಲೆ ಒಳಗಿಟ್ಕೊಂಡ್ರ ಜ್ಞಾನ ಒಳಗಿಟ್ಕೋಬೇಕು, ನೀರು ತಲೆ ಮೇಲೆ ಇಟ್ಕೋಬೇಕು. ನಾವು ಜ್ಞಾನವನ್ನು ತಲೆ ಮೇಲೆ ಇಟ್ಕೊಂಡೆ ಹೋಗಿಸ್ಬಿಡ್ತೀವಿ, ಹೀಗಾಗಿ ಅದು ಹಾಗೆ ಹೋಗ್ಬಿಡ್ತದೆ. ಹಂಗಲ್ಲ. ಹಿಂಗೆ ಶಿವ ಮನೋನಿಯಾಮಕ, ಇದು ಭಾಗವತದ ಇಂಗಿತ. 12 ಸ್ಕಂದ ಭಾಗವತದಲ್ಲಿ ಶಿವ ಪಾರ್ವತಿಯರ ಕಥೆ ಇಲ್ಲದ ಸ್ಕಂದಗಳೇ ಇಲ್ಲ. ಪ್ರತಿ ಸ್ಕಂದದಾಗ ಇವರಿಬ್ಬರು ಕಥೆ ಇದೆ. ಒಂದು ದೃಷ್ಟಿಯಿಂದ ಮನುಷ್ಯನಿಗೆ ಇರ್ತಕ್ಕ ಬುದ್ಧಿ, ಮನಸ್ಸು ಇದೇ ಶಿವ ಪಾರ್ವತಿ. ಇಲ್ಲ ಸೌಂದರ್ಯ ಹೇಳೋದು ನೋಡಿ ಹಂಗೆ, ಶಿವಶಕ್ತಿಯುಕ್ತೋ ಪ್ರಭವತಿ. ಶಿವ ಶಕ್ತಿ, ಶಕ್ತಿ ಅಂದ್ರೆ ಸತಿ, ಸತಿ ಅಂದ್ರೆ ಪಾರ್ವತಿ. ಅದಕ್ಕೆ ಭಾಗವತ 2ನೇ ಸ್ಕಂದ ಹೇಳ್ತದೆ, ನಿಮಗೇನಾರೇ ಬುದ್ಧಿ ಬೆಳಿಬೇಕು, ವಿದ್ಯಾ ಬರಬೇಕು ಅಂದ್ರೆ ವಿದ್ಯಾ ಕಾಮಸ್ತು ಗಿರೀಶಂ, ವಿದ್ಯಾ ಕಾಮಸ್ತು ಗಿರೀಶಂ. ಗಿರೀಶ ಅಂದರೆ ಶಿವ. ಅವನನ್ನು ವಿದ್ಯಾ ಬೇಕು, ಜಗತ್ತಿನ ಜ್ಞಾನ ಬೇಕು ಅನ್ನೋರು ಶಿವನ ಆರಾಧನೆ ಮಾಡಬೇಕು. ಒಂದು ದಾಂಪತ್ಯಾರ್ಥಂ ಉಮಾಂ ಸತೀಂ, ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅನ್ನೋ ಅಪೇಕ್ಷೆ ಇದ್ದವರು ಪಾರ್ವತಿಯನ್ನು ಪೂಜೆ ಮಾಡಬೇಕು ಅಂತ ಭಾಗವತದ 2ನೇ ಸ್ಕಂದ ಆಜ್ಞಾ ಮಾಡಿದೆ. ಯಾರ್ಯಾರು ಉಪಾಸನಾದಿಂದ ಏನೇನು, ಅದಕ್ಕೆ ಬುದ್ಧಿ ಮನಸ್ಸು ಅವೆರಡು ಕೂಡಿ ನಡಿಬೇಕು. ಪ್ರಾಯ ಯಾರು ಬುದ್ಧಿ ಮನಸ್ಸು ಹೊಂದಾಣಿಕೆ ಆಗೋದು ಕಷ್ಟ. ಬುದ್ಧಿ ಸರಿಯಾದ ವಿಚಾರವನ್ನೇ ಕೊಡ್ತಿರ್ತದೆ, ಮನಸ್ಸು ಅದನ್ನ ಅಪೋಸ್ ಮಾಡ್ತಿರ್ತದೆ. ಹೀಗಾಗಿ ನಮ್ಮಲ್ಲಿ ದ್ವಂದ್ವ ನಿರ್ಮಾಣ ಆಗ್ತದೆ. ಇದು ಐತರೇಯ ಉಪನಿಷತ್ತಿನ ಮಾತು. ವಿಕಲ್ಪಾತ್ಮಕಂ ಮನಃ, ಸಂಕಲ್ಪಾತ್ಮಕವಾದದ್ದು ಹೃದಯ ಅಥವಾ ಬುದ್ಧಿ. ನಮ್ಮ ಬುದ್ಧಿ ಅದು ಸಂಕಲ್ಪ, ಸರಿಯಾದ ಸಮ್ಯಕ್ ಕಲ್ಪಯತಿ ಇತಿ ಸಂಕಲ್ಪ. ಸರಿಯಾದ ವಿಚಾರಗಳನ್ನು ಯಾವಾಗಲೂ ನಮಗೆ ಮಾರ್ಗದರ್ಶನ ಮಾಡೋದು ಅದು ಬುದ್ಧಿ. ಇದು ಇಂಟರ್ನಲ್ ವಾಯ್ಸ್ ಅಂತಾರೆ, ಇದಕ್ಕೆ ಆತ್ಮಸಾಕ್ಷಿ ಅಂತಾರೆ, ಇದಕ್ಕೆ ಸಾಕ್ಷಿ ಪ್ರಜ್ಞೆ ಅಂತ ಕರೀತಾರೆ. ಇದೆಲ್ಲರಿಗೂ ಅವರವರಿಗೆ ಅವರ ಆತ್ಮ ಸರಿಯಾದ ಪರಿಕಲ್ಪನೆಯನ್ನೇ ಕೊಡ್ತಿರ್ತದೆ ಯಾವಾಗಲೂ. ಇದನ್ನು ಅಪೋಸ್ ಮಾಡೋದು ಮನಸ್ಸು, ಇದು ಎಲ್ಲರಿಗೂ ಅನುಭವದ. ಯಾವಾಗ ಅದಕ್ಕೆ ಅದು ವಿಕಲ್ಪಾತ್ಮಕ, ವಿರುದ್ಧಂ ಕಲ್ಪಯತಿ ಇತಿ ವಿಕಲ್ಪ ಅಂತ ಮನಸ್ಸಿಗೆ ಕರೀತಾರೆ. ಹೀಗೆ ಸಂಕಲ್ಪ ವಿಕಲ್ಪಾತ್ಮಕವಾದದ್ದು. ಇದನ್ನೇ ಸಾಂಕೇತಿಕವಾಗಿ ಅಲ್ಲಿ ಕಥೆ ಬರ್ತದೆ ಭಾಗವತದಾಗ. ಸತಿ ಶಿವನ ಇಚ್ಛಾ ವಿರುದ್ಧ ನಡೆದು ಬುದ್ಧಿ ಮನಸ್ಸು ಒಂದಕ್ಕೊಂದು ವಿರುದ್ಧ ಆದರೆ ಅದರಿಂದ ಸದ್ಗತಿ ಆಗುದು, ನಮಗೆ ಗತಿ ಸರಿ ಆಗುದಿಲ್ಲ. ಅದಕ್ಕೆ ಶಿವನ ಅಭಿಪ್ರಾಯ, ಪಾರ್ವತಿಯ ಅಭಿಪ್ರಾಯ, ಶಿವನ ಅಭಿಪ್ರಾಯ, ಶಕ್ತಿಯ ಅಭಿಪ್ರಾಯ, ಬುದ್ಧಿಯ ಅಭಿಪ್ರಾಯ, ಮನಸ್ಸಿನ ಅಭಿಪ್ರಾಯ ಕೂಡ್ಕೊಂಡೇ ಇರಬೇಕು, ಕೂಡ್ಕೊಂಡೇ ಇರಬೇಕು. ಇದು ಆಗಲಿಲ್ಲ ಅಂದರೆ ಒಂದು ವೇಳೆ ಮನಸ್ಸನ್ನು ಬುದ್ಧಿ ಮೀರಿತು ಅಥವಾ ಬುದ್ಧಿಯನ್ನು ಮನಸ್ಸು ಮೀರಿತು ಆಗುವ ಅನರ್ಥವನ್ನು ಸಾಂಕೇತಿಕವಾಗಿ ಸೂಚನೆ ಮಾಡಿಕೊಡ್ತದೆ. ಅದು ಕಥೆ ಇಲ್ಲಿ ಅದೊಂದು
ಬೇರೆ ವಿಚಾರ, ಅದು ಬಂದು ಹೋಗ್ಯದ ಹಿಂದಕ್ಕೆ ಅದನ್ನ ಹೇಳಿ ನಾವು ಭಾಗವತದ ಹೇಳುವ ಅದನ್ನು ಈಗ ಬೇಕಾದದ್ದೇನು ಅಂದ್ರೆ ಸಾಕ್ಷಾತ್ ಶಿವನ ಮೊದಲೇ ಅವತಾರ ದುರ್ವಾಸರು. ಏನು ದತ್ತಾತ್ರೇಯ ಅಂತ 3 ಮುಖದ ಒಂದು ಉಪಾಸನಾ ಕ್ರಮ ಬಂದಲ್ಲ, ಈ ದತ್ತಾತ್ರೇಯ ಅಂದರೆ ಯಾರಂತೀರಿ? ಬ್ರಹ್ಮ ವಿಷ್ಣು ಮಹೇಶ್ವರರು. ಅತ್ರಿ ಮತ್ತು ಅನಸೂಯಾಗ 3 ಮಂದಿ ಮಕ್ಕಳಾಗಿ ಹುಟ್ಟಿದ್ದಾರೆ. ದತ್ತಂ ದುರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್ ಅಂತ ಭಾಗವತ. ದತ್ತ ಅಂಬುದು ಭಗವಂತ ಶ್ರೀಹರಿ, ದತ್ತ ಎಂಬ ರೂಪದಿಂದ ಅನಸೂಯ ಅತ್ರಿ ಋಷಿಯಲ್ಲಿ ಹುಟ್ಟಿದ. ದುರ್ವಾಸ ಸಾಕ್ಷಾತ್ ಶಿವ ದುರ್ವಾಸರ ರೂಪದಿಂದ ಹುಟ್ಟಿದ. ದತ್ತಂ ದುರ್ವಾಸಸಂ ಸೋಮಂ ಚಂದ್ರ ಬ್ರಹ್ಮದೇವರು ಚಂದ್ರನಲ್ಲಿ ಆವಿಷ್ಟರಾಗಿ ಚಂದ್ರನ ರೂಪದಿಂದ ಬ್ರಹ್ಮದೇವರ ಅವತಾರ. ಬ್ರಹ್ಮದೇವರ ಹಂಗೆ ಅವತಾರ ಇಲ್ಲ. ಆದ್ದರಿಂದ ದತ್ತಂ ದುರ್ವಾಸಸಂ ಸೋಮಂ ಆತ್ಮ ಈಶ ಬ್ರಹ್ಮ ಸಂಭವಾನ್. ಆತ್ಮ ಅಂದರೆ ಪರಮಾತ್ಮ, ಇದು ಭಾಗವತದ ಮಾತು. ಆತ್ಮೇಶ ಬ್ರಹ್ಮ ಸಂಭವಾನ್. ಈ ದತ್ತಾತ್ರೇಯ ಅಂತೇನು ಅತ್ರಿ ಋಷಿಗಳಿಗೆ ತನ್ನನ್ನೇ ದತ್ತ, ಅದು ದತ್ತಾತ್ರೇಯ ಅಂತ. ಅಲ್ಲೇನು 3 ಮುಖ ತೋರಿಸ್ತಾರೆ. ಒಂದು ದುರ್ವಾಸರದು, ಒಂದು ದುರ್ವಾಸರ ಮುಖ, ಅದು ಒಂದು ದತ್ತನ ಮುಖ, ಒಂದು ದುರ್ವಾಸರು, ಇನ್ನೊಂದು ಸೋಮ ಅಂದರೆ ಬ್ರಹ್ಮದೇವರು. ಈ ದುರ್ವಾಸರು ಅನಸೂಯ ಅತ್ರಿ ಋಷಿಗಳ ಮಕ್ಕಳು. ಇವರೊಬ್ಬರು ಮಹಾಭಾರತದೊಳಗೆ ಒಂದು ದೊಡ್ಡ ಪಾತ್ರ. ಇದು ಶಿವನ ಮಹಾಭಾರತದೊಳಗೆ ಇರ್ತಕ್ಕ ಒಂದು ಪಾತ್ರ. ಈ ದುರ್ವಾಸರ ಸೇವಾದಿಂದೇ ಕುಂತಿ 3 ಜನ ಪ್ರಚಂಡರಾದ ಧರ್ಮ ಭೀಮ ಅರ್ಜುನ ಎಂಬುವ ಮಕ್ಕಳನ್ನು ಪಡೆದದ್ದು ಈ ದುರ್ವಾಸರ ಈ ಶಿವನ ಸೇವೆಯನ್ನು ಮಾಡಿ ಯಥಾನ ಶಕ್ಯತೆ ಪರೈ ಶರೀರ ವಾಂಗ್ ಮನೋನುಗ. ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಸೇವಾ ಕುಂತಿ ತನ್ನ ಬಾಲ್ಯ ಅವಸ್ಥಾದಾಗೆ ಮಾಡಿದರು. ಆಗ ಅವರು ವರ ನೀಡಿದರು, ಯಂ ಯಂ ವಾಪಿ ತ್ವಮೇತೇನ ಮಂತ್ರೇಣ ಆವಾಹಯಿಷ್ಯಸಿ ತಸ್ಯ ತಸ್ಯ ಪ್ರಭಾವೇನ ತವ ಪುತ್ರೋ ಭವಿಷ್ಯತಿ ಅಂತ. ಆ ದುರ್ವಾಸರ ವರದಿಂದ ಹುಟ್ಟಿದಂಥವರು ಧರ್ಮರಾಜಾದಿಗಳು. ಆದ್ದರಿಂದ ಇದು ದುರ್ವಾಸರ ಪಾತ್ರ. ಬಹಳ ಸನ್ನಿವೇಶದೊಳಗೆ ಮಹಾಭಾರತದ ಘಟನೆಗಳ ಜೊತೆಗೆ ಅನುಸೃತವಾಗಿ ಬೆಳೆದ ಸೇರಿದ ಒಂದು ಪಾತ್ರ ಅಂದರೆ ದುರ್ವಾಸರು. ಅವರು ಒಂದು ರೀತಿ. ಇನ್ನು 2ನೇ ಪಾತ್ರ ಶುಕಾಚಾರ್ಯರು. ಅವರು ಮಹಾಭಾರತದೊಳಗೆ ಅಲ್ಲಲ್ಲಿ ಕಂಡು ಬರ್ತಾರೆ. ಪ್ರಧಾನವಾಗಿ ಭಾಗವತದ ನಿರೂಪಣೆಯನ್ನು ಜಗತ್ತಿಗೆ ಮಾಡಿದ ಮಹಾನ್ ಭಾವರು ಶುಕಾಚಾರ್ಯರು. ಅವರು ವೇದವ್ಯಾಸ ದೇವರ ಮಕ್ಕಳು. ಶುಕಾಚಾರ್ಯರು ಸಾಕ್ಷಾತ್ ಶಿವ ಮತ್ತು ಅವರು ಅವತಾರಭೂತರಾದಂಥವ್ರು. ಅದಕ್ಕೆ ತಮ್ಮ ಸರ್ವಭೂತ ಹೃದಯಂ, ಎಲ್ಲ ಜಗತ್ತಿನ ಅನಂತ ಚೇತನರ ಹೃದಯದೊಳಗೆ ವಾಸಿಯಾದ ಮಹಾನುಭಾವರು ಶುಕಾಚಾರ್ಯರು. 3ನೇ ಅವತಾರ ಅಶ್ವತ್ಥಾಮಾಚಾರ್ಯರು. 3 ಬ್ರಹ್ಮಚಾರಿಗಳಿರು, ದುರ್ವಾಸರು ಮತ್ತು ಶುಕಾಚಾರ್ಯರು ಮತ್ತು ಸಾಕ್ಷಾತ್ತಾಗಿರ್ತಕ್ಕಂತಹ ಅಶ್ವತ್ಥಾಮಾಚಾರ್ಯರು. ಇವರು ಯಾರು ಮಕ್ಕಳಾಗಿ ಹುಟ್ಟಿ ಬಂದರು. ನಿನ್ನೆ ಒಂದು ಜೆನೆಟಿಕ್ ಇನ್ಫ್ಲುಯೆನ್ಸದ ಬಗ್ಗೆ ಸ್ವಲ್ಪ ಮಾತು ತಿಳಿದಿದ್ದು ನಾವು. ಹಾಗೆ ತಂದೆ ತಾಯಿಗಳ ಗುಣ ಮಕ್ಕಳಲ್ಲಿಯೂ ಗುಣವಾಗಿ ಪರಿಣಮಿಸ್ತಾವೆ. ತಂದೆ ತಾಯಿಗಳ ದೋಷ ಅದು ಮಕ್ಕಳಲ್ಲಿ ದೋಷವಾಗಿ ಹೆಂಗೆ ಪರಿಣಮಿಸ್ತದೆ. ಇದೊಂದು ಸಾರ್ವಕಾಲಿಕವಾದ ಸತ್ಯ. ಇದು ವಾಸ್ತವತೆ. ಇದು ಇವತ್ತಿಗೂ ಅದು ಆವತ್ತಿಗೂ ಇತ್ತು, ಯಾವ ಕಾಲಕ್ಕೂ ಇರುವುದೇ. ಹೀಗಾಗಿ ಕಶ್ಯಪರ ದೊಡ್ಡ ಜ್ಞಾನಿಗಳು, ಅವರಿಗೆ 7 ಮಂದಿ ಹೆಣ್ಣಂದರು. ದಿತಿ ಅಂತ ಮೊದಲೇ ಹೆಂಡತಿ ದಿತಿ, ಆಕೆ ಮಕ್ಕಳಿಗೆಲ್ಲ ದೈತ್ಯರು ಅಂತ ಟೈಟಲ್ ಬಂದ್ಬಿಡ್ತು. ಅವೆಲ್ಲ ಹಾಗೆ ಭಾಳ ಕ್ರೂರ ಪ್ರಬಲ. ತಂದೆ ಮಾತ್ರ ಒಬ್ಬನೇ. ಇನ್ನೊಬ್ಬ ಹೆಂಡತಿ ಅದಿತಿ, ಆ ಅದಿತಿಯ ಹೆಂಡತಿಯಲ್ಲಿ ಹುಟ್ಟಿದಂಥ ಮಕ್ಕಳೇ ದೇವತೆಗಳು. ಹಿಂಗೆ ತಂದೆ ಒಬ್ಬನೇ, ತಾಯಂದರು ಬೇರೆ. ಹುಟ್ಟಿದ ಮಕ್ಕಳಲ್ಲಿ ಸ್ವಭಾವದೊಳಗೆ ಪರಿವರ್ತನೆ ಯಾಕೆ ಆಗ್ತದೆ? ಪಿತೃಮಾತ್ರ ದೋಷ ಅಂತ ನಿನ್ನೆ ತಾತ್ಪರ್ಯ ನಿರ್ಣಯದ ಒಂದು ಮಾತು ಕಂಡಿದ್ದು. ಗುಣಾಸ್ತು ಕಾಲಾತ್ ಪಿತೃಮಾತ್ರ ದೋಷಾತ್ ಸ್ವಕರ್ಮತೋವ ಅಭಿಭವಂ ಪ್ರಯಾಂತಿ. ಈ ಹಿನ್ನೆಲೆಯೊಳಗೆ ಒಮ್ಮೆ ರಾಮ ಲಕ್ಷ್ಮಣ ಕಾಡಿನಾಗ ಹೊಂಟಿದ್ರು. ಸೀತಾನ ಹುಡುಕೋತ ಹೋಗುವಾಗ ಸಹಜ ಕೇಳಿದ,
ಯಾರು ರಾಮ ಲಕ್ಷ್ಮಣ ಹೊಂಟಾಗ ಕೇಳ್ದ, ಪುಷ್ಪಂ ದೃಷ್ಟ ಫಲಂ ದೃಷ್ಟ ಸ್ತ್ರೀಣಾಂಚ ಯೌವನಂ ಕಸ್ಯ ನೋಚ್ಚಲತೆ ಮನಃ. ಒಂದು ಹೂ ನೋಡಿ, ಹಣ್ಣು ನೋಡಿ, ಇಲ್ಲ ಹೆಣ್ಣನ್ನು ನೋಡಿ ಯಾರ ಮನಸ್ಸು ಉದ್ವಿಗ್ನ ಆಗ್ತದೆ, ಯಾರ್ದು ಆಗುವುದಿಲ್ಲ ಅಂತ ಕೇಳ್ದ. ಯಸ್ಯ ಮಾತಾ ಶುಚಿರ್ದಕ್ಷ ಪಿತಾ ಯಸ್ಯ ಚ ತಾದೃಶ. ಯಾವ ತಂದೆ, ಯಾವ ತಾಯಿ ಮಾನಸಿಕವಾಗಿ, ದೈಹಿಕವಾಗಿ, ವೈಚಾರಿಕವಾಗಿ, ಆಹಾರ ವಿಹಾರ ಆಚಾರ ವಿಚಾರವೆಂದು ಶುದ್ಧ ಇದ್ದಾರೆ ಅಂಥವ್ರ ಮಕ್ಕಳ ಮನಸ್ಸು ಹಂಗೆ ಭಾಳ ಕೆಡುವುದಿಲ್ಲ, ಎಂದೂ ಅವ್ರು ಕೆಡುವುದಿಲ್ಲ. ಇದು ವಾಲ್ಮೀಕಿ ರಾಮಾಯಣದ ಮಾತು. ಇಂಥವು ವಿಷ್ಣು ಪುರಾಣದಾಗಿದೆ, ಪದ್ಮ ಪುರಾಣದಾಗಿದೆ, ಮಹಾಭಾರತದಾಗೆ ಇದೆ. ಯಾಕೆ ಆತು ಅವನ ಹಿನ್ನೆಲೆ ಒಳಗೆ ನಾವು ಸ್ವಲ್ಪ ವಿಸ್ತಾರವಾಗಿ ನಿನ್ನ ಕಾಣ್ತಾ, ನಮ್ಮ ಭೀಷ್ಮಾಚಾರ್ಯರ ಜನ್ಮ ಒಂದು ಪಾಪ, ಅದರಿಂದ ಪಡೆದ ಶಾಪ, ಅದು ಬೀಜಭೂತವಾದದ್ದು ಅಂತ ಕಂಡು ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಈ 3 ಮಂದಿಯ ಜನ್ಮದ ಹಿನ್ನೆಲೆಯನ್ನು ನಾವು ಕಾಣಲಿಕ್ಕೆ ಉದ್ಯುಕ್ತರಾಗಿದ್ದೆ. ದ್ರೋಣಾಚಾರ್ಯರು ಯಾರು? ದೈವಿ ಪ್ರಪಂಚದೊಳಗೆ ದೇವತೆಗಳಿಗೆ ಮಾರ್ಗದರ್ಶಕ ಗುರುಗಳಾದ ಬೃಹಸ್ಪತ್ಯಾಚಾರ್ಯರು, ಅವರೇ ಸಾಕ್ಷಾತ್ ದ್ರೋಣಾಚಾರ್ಯರು. ಬೃಹಸ್ಪತಿ ಮಹಾಭಾರತದಾಗ 2 ಪಾತ್ರವನ್ನು ವಹಿಸ್ಯಾರ. ಒಂದು ಉದ್ಧವನಾಗಿ ಕೃಷ್ಣನ ಜೋಡಿ ಇದ್ದಾರೆ, ಇನ್ನೊಂದು ಸಾಕ್ಷಾತ್ತಾದ ಬೃಹಸ್ಪತ್ಯಾಚಾರ್ಯರು ದ್ರೋಣಾಚಾರ್ಯರಾಗಿದ್ದಾರೆ. ಹಾಗೆ ಯಮ ಧರ್ಮರಾಜನೂ ಆಗ್ಯಾನ, ವಿದುರ ಅಂತೂ ಆಗ್ಯಾನ, ಯಮಧರ್ಮರಾಜ. ಇವೆಲ್ಲ ಮಹಾಭಾರತದಾಗ ಇದ್ದವನ್ನ. ಮತ್ತು ಇವಕ್ಕೆಲ್ಲ ಈ ಅವತಾರದ ಈ ಭೂಮಿಕೆ, ಇದು ಮೀಮಾಂಸ ಯಾರೋ ವೈಯಕ್ತಿಕವಾಗಿ ಮಾಡಿದ್ದಲ್ಲ. ಇದು ಮಹಾಭಾರತದ ಹಿನ್ನೆಲೆಯೊಳಗೆ ಯಾವಾಗ ಯಾರ್ಯಾರನ್ನು ಕರಿಬೇಕು ಅಂತ ಕುಂತು ವಿಚಾರ ಮಾಡುವಾಗ ಅವರವರು ಎಲ್ಲ ಈ ನಿರೂಪಣೆ ಸ್ಪಷ್ಟವಾಗಿ ಬಂದದ್ದು. ಮೂಲ ಮಹಾಭಾರತದೊಳಗೆ ವೇದವ್ಯಾಸದೇವರು ಕೃತಿಯೊಳಗೆ ಬಂದಿರತಕ್ಕಂಥ ವಿಚಾರಗಳು ಇವೆಲ್ಲ ಈ ರೀತಿಯಾಗಿ. ಹಾಗೆ ಭರದ್ವಾಜ ಋಷಿಗಳು, ಭಾಗವತ ಜ್ಞಾನಿ ಭರದ್ವಾಜರು. ನಿಮಗೆ ಭರದ್ವಾಜರ ಬಗ್ಗೆ ಹೇಳಬೇಕು ಅಂದರೆ, ಈ ವಿಮಾನಶಾಸ್ತ್ರ ಅಂತ ಒಂದದ, ಭಾಳ ಪ್ರಾಚೀನವಾಗಿತ್ತು. ಅದರ ಬಗ್ಗೆ ಗ್ರಂಥಗಳು ಯಾರ್ಯಾರ್ದು ಅವ ಅಂದರೆ ಅದು ಭರದ್ವಾಜ ಸಂಹಿತ, ಭರದ್ವಾಜ ತಂತ್ರ ಇತ್ಯಾದಿಗಳು ಭರದ್ವಾಜರು ಬರೆದಿದ್ದು. ಅಂದಿನ ಕಾಲದ ದೊಡ್ಡ ಸೈಂಟಿಸ್ಟ್ ಅವರು ಯಾರು? ಭರದ್ವಾಜರು. ಮಹಾಭಾರತದಾಗ ಒಂದು ಪ್ರಸಂಗ ಬರ್ತದೆ. ದ್ರುಪದ ರಾಜ ತನಗೆ ಅಯೋನಿಜರಾದ ಮಕ್ಕಳು ಬೇಕು. ಅಯೋನಿಜ ಮಕ್ಕಳು ಅಂದರೆ ಏನು? ಅವರು ಒಬ್ಬ ತಾಯಿಯ ಗರ್ಭದಾಗ ಕೂತು ಬೆಳೆದ ಮಕ್ಕಳಾಗಿರ್ಬಾರ್ದು. ತಾಯಿ ಗರ್ಭದಾಗ ಬೆಳೀತು ಅಂದರೆ ಆ ಮಕ್ಕಳು ಅವಕ್ಕೆ ತಾಯಿ ಇನ್ಫ್ಲೂಯೆನ್ಸ್ ಆಗ್ತದೆ. ಅಂಥ ಇನ್ಫ್ಲೂಯೆನ್ಸ್ ಆಯ್ತು ಅಂದರೆ ಕೆಲವು ವೀಕ್ನೆಸ್ ಬರ್ತಾವೆ, ಅಧೈರ್ಯ ಬರ್ತದೆ. ಯಾಕಂದರೆ ಅವ್ರ ತಾಯಿಯಿಂದ ಹಂಗಿದ್ದ ಹಂಗಾಗ್ತದೆ. ಹಂಗಾಗಬಾರ್ದು. ಮನುಷ್ಯ ಸಹಜವಾದ ದೋಷಗಳು ಏನೂ ಬರಬಾರ್ದು. ಅಂಥ ಮಕ್ಕಳು ಬೇಕು ನನಗೆ, ಪರಾಕ್ರಮಿಗಳು ಬೇಕು ಅಂತ ಇವ ಹೋಗಿ ಕೇಳಿದ. ಇದಕ್ಕೊಂದು ಯಜ್ಞ, ಯಾಗ, ಹೋಮ, ಹವನ ನೀವು ಏನು ಮಾಡಿಸ್ತಿದ್ರು ಮಾಡಿಸ್ರಿ, ಅದು ಹೆಂಗೆ ಹುಟ್ಬೇಕು ಮಕ್ಕಳು. ಅವ್ರು ಕೆಲವರಂದರು ಯಾಜೋಪಯಾಜರು ಅಂತ ಇಬ್ಬರು ಅಣ್ಣ ತಮ್ಮಂದಿದ್ದಾರೆ, ನೀ ಅವ್ರ ಹತ್ರ ಹೋಗು ಅಂತ. ಯಾಜೋಪಯಾಜರ ಹತ್ರ ಮಲ್ಲ ಯಾಜ, ಉಪಯಾಜ ತಮ್ಮ, ಅವ ಯಾಜ ಅಣ್ಣ. ಆ ಉಪಯಾಜನ ಹತ್ರ ಹೋದ, ನನಗೆ ಹಿಂಗೆ ಆಗಬೇಕು ಅಪೇಕ್ಷೆ ಅದ ಯಜ್ಞ, ನೀವು ಏನಂತ ದಕ್ಷಿಣ ಕೊಡ್ತೀನಿ, ರೊಕ್ಕ ಕೊಡ್ತೀನಿ. ನಮ್ಮ ಅಣ್ಣ ಮಾಡಿಸ್ತಾನೆ, ನಾ ಇಂಥದ್ದು ಮಾಡೋದಿಲ್ಲ ಅಂತ. ಏನು ಉದ್ದೇಶ? ಏನಿಲ್ಲ, ನಮಗೆ ನಮ್ಮ ದ್ರೋಣಾಚಾರ್ಯರಿಗೆ ಆಗಿ ಬರುವುದಿಲ್ಲ. ನನಗೆ ನಾವಿಬ್ಬರು ಬಾಲ್ಯ ಸ್ನೇಹಿತರೇ, ಅಗ್ದಿ ನಾವು ರೂಮ್ಮೇಟು, ಬೆಂಚ್ಮೇಟು ಎಲ್ಲ ಇದ್ದವರು. ಅವ್ರ ತಂದೆ ಭರದ್ವಾಜರ ಕೈಯಾಗೆ ನಾವು ಓದ್ಯಾಮ. ಆದರೆ ನಮಗೂ ಅವಗೂ ಭಯಂಕರ ಎಷ್ಟು ಸ್ನೇಹ ಇತ್ತು, ಅಷ್ಟು ದ್ವೇಷ ಪರ್ಯವಸನ ಇತ್ತು. ಯಾವಾಗಲೂ ಸ್ನೇಹ ಭಾಳ ಇದ್ದರೆ ಅದೇ ದ್ವೇಷದಾಗ ಪರ್ಯವಸನ ಆಗ್ತದೆ. ಅದಕ್ಕೆ ಭಾಗವತ ಬಂದು ಹೋಗ್ಯದ ಹಿಂದೆ ಕೇಳಿನ, ಭಾಳ ಅಟ್ಯಾಚ್ಮೆಂಟ್ ಯಾರ ಜೋಡಿನೂ ಭಾಳ ಬೆಳೆಸ್ಕೋಬಾರ್ದು. ಎಲ್ಲಿ ಅತಿ ಸ್ನೇಹ ಬೆಳೀತದ, ರಾಗ ಬೆಳೀತದ, ಅಲ್ಲೇ ದ್ವೇಷ ಹುಡ್ತದೆ. ಎಲ್ಲ ಜೋಡಿ ಎಲ್ಲ ಆರಾಮಿದ್ದೀರಿ ಇಷ್ಟೇ ಮಾತಾಡ್ಬೇಕು.
ಅತಿ ಅಟ್ಯಾಚ್ಮೆಂಟ್ ಏನದ, ಭಾಳ ಹಚ್ಚೋಳಿಕ್ಕೆ ಹೋಗ್ಬಾರ್ದು ಯಾರನ್ನು. ಎಲ್ಲಿ ಭಾಳ ಹಚ್ಚೋತೀರಿ ಅಲ್ಲಿ ಹಿಂದಲ್ಲ ನಾಳೆ ಒಂದು ಸಣ್ಣ ಕಾರಣಕ್ಕಾಗಿ ಅಷ್ಟೇ ಪ್ರಖರವಾದ ದ್ವೇಷ ಬೆಳೀತದೆ. ಅದಕ್ಕೆ ದ್ವೇಷ ಬೆಳಿಬಾರ್ದು, ಅದಕ್ಕೆ ಸ್ನೇಹ ಅಷ್ಟಕ್ಕಷ್ಟೇ ಇರಬೇಕು. ಇದು ಭಾಗವತ ಕಲಿಸುವ ತೃತೀಯ ಸ್ಕಂದದ ಒಂದು ಸಂದೇಶ ಇದು. ಇಲ್ಲಿ ನಮಗೆ ಬೇಕಾದದ್ದೇನು ಅಂದರೆ ಈ ಇಬ್ಬರ ದ್ವೇಷ ದ್ರೋಣನಿಗೂ ದ್ರುಪದನಿಗೂ ಭಾರಿ ಆಗಿರ್ತಕ್ಕ. ಅದಕ್ಕೆ ದ್ರೋಣಾಚಾರ್ಯರನ್ನು ನಾನು ಸಂಹಾರ ಮಾಡಲಿಕ್ಕೆ ಬರುವುದಿಲ್ಲ, ನನಗೆ ಗುರುಪುತ್ರ ಆಗ್ತಾನೆ ಮತ್ತು ಗೆಳೆಯ ಆಗ್ತಾನೆ. ಅದಕ್ಕೆ ಇದನ್ನು ಮಾಡುವಂಥ ಒಬ್ಬ ಮಗ ಹುಟ್ಟಬೇಕು, ಅದಕ್ಕೆ ನೀವು ಉಪಾಯ ಮಾಡ್ತೀರೇನು ಅಂತ ಅವ ಅಂದ. ನಮ್ಮ ಅಣ್ಣ ಮಾಡ್ತಾನೆ ಇಂಥ ಕೆಲಸ, ಈ ಬ್ರಹ್ಮಹತ್ಯೆ ಮಾಡುವ ನಿಮ್ಮ ಗುರುಪುತ್ರನ ಕೊಲ್ಲಬೇಕು ಅಂತ ಏನು ಇಟ್ಕೊಂಡಿಲ್ಲ. ಅವ ಸುಮಾರು ತಯಾರಿದ್ದಾನೆ. ಅವ ಯಾಕೆ ತಯಾರಿದ್ದಾನೆ? ಅವ ಒಮ್ಮೆ ನಾವಿಬ್ಬರು ಕೂಡ್ಕೊಂಡು ಹೊಂಟಿದ್ವಿ, ಗುರುಕುಲದಿಂದ ಅಧ್ಯಯನ ಮುಗಿಸ್ಕೊಂಡು ಹೊರಗೆ ಹೊಂಟಿದ್ವಿ. ರೋಡ್ನಾಗ ಒಂದು ಮಾವಿನ ಹಣ್ಣಿನ ಗಿಡ, ಅದೊಂದು ಹಣ್ಣು ಬಿದ್ದಿತ್ತು. ಆವಾಗ ನಮ್ಮ ಅಣ್ಣಂದ, ನಾ ಹಣ್ಣು ತೊಗೋತೀನಿ ಅದನ್ನು ತಿನ್ನಲಿಕ್ಕೆ ಅಂದ. ನಾ ಏನಂದ, ಯಾವುದೇ ಒಂದು ವಸ್ತುವಿಗೆ ಒಬ್ಬ ವ್ಯಕ್ತಿ ಮಾಲಕ್ ಅಂತ ಇರ್ತಾನೆ, ಅವನು ಕೇಳದೆ ನಾವು ತೊಗೋಬಾರ್ದು, ಅದು ದೋಷ. ಕೇಳದೆ ಅಪಹಾರ ಮಾಡಿದ್ವಿ ಅಂದರೆ ದೋಷ ಬರ್ತದೆ. ಕೇಳಿ ಅನುಮತಿಯಿಂದ ತೊಗೊಂಡ್ರೆ ಅದು ನಿರ್ದೋಷ ಆಗ್ತದೆ. ಅದಕ್ಕೆ ಕೇಳ್ತು ಹಾಗೆ ತೊಗೋಬೇಡ ಅಂತ ನಾನು. ಅದೇ ಹಣ್ಣು ಬಿದ್ದದ, ಅದು ತೋಳಿಕೆ ಏನದ ಒಂದು. ನಂದು ಯಾವುದೇ ಪದಾರ್ಥ ಅದು ಶುದ್ಧದನೋ ಇಲ್ಲೋ ನೋಡ್ಕೊಂಡು ತೊಗೋಬೇಕು. ಸ್ವಲ್ಪ ಏನಾರೆ ಅಶುದ್ಧ ಆಗಿದ್ರೆ ಅದ್ರ ಪರಿಣಾಮ ನಮ್ಮ ಮೇಲೆ ಆಗ್ತದೆ, ಬೇಡ ಅಂತ ಹೇಳಿದೆ. ನೋಡ್ಲಿಕ್ಕೆ ಶುದ್ಧದ ಸ್ವಚ್ಛದ, ನಾ ಹಣ್ಣು ತೋಗ್ತೀನಿ ಅಂತ ತೊಗೊಂಡು ತಿಂದ. ಅವತ್ತಿನಿಂದ ನಮ್ಮ ಅಣ್ಣನ ಸ್ವಭಾವ ಬದಲಾಗಿದೆ. ಇದು ಮಹಾಭಾರತದ ಕಥೆನ, ಇದು ಯಾಜೋಪಯಾಜರ ಕಥೆ. ಅದರಿಂದ ನಾವು ಅವತ್ತಿನ ನಮ್ಮ ಅಣ್ಣ ಅದು ಏನು ಬೇಕಾದಿರಲಿ, ನಾವು ಒಟ್ಟು ತಿನ್ನಬೇಕು ಉಣಬೇಕು ಅನ್ನೋದೇ ಅವನ ಧ್ಯೇಯ ಆಯ್ತು. ತ್ಯಾಗ, ತಾಳ್ಮೆ, ಸಿದ್ಧಾಂತ, ಧ್ಯೇಯ ಅದನ್ನೆಲ್ಲ ದೂರ ಸರಿಸಿದ. ಹೀಗಾಗಿ ಅವ ಇದನ್ನು ಮಾಡಿಸ್ಬೋದು ಅಂತ. ಅವಾಗ ಅದಕ್ಕೆ ಇದನ್ನ ಯಾರಿಂದ ಈ ವಿದ್ಯಾ ಇದನ್ನ ಹೆಂಗೆ ಮಾಡಬೇಕು ಅನ್ನೋದು ಯಾರು ಹೇಳಬೇಕು? ಭರದ್ವಾಜರ ಕಡೆಗೆ ಬಂದು ನಮಗೊಂದು ಇಂಥದ್ದು ಮಗ ಆಗ್ಬೇಕಾಯ್ದು. ಅವರು ದೊಡ್ಡ ಸೈಂಟಿಸ್ಟ್, ಅವ್ರು ಭಾಳ ದೊಡ್ಡ ಜ್ಞಾನಿಗಳು. ಇಂಥ ಶಸ್ತ್ರ ಅಸ್ತ್ರ ಈ ವಿದ್ಯಾಗಳು ಇವೆಲ್ಲನೂ ಇದಕ್ಕೆ ಜನಕ ಅಂದ್ರೆ ಭರದ್ವಾಜರು. ಇಲ್ಲಿ ಮಹಾಭಾರತ ಭಾಳ ಚಂದ ಬರ್ತದೆ. ವಿದುರ ಪಾಂಡವರು ಅರಗಿನೋಣೆಯಿಂದ ಬಂದ ಕೂಡಲೇ ಬೇಗನೆ ಗಂಗಾ ನದಿಯನ್ನು ದಾಟಿ ಕಾಡಿನೊಳಗೆ ಪ್ರವೇಶ ಮಾಡಬೇಕು. ಅವರು ಅರಗಿನ ಮನೆಯಿಂದ ಪಾರಾಗಿದ್ದು ಗಂಗೆಯನ್ನು ದಾಟಿದ್ದು ದುರ್ಯೋಧನನ CC ಕ್ಯಾಮ್ರಾ ಅಥವಾ ಅವನ ಬೇಹುಗಾರರಿಗೆ ಸಿಗಬಾರ್ದು. ಅಷ್ಟು ವೇಗವಾಗಿ ಕ್ವಿಕ್ಕಾಗಿ ಈ ಕಾರ್ಯ ನಡೀಬೇಕು ಅಂತ ವಿದುರ ಒಂದು ಬೋಟ್ ನಿರ್ಮಾಣ ಮಾಡಿಸಿದ್ದ, ನೆಲಮನೆ ಮಾಡಿಸಿದ್ದ. ಆ ಅರಗಿನ ಮನೆಯಿಂದ ಅರಗಿನ ಮನೆಯೊಳಗೆ ಇಳಿಯುವುದು, ದಂಡಿಗೆ ಬರುವುದು, ಬಂದು ಕೂಡಲೇ ಬೋಟ್ನಾಗ ಕೂಡುದು, ಆ ಒಂದು ಸೆಕೆಂಡ್ನಾಗ ಆ ದಂಡಿಗೆ ಮುಟ್ಟಿ ಕಾಡ್ನಾಗ ಪ್ರವೇಶ ಮಾಡಿಬಿಡ್ಬೇಕು ಪಾಂಡವರು, ಯಾರು ಕಣ್ಣಿಗೂ ಬೀಳಬಾರ್ದು. ಇದು ವಿದುರನ ಐಡಿಯಾ. ಅವಮ್ಮ ಅದನ್ನು ಅವನು ಕೊಲ್ಲಬೇಕು ಅಂತ ದುರ್ಯೋಧನ ವಿಚಾರ. ಅದು ಏನು ಬೋಟ್ ನಿರ್ಮಾಣ ಮಾಡಿಸಿದ್ದ, ಯಂತ್ರಯುಕ್ತ ಮನೋಮಾರುತಗಾಮಿನಿ, ಅದಕ್ಕೊಂದು ಯಂತ್ರ ಕೂಡಿಸಿದ್ದ. ಅದಕ್ಕೆ ನೀವೇನಂತೀರಿ ಇವತ್ತಿನ ಕಾಲಕ್ಕೆ ಬ್ಯಾಟ್ರಿ ಅಂತ ಕರಿತೀವಿ. ಅದು ಹೆಂಗಂದ್ರೆ ಕೃತ್ವಾ ಮೃಣ್ಮಯಂ ಪಾತ್ರ, ಮಣ್ಣಿನ ಒಂದು ಪಾತ್ರೆಯನ್ನು ನಿರ್ಮಾಣ ಮಾಡಿ ಸ್ಥಾಪಯಿತ್ವ ತಾಮ್ರಪಟ್ಟಿಕಂ, ಒಂದು ತಾಮ್ರದ ತಗಡು, ಅದರೊಳಗೆಲ್ಲ ಎನರ್ಜಿ ತುಂಬಿ ಅದನ್ನಲ್ಲಿ ಸ್ಥಾಪನೆ ಮಾಡಿದ್ನಂತ ಆ ಮಣ್ಣಿನ ಪಾತ್ರೆ ಒಳಗೆ. ಅದಕ್ಕೆ ಬೋಟಿಗೆ ಕೂಡಿಸಿದ್ದ. ಇಷ್ಟು ಮನೋ ಮಾರುತಗಾಮಿ ಸರ್ವ ವಾತ ಸಹಾಂ ನಾಮಂ, ಎಲ್ಲ ಮಹಾಭಾರತ. ಎಲ್ಲ ಥರದ ಗಾಳಿಯನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿದ ಆ ಬೋಟು ಅದನ್ನು ಯಾರ ಕೈಯಿಂದ ಮಾಡಿಸಿದ? ಇದನ್ನು ಭರದ್ವಾಜರ ಕೈಯಿಂದ ಮಾಡಿಸಿದ. ಹಿಂಗೆ ಅದು ಹೇಳ್ತಾನೆ ಹೆಂಗೆ ನಿರ್ಮಾಣ ಮಾಡಬೇಕು. ಬ್ಯಾಟ್ರಿ ಎಲೆಕ್ಟ್ರೋಪ್ಲೇಟಿಂಗ್ ಅಂತೇನು ಕರೀತಾರೆ. ಇದನ್ನ ಎಲ್ಲ ಈ ನಿರ್ಮಾಣದ ವಿಧಾನಗಳು ಇದೆಲ್ಲ ಮಹಾಭಾರತ ಆಗವ. ಹಿಂಗೆ ಒಂದಲ್ಲ, ಭರದ್ವಾಜರು ಅಂತ ದೊಡ್ಡ ಜ್ಞಾನಿ. ಹೀಗಾಗಿ ಯಾರು ರಾಜರು ತಮ್ಮ ಮಕ್ಕಳನ್ನ ಭರದ್ವಾಜರ ಹತ್ತು ಕಲಿಸ್ಲಿಕ್ಕೆ ಇಟ್ಟಿರ್ತಿದ್ರು. ಹೀಗಾಗಿ ದ್ರುಪದ, ಪೃಷದ್ರಾಜನ ಮಗ ದ್ರುಪದ, ಅವನು ಇಲ್ಲೇ ಕಲಿಲಿಕ್ಕೆ ಬಂದು ಭರದ್ವಾಜರ ಹತ್ರ. ಇವರು ಭರದ್ವಾಜ ಸುತಃ, ಇವರು ಭರದ್ವಾಜರ ಮಕ್ಕಳಾಗಿರ್ತಕ್ಕಂಥವ್ರು. ಯಾರು ಅಂದರೆ ನಮ್ಮ ದ್ರೋಣಾಚಾರ್ಯರು. ಇವರು ಅಲ್ಲೇ ಕಲಿತಿದ್ರು, ಭಾಳ ಮಂದಿ ಕಲಿತಿದ್ರು ಎಲ್ಲ ಭರದ್ವಾಜರು. ಇದು ಮಹಾಭಾರತ ಒಂದು ಭರದ್ವಾಜರ ವ್ಯಕ್ತಿತ್ವ. ಇಂಥ ಭರದ್ವಾಜರು
ಒಮ್ಮೆ ನದಿ ತೀರಕ್ಕೆ ಸ್ನಾನಕ್ಕೆ ಹೋದಾಗ ಯಾರೋ ಒಬ್ಬ ಘೃತಾಚಿ ಅಂತ ಒಬ್ಬ ಅಪ್ಸರಾಸ್ತ್ರೀ ಅಲ್ಲಿ ಸ್ನಾನಕ್ಕೆ ಬಂದಿದ್ರು. ನೋಡಿದರು, ಏನೋ ಸ್ವಲ್ಪ ಮಾನಸಿಕವಾದ ವಿಕಾರಕ್ಕೆ ಒಳಗಾದರು. ಇದರ ಹಿನ್ನೆಲೆ ಏನು ಅಂದರೆ, ದೃಶ್ಯ ನೋಡಿ ಯಾವ ವ್ಯಕ್ತಿ ವಿಕಾರಕ್ಕೆ ಒಳಗಾಗ್ತಾನೆ, ಸ್ಥಿಮಿತವನ್ನು ಕಳ್ಕೊಳ್ತಾನೆ, ಅವನ ಮಾನಸಿಕ ಸ್ಥೈರ್ಯವೇ ಹೋಗ್ತದೆ. ಇದೇ ಒಂದು ದೋಷ ಆಗಿ ಹಂಗೆ ಡಯಾಬಿಟಿಸು ಮನೆಗೆ 3-4 ಜನ್ರೇಷನ್ನಿಂದ ಬರ್ತದೆ. ಹಂಗೆ ಈ ಸ್ವಭಾವನೆ ನಮ್ಮ ಅಶ್ವತ್ಥಾಮಾಚಾರ್ಯ ಬಂತು, ಇದು ದ್ರೋಣಾಚಾರ್ಯಗೂ ಬಂತು. ಮತ್ತು ಇದು ತಂದೆ ಅವ್ರ ತಂದೆಗೂ ಇತ್ತು ದೃಶ್ಯಗಳು. ಈ ಇನ್ನೂ ರಾಹುಲ್ ಗಾಂಧಿ, ರಾಹುಲ್ನ ಅಪ್ಪಿದ್ದ ಯಾವ ರಾಜೀವ್ ಗಾಂಧಿ, ಈ ಪೆರಂಬೂರಿನಾಗ ಅವನು ಸಂಹಾರ ಆಯ್ತು. ಅವರು ಆತ್ಮಾಹುತಿ ದಳ, ಅವ್ರು ಶಿವರಾಸನ್ ಅಂತೆಲ್ಲ ಇದ್ದಾರೆ, ಇನ್ನೂ ಜೈಲಿನಾಗಿದ್ದಾರೆ ಅವರು, ಇನ್ನೂ ಮದ್ರಾಸ್ ಜೈಲಿನಾಗಿದ್ದಾರೆ ಅವರೆಲ್ಲ. ಯಾಕೆ ಇವ್ನು ಕೊಂದವರು, ಅವ್ರದ್ದೊಂದು ಇತಿಹಾಸ ಅದ. ಅವರಿಗೆ ಆಗಿನ ಕಾಲಕ್ಕೆ ಸುಪ್ರೀಂ ಕೋರ್ಟ್ನಾಗ ವಿಚಾರಣೆ ನಡೀತು, ನೀವು ಯಾಕೆ ಇದು ಮಾಡಿದ್ರಿ, ಹಂಗೆ ನೀವು ಪ್ರೇರಣೆ ಆತಿದ್ದು ಮಾಡಲಿಕ್ಕೆ ಅಂತ. ನಾವು ಕೆಲವು ಇಂಗ್ಲೀಷ್ ಸಿನಿಮಾ ನೋಡ್ತಿದ್ವಿ, ಆತ್ಮಾಹುತಿ ದಳ ಅಂತಂಬುದನ್ನು ನೋಡಿದ್ವಿ, ಅದರ ಪರಿಣಾಮ ನಾವು ಮಾಡಬೇಕು ಅಂತ. ಇದು ಇನ್ನೊಂದು ಪುಸ್ತಕ ಬಂದ ದೊಡ್ಡದು ಮರಾಠಿ ಒಳಗದ. ಒಂದು 35 ವರ್ಷದ ಹಿಂದೆ ಪುಣೆದೊಳಗೆ ಜೋಶಿ ಅಭ್ಯಂಕರ ಹತ್ಯಾಕಾಂಡ ಅಂತ ಆತು. ಹಳೆ ಮಂದಿ ಗೊತ್ತಿರ್ತದೆ, ಜೋಶಿ ಅಭ್ಯಂಕರ ಹತ್ಯಾಕಾಂಡ ಅಂತ. ಒಂದು ಜೋಶಿ ಅಂತ ಒಂದು ಕುಟುಂಬದಾಗ ಒಂದು 4-5 ಮಂದಿನ ಕೊಂದರು ಹುಡುಗರು. ಅಭ್ಯಂಕರ್ ಅಂತ ಹೇಳಿ ದೊಡ್ಡ ಸಂಸ್ಕೃತ ಪಂಡಿತರ ಮಂತನ, ಆ ಮುದುಕಿ ಅವರೊಂದು 4-5 ಮಂದಿ ಇತ್ತು ಆ ಮನೆಯೊಳಗೆ. ಹಿಂಗೆ ಒಂದು 10-12 ಮಂದಿನ ಕೊಂದರು, ಖೂನಿ ಆತು. ಆದರೆ ಯಾರು ಮಾಡ್ಯಾರ ಎಂಬುದು ಒಂದು 6-8 ತಿಂಗಳ ತನಕ ಅದು ಗೊತ್ತೇ ಆಗಲಿಲ್ಲ. ಕೊನೆಗೆ ಗೊತ್ತಾಯ್ತು, ಸಿಕ್ಕರು. ಅವೆಲ್ಲನೂ ಭಾರಿ ಭಾರಿ ಪುಣೆದೊಳಗಿನ ಶ್ರೀಮಂತರ ಮಕ್ಕಳು, 21-22 ವರ್ಷ. ನಾನು ರಾಜೇಂದ್ರ ಜಕ್ಕಲ್ ಗಿಕ್ಕಲ್ ಅಂತ ಹೆಸರು ಅವೆಲ್ಲ ಒಂದು ಎಲ್ಲ ಭಾರಿ ಹೈಲಿ ಎಜುಕೇಟೆಡ್ ಅಗ್ದಿ ಶ್ರೀಮಂತರ ಮಕ್ಕಳು. ಅವರು ಸುಪ್ರೀಂ ಕೋರ್ಟ್ನಾಗ ವಿಚಾರಣೆ ಬಂತು, ಯಾಕೆ ಹಿಂಗೆ ಮಾಡಿದ್ರಿ ಅಂತ ಅವ್ರನ್ನ ಕೇಳಿದ ಜಡ್ಜ. ನೀವಿನ್ನೂ ನಾಳೆ ಭಾರತದೊಳಗೆ ಭವಿಷ್ಯದ CM, PM, GM ಆಗೋದಿತ್ತು, ನೀವು ಇಷ್ಟಾಗಿ ಇಂಥ ಹೂವಾಗಿ ಅರಳೋಕ್ಕಿಂತ ಮೊದಲೇ ಮಜ್ಜಾಗಿ ಕಮರಿ ಹೋಗುವಂತಹ ಈ ಸನ್ನಿವೇಶ ಯಾಕೆ ನಿಮಗೆ ನಿರ್ಮಾಣ ಆಯ್ತು, ಏನೆತ್ತೇನೋ ಭವಿಷ್ಯ, ನಿಮ್ಮ ಭವ್ಯವಾದ ಭವಿಷ್ಯ ಭಾರತದೊಳಗೆ ನೀವು ಯಾಕೆ ಇಂಥ ಅಪರಾಧ ಮಾಡಿದ್ರಿ ಅಂತ ಕೇಳಿದ್ರೆ ಅವರೆಲ್ಲ ಹೇಳಿದ ಪ್ರಿಂಟಾಗಿರೋ ಪುಸ್ತಕ ಎಲ್ಲ ಕೋರ್ಟ್ನಾಗಿಂದು. ನಾವು ಇಂಗ್ಲೀಷ್ ಸಿನಿಮಾ ನೋಡ್ತಿದ್ವಿ, ನಾವು ಗೆಳೆಯಂದರು, ಅಲ್ಲೇ ಹಿಂಗೆ ಖೂನಿ ಮಾಡ್ತಿದ್ರು. ಆ ಖೂನಿ ಮಾಡಿದ್ದು ಈ ಪತ್ತೇದಾರಿ ಕಾದಂಬರಿ ಅಂತ ಕೆಲವು ಇರ್ತಾವಲ್ಲ, ಈ ಕಡಿಮೆ ಆಗ್ಯಾವ. ಈಗ 30 ವರ್ಷದ ಹಿಂದೆ ಭಾಳ ಇತ್ತು ಕನ್ನಡ ಸಾಹಿತ್ಯದೊಳಗು. ಅವ್ರ ಯಾವ ಹೆಸರು ಪಾಪ ಪತ್ತೇದಾರಿ ಕಾದಂಬರಿನೇ ಬರ್ತಿದ್ರು ಅವರೆಲ್ಲ. ಇಂಥವೆಲ್ಲ ನಾವೆಲ್ಲ ಅಂಥ ಸಿನಿಮಾ ನೋಡಿ ನಮಗೆ ಅನಿಸ್ತಿತ್ತು, ನಾವು ಒಮ್ಮೆ ಪ್ರಯೋಗ ಯಾಕೆ ಮಾಡಬಾರ್ದು ಅಂತ ಒಮ್ಮೆ ಮಾಡಿದ್ವಿ. ಸಾರಸಬಾಗ್ ಅಂತ ಒಂದದ ಪುಣೆದಾಗ. ಆ ಸಾರಸಬಾಗ್ದಾಗ ನಮ್ಮ ಪೈಕಿನೇ ಒಬ್ಬ ಗೆಳೆಯ, ಅವ್ನು ಕೊಂದು ಒಂದು ಡ್ರಮ್ಮಿನಾಗ ಹಾಕಿ ಆ ಸಾರಸಬಾಗದ ಒಂದು ದೊಡ್ಡ ಸರೋವರ ಏನದ ಒಗೆದಿದ್ವಿ. ಅದು ಗೊತ್ತಾಗಲಿಲ್ಲ. ಓಹೋ, ಹಂಗಾರೆ ನಮಗೆ ಈ ವಿದ್ಯಾ ಕರಗತವಾಯಿತು ಎಂಬುವ ಹೆಮ್ಮೆಯಿಂದ ನಾವು ಕೆಲವು ಪ್ರಯೋಗ ಮಾಡಿದ್ವಿ ಅಂತ. ಇದಕ್ಕೆ ಪ್ರೇರಣೆ ಯಾರು? ಇಂಗ್ಲೀಷ್ ಸಿನಿಮಾ ಮಾಡ್ತು ನಮಗೆ. ಹಾಗೆ ದೃಶ್ಯ ಇವತ್ತು ಎಲ್ಲರೂ ಓದ್ಲಿಕ್ಕತ್ತೀರಿ, ನೋಡ್ಲಿಕ್ಕತ್ತೀರಿ. ಈಗ ಇತ್ತೀಚೆಗೆ ಒಂದು 2-3 ಘಟನೆ ಅದು ಒಂದು ತಿಂಗಳದಾಗೆ. ಏನು ಅಂದ್ರೆ 8-10 ವರ್ಷದ ಹುಡುಗರು ಆ ಮೊಬೈಲ್ ಸಂಪರ್ಕದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದು ಕೆಲವವ, ಹಾದಿ ಬಿಡ್ತಿದ್ದಂತೂ ರಗಿಲವ. ಇಡೀ ಬೆಂಗಳೂರು ತುಂಬ ನಿಮ್ಗೆ ಎಷ್ಟು IT BT ಮಂದಿ ಅದ, 60-70% ಮಂದಿ ಡೈವರ್ಸು. ಮದುವೆಯಾಗಿ 1-2 ವರ್ಷದಾಗೆ ಡೈವರ್ಸ್ ಅಲ್ಲ. ಇಂಥ ದೊಡ್ಡ ಲಿಸ್ಟ್ ಅದ ನಿಮಗೆ ಇವತ್ತಿನ IT BT ಭವಿಷ್ಯ. ಯಾಕೆ ಹಿಂಗೆ ಆಗ್ತದೆ ಇವತ್ತೆಲ್ಲ ಕಾರಣ ಏನು ಅಂದರೆ ಮೊಬೈಲ್. ಎಷ್ಟು ದುರಂತದ, ಎಷ್ಟು ಅನುಕೂಲತ ಅದ, ಅದು 4 ಪಟ್ಟು ಅಲ್ಲ 100 ಪಟ್ಟು ದುರಂತದ. ಯಾಕಂದ್ರೆ ದೃಶ್ಯಗಳು ವ್ಯಕ್ತಿಯ ಮನಸ್ಸನ್ನು ಹೆಂಗೆ ಕೆಡಿಸ್ತಾವೆ. ವಿಧಾನಸಭಾದಾಗ ಒಂದು ನೋಡ್ಕೊಂಡು ಕೂತಿರ್ತಾರೆ, ಅಲ್ಲೇ ಎಲ್ಲ ಭರ್ಜರಿ ಮೀಟಿಂಗ್ ನಡೆದಿರ್ತಾವೆ. ರಾಷ್ಟ್ರದ ಭವಿಷ್ಯವನ್ನು ಕಟ್ಟಲಿಕ್ಕೆ ಆಗ ಹಿಡ್ಕೊಂಡು ಕೂತಿರ್ತಾರೆ. ಏನು ದೃಶ್ಯ, ಏನು ಭಾವನೆಗಳು, ಏನು ಬದುಕು, ಎಂಥದ್ದು. ಇನ್ನೂ ಒಬ್ಬ ಹೋದ ಪಾಪ,
ನನಗೆ ಮಧುರಾ ಮಾಲಿನಿಯವರು ಬಹಳ ಪ್ರಿಯರು ಅಂತ ಹೇಳಿದ ಕರ್ನಾಟಕದ ಒಬ್ಬ ಮಾಜಿ CM. ಏನಿತ್ತು ಮಂದಿ, ಎಂಥ ದೇಶ, ಎಲ್ಲ ಸಂಸ್ಕೃತಿ ಎಲ್ಲಿ ಬಂತು, ನೀತಿ ಎಲ್ಲಿ ಉಳಿತು, ಎದಕ್ಕೆ ಹೇಳಿಕ್ಕೆ ಬಂದೆ ಅಂದರೆ ಭರದ್ವಾಜರಿಗೆ ಮಾನಸಿಕ ವಿಕಾರ ಎಂಥ ಜ್ಞಾನಿಗೆ ಒಂದು ದೃಶ್ಯ ಮನುಷ್ಯನ ಮನಸ್ಸನ್ನು ಬದಲಾಯಿಸ್ತದೆ. ಆದ್ದರಿಂದ ದೃಶ್ಯದಿಂದ ಉಳ್ಕೋಬೇಕು, ನಾವು ಸಂಪರ್ಕದಿಂದ ಉಳ್ಕೋಬೇಕು, ನಾವು ಅಂತಹ ವ್ಯಕ್ತಿಯ ವಾತಾವರಣದಿಂದಲೂ ನಾವು ಉಳ್ಕೋಬೇಕು. ಮನುಷ್ಯ ತನ್ನನ್ನು ಜಪ್ಪಿಸಿಕೊಂಬುದು ಅಂತಾರೆ, ಗುಪ್ಪು ರಕ್ಷಣೆ. ಚೆಂದಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕಾಗಿತ್ತು. ಇಲ್ಲ ಒಂದು ಬಿದ್ವಿ ಜಾರಿ ಅಂದ್ರೆ ಅದಕ್ಕಂತಾರೆ. ಗಂಗಾದೇವಿ ಬಗ್ಗೆ ಒಬ್ಬ ಸುಭಾಷಿಕಾರ ಹೇಳ್ತಾನೆ, ಶಿರಸ್ಯಾರ್ವಂ ಸ್ವರ್ಗಾತ್ ಪಶುಪತಿ ಶಿರಸ್ತಕ್ ಸ್ಥಿತಿಧರಂ ಮಹಿಧ್ರಾತ್ ಉತ್ತುಂಗಾತ್. ಅವನಿ ಪರಮಾತ್ಮನ ಪಾದದಾಗಿ ಇದ್ದು ಸುಮ್ ಕೂಡಬಾರ್ದ ಗಂಗಾ, ನೀ ಅಲ್ಲಿಂದ ಒಂದು ಜಾರಿದಿ ಶಿವನ ತಲೆ ಮೇಲೆ ಬಂದಿ. ಶಿರಸ್ಯಾರ್ವಂ ಸ್ವರ್ಗಾತ್, ಆ ಸ್ವರ್ಗ ಸುಮ್ಮ ಶಿವನ ತಲೆ ಮೇಲೆ ಇಷ್ಟು ಮಹತ್ವ ಕೊಟ್ಟು ತಲೆ ಮೇಲೆ ಇಟ್ಕೊಂಡಿದ್ದ. ಸುಮ್ಮ ಅಲ್ಲಿ ಕೂಡುದು ಬಿಟ್ಟು ನೀ ಸ್ವರ್ಗಕ್ಕೆ ಬಂದಿ. ಒಮ್ಮೆ ಬಿದ್ದಿಲ್ಲ ಸ್ವರ್ಗದಿಂದ ಭೂಮಿಗೆ ಬಂದಿ, ಭೂಮಿಯಿಂದ ಮತ್ತು ಪಾತಾಳಕ್ಕೆ ಹೋದಿ. ಒಮ್ಮೆ ಅಧಪತನ ಆತು ಅಂದರೆ ಹಿಂಗೆ ಬೀಳ್ಕೊತೇ ಹೋಗ್ತದೆ ದೇಶ. ಅದಕ್ಕೆ ಶಿವನ ಯಾಕೆ ತಲೆ ಬಿಟ್ಟು ಬಂದಿ ನೀನು ಅಂತ ಒಂದು ಸುಭಾಷಿಕಾರ ಕೇಳ್ತಾನೆ. ಹಂಗೆ ಗಂಗೆಯನ್ನು ಹಂಗೆ ಈ ಅಧಪತನ ಭರದ್ವಾಜರಿಗೆ ಭರದ್ವಾಜರ ಜೀವನದಾಗ ನಡೀತು. ಅದರಿಂದ ಹುಟ್ಟಿದಂಥ ಈ ಮಗು ಅದನ್ನ ದ್ರೋಣದಾಗ ಬೆಳೆಸಿದರು. ಇವರಿಗೆ ದ್ರೋಣಾಚಾರ್ಯರು ಅಂತಾರೆ. ಈ ವಿಕಾರದಿಂದ ಯಾರು ಜನ್ಯ ಆಗ್ಯಾರ ಅವರು ಲಘುನೇ ವಿಕಾರಕ್ಕೆ ಒಳಗಾಗ್ತಾರೆ. ನಮ್ಮ ಬದುಕಿನ ಹಿನ್ನೆಲೆಯೊಳಗೆ ಈ ತಂದೆ ತಾಯಿಗಳ ಯಾವುದೇ ವಿಕಾರ ಕೆಲಸ ಮಾಡಿದ್ರೆ ನಮ್ಮ ಬದುಕಿನಾಗೂ ಒಮ್ಮಿಗೆ ನಾವು ವಿಕಾರಕ್ಕೆ ಒಳಗಾಗ್ತೀವಿ, ಎಮೋಷ್ನಲ್ ಆಗ್ತೀವಿ. ನಮ್ಮ ಧ್ಯೇಯ ಧೋರಣೆಗಳನ್ನು ಒಂದು ಕ್ಷಣ ಬಿಡ್ತೀವಿ. ಹಾಗೆ ಆಯ್ತು ದ್ರೋಣಾಚಾರ್ಯರು. ಇದೇ ಜೆನೆಟಿಕ್ ಇನ್ಫ್ಲೂಯೆನ್ಸ್. ದ್ರೋಣಾಚಾರ್ಯರು ಅಲ್ಲ, ಏನೊಂದು ಸಣ್ಣ ಘಟನಾ ಅದು ಅವ್ರ ಜೀವನದೊಳಗಿನ ಅವರ ಬದುಕಿನ ಎಲ್ಲ ಆದರ್ಶಗಳನ್ನು, ಸಿದ್ಧಾಂತಗಳನ್ನು, ತತ್ವಗಳನ್ನು ಒಂದು ಕ್ಷಣದಾಗ ಲೋಪ ಮಾಡಿ ಹಾಕ್ತಾರೆ. ಅದಂತೆ ಶರದ್ವಾನ್, ಈ ಗೌತಮರ ಮೊಮ್ಮಕ್ಕಳಿವರು ಶತಾನಂದರು, ಅಹಲ್ಯೆಯ ಪತಿ ಗೌತಮರು, ಗೌತಮರ ಮಗ ಶತಾನಂದರು, ಶತಾನಂದರ ಮಗ ಶರದ್ವಾನ್. ಹುಟ್ಟುವಾಗ ಬಾಣ ಬತ್ತಳಿಕೆ ಸಹಿತವಾಗಿ ಹುಟ್ಟಿದ್ದಂಥವ್ರು. ಅದು ಹುಟ್ಟಿದ ಕೂಡ ಅದ್ರ ಮೇಲೆ ಪ್ರೀತಿ, ಅದನ್ನೇ ಆಸಕ್ತಿ. ಅದಕ್ಕೆ ಇವರಿಗೆ ಶರ ಅಂದರೆ ಬಾಣ, ಶರದ್ವಾನ್. ಆ ಬಿಲ್ಲು ಬಾಣಗಳ ಪ್ರೀತಿ ಮಗು ಇದ್ದಾಗೆ ಇತ್ತು ಅಂದುಕೊಂಡೆ ಆ ಮಗುವಿಗೆ ಶರದ್ವಾನ್ ಅಂತ ಹೆಸರಿಟ್ಟು. ಈ ಶರದ್ವಾನ್ ಋಷಿಗಳು ಇಂಥದ್ದೇ ಒಂದು ದೃಶ್ಯದ ಮಾಧ್ಯಮದಿಂದ, ದೃಶ್ಯದ ಜಾನಪದಿ ಅಂತ ಅಥವಾ ಅಪ್ಸರಾಸ್ತ್ರಿ. ಹೀಗಾಗಿ ಇವ್ರಿಗೇನೋ ಒಂದು ಪ್ರಸಂಗ ಆಯ್ತು. ಆವಾಗಾಗಿ ಆ ಮಗು ಹುಟ್ಟಿತು. ಅವು ಒಂದು ಗಂಡು ಒಂದು ಹೆಣ್ಣು, ಎರಡು ಹುಟ್ಟಿತು. ಶರದ್ವಾನರು ತನ್ನ ಅಧಪತನವನ್ನು ಗಮನಿಸಿ ಮನಸ್ಸಿಗೆ ನೋವು ಮಾಡಿಕೊಂಡು ಅವೆರಡೂ ಮಲಗಿಸಿ ಅಲ್ಲೇ ತಮ್ಮದೇ ಆಗಿರ್ತಕ್ಕ ಜಪಮಾಲಿ ಅದನ್ನೆಲ್ಲ ಇಟ್ಟು ಹೋಗಿದ್ರು. ಆಕಿನೂ ಹೋಗಲು ಇವರು ಬಂದ್ಬಿಟ್ರು ಶರದ್ವಾನರು. ಅಲ್ಲಿ ಸಹಜವಾಗಿ ಶಂತನು ಮಹಾರಾಜ ಅವ ಬಂದ. ಬೇಸಿಗೆ ಬಂದಿದ್ದ, ನೋಡ್ಕೊಂಡು ಬಂದ. ಒಂದು ಹೆಣ್ಣು ಒಂದು ಗಂಡು ಎರಡು ಮಗು ಮಲ್ಕೊಂಡು ಅವ ಅಳಿಕತ್ತಾವ ಹುಚ್ಚಾವಾಗೆ. ಮಕ್ಕಳ ಲಕ್ಷಣಗಳನ್ನ ನೋಡಿದ. ಯಾವೊಬ್ಬ ಬ್ರಾಹ್ಮಣ ತಂದೆಯ ಲಕ್ಷಣಗಳಿದ್ದು ಕೆಲವು ಏನು ಬಿಟ್ಟು ಹೋಗಿರ್ತಕ್ಕ ವಸ್ತುಗಳಿಂದ. ಹಾಗಾಗಿ ಇವು ಶಿಶುಗಳು, ಇವು ಬ್ರಾಹ್ಮಣ ಶಿಶುಗಳು ಅಂತ ತಿಳ್ಕೊಂಡು ತಾನು ಮನೆಗೆ ಕರ್ಕೊಂಡು ಬಂದ. ಹೆಂಡತಿ ಹೇಳ್ದ, ದೇವರು ನಮಗೆ ಕೊಟ್ಟಾನ, ನಮ್ಮ ಮಕ್ಕಳಂತ ವ್ಯಾಪಾರ ಮಾಡಿವ್ನ ಅಂತ. ಅವಕ್ಕೆ ಕೃಪಾ ಮಾಡಿದ್ದರಿಂದ ಆ ಗಂಡು ಕೂಸು ಕೃಪಾಚಾರ್ಯ ಅಂತಾದ. ಆ ಹೆಣ್ಣು ಕೂಸಿಗೆ ಕೃಪಿ ಅಂತ, ಕೃಪಿ ಅಂತ ಕೃಪಾ ಮಾಡಿದ್ದಕ್ಕೆ ಆ ಹೆಸರು ಬಂತದ್ದು. ಅವ್ರು ರಾಜನ ಮನೆಗೆ ಬೆಳೆದ್ಬಿಡ್ತವ್ರು, ಅದೇ ವಾತಾವರಣ, ಅದೇ ಸಂಸ್ಕಾರ. ಆ ಕೃಪಿ ಆಕಿನ ದ್ರೋಣಾಚಾರ್ಯ ಮದುವೆ ಮಾಡಿಕೊಡ್ತು. ಕೃಪಿ ಆಕಿನ ದ್ರೋಣಾಚಾರ್ಯ ಮದುವೆ ಮಾಡಿಕೊಡ್ತು. ಈ ದ್ರೋಣಾಚಾರ್ಯರು ಕೃಪಿ ಇವರ ಮಕ್ಕಳೇ ನಮ್ಮ ಅಶ್ವತ್ಥಾಮಾಚಾರ್ಯರು. ಇನ್ನು ಅವರು ಕೃಪಾಚಾರ್ಯರು. ಹಿಂಗೆ ಈ ಜನ್ಮದ ಹಿನ್ನೆಲೆಯನ್ನು ಇಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡ್ತದೆ ಮಹಾಭಾರತ. ಯಾಕೆ ಮನುಷ್ಯನ ಸ್ವಭಾವದೊಳಗೆ ವೈಪರೀತ್ಯ ಬದಲಾವಣೆಗಳು ಯಾಕೆ ಆಗ್ತಾವೆ ಮನುಷ್ಯನ ಜೀವನದಾಗ, ಅದ್ರ ಹಿಂದೆ
ವೈಜ್ಞಾನಿಕ ಕಾರಣಗಳು ಭಾರಿ. ಆ ವೈಜ್ಞಾನಿಕ ಕಾರಣಗಳು ಅದೇ ಒಂದು ದೊಡ್ಡ ಸಬ್ಜೆಕ್ಟ್ ಆಗ್ತದೆ. 1-2 ದಿವಸ ಅದೇ ಆಗಿತ್ತು ಅಂತೇಳಿ ನಾನು ಭಾಳ ಹೇಳೋದಿಲ್ಲ. ಸ್ವಲ್ಪ ಇದು ಮನುಷ್ಯನ ಮೇಲೆ ಪರಿಣಾಮ ಬೀರ್ತು ಅಂತಿಕೊಂಡೆ. ತಂದೆ ಜನ್ಮ ಹಿಂಗಾದ್ದರಿಂದ ಮಗ ಇವನ ಜೀವನದಾಗ ಎಷ್ಟು ವೇದ, ಶಾಸ್ತ್ರ, ಇತಿಹಾಸ, ಪುರಾಣ, ಮನಸ್ಸು, ಬುದ್ಧಿ ಪೂರ್ಣ ಕಂಟ್ರೋಲ್. ಅಂಥ ವ್ಯಕ್ತಿಗೆ ಒಂದು ಗೂಗಿಯ ದೃಶ್ಯ ಅವನ ಶಾಸ್ತ್ರಜ್ಞಾನವನ್ನು ಅದು ಎಲ್ಲೋ ಅದನ್ನು ಸರಿಸಿಬಿಡ್ತು. ಅಶ್ವತ್ಥಾಮಾಚಾರ್ಯರು ಅಂಥ ಮಹಾಭಾರತದಾಗ ಘನಘೋರವಾದ ಯುದ್ಧವನ್ನು ಎಂದೂ ಮಾಡಲಿಲ್ಲ. 13 ದಿವಸ ಬರಲಿಲ್ಲ. ಮುಂದೆ ಬಂದ 5 ದಿವಸದಾಗೂ ಪಾಂಡವರ ಪಕ್ಷದ ಒಬ್ಬ ಭಾರಿ ವೀರಾಧಿವೀರನನ್ನು ಸಂಹಾರ ಮಾಡಿದರು ಅಂತೇನು ಉಲ್ಲೇಖ ಮಹಾಭಾರತದಾಗಿಲ್ಲ. ಅವರು ಆದಷ್ಟು ಯುದ್ಧದಿಂದ ದೂರಿದ್ದಂಥ ವ್ಯಕ್ತಿಗಳೇ, ದೊಡ್ಡ ಜ್ಞಾನಿ, ಮಹಾಬಲಿಷ್ಠ. ಇಂಥ ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಕೊನೆಯ ಹಂತದಾಗ ಅವನಿಗೇನು ಮಾತು ಕೊಟ್ಟರು, ಅದು ಹೆಂಗೆ ಮಾಡಬೇಕು ಅನ್ನುವಾಗ ಗೂಗಿ ಅವ್ರಿಗೆ ಪ್ರೇರಣೆ ನೀಡ್ತಂತ. ಕಾಗೆಯ ಮಧ್ಯರಾತ್ರಿಯಲ್ಲಿ ಮಲಗಿದ ಮರಿಗಳನ್ನು ಕುಕ್ಕಿ ತಿಂತಾ ಇತ್ತು ಗೂಗಿ. ನೋಡಿದರು, ಓಹೋ ನಾನು ಹಿಂಗೆ ಮಾಡಬೇಕು. ಇದು ದೊಡ್ಡ ದೃಶ್ಯ. ಮನುಷ್ಯನ ಎಷ್ಟು ಚೆಂದಾಗಿ ಅವನ ಧ್ಯೇಯ, ಅವನ ಸಿದ್ಧಾಂತ, ಅವನ ಧರ್ಮ, ಅವನ ಸತ್ಯ, ಅವನ ತಿಳುವಳಿಕೆ ಇವುಗಳನ್ನು ಮರೆಮಾಚುತ್ತದ ಅನ್ನಲಿಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಅದಕ್ಕೆ ಈ ಹಿನ್ನೆಲೆ, ಅದಕ್ಕೆ ಈ ಭರದ್ವಾಜರು, ಅವ್ರ ಮಗ ದ್ರೋಣಾಚಾರ್ಯರು, ಶರದ್ವಾನ್ ಮಹಾನುಭಾವರು, ಅವ್ರ ಮಗ ಕೃಪಾಚಾರ್ಯರು, ಇನ್ನೊಬ್ಬ ಮಗಳು ಕೃಪಿ. ಆ ಕೃಪಿ ನಮ್ಮ ದ್ರೋಣಾಚಾರ್ಯರು ಹೆಂಡತಿ. ಈ ದ್ರೋಣಾಚಾರ್ಯರಿಗೂ ದ್ರೋಣಾಚಾರ್ಯ ಹೆಂಗಿದ್ರು, ದ್ರೋಣಾಚಾರ್ಯರು ಹಸ್ತನಾವತಿಯ ಸಮೀಪದೊಳಗೆ ಇದ್ದರು. ಅದು ಒಂದು ದಿನ ಹಸ್ತನಾವತಿ ಊರೊಳಗೆ ಬಂದಿದ್ದಿಲ್ಲ. ಹಸ್ತನಾವತಿಯ ಜನರಿಗೆ ನಮ್ಮಲ್ಲೇ ಒಬ್ಬ ಮಹಾಪರಾಕ್ರಮಿ, ಮಹಾಜ್ಞಾನಿ, ಶಾಪಾದಪಿ ಶರಾದಪಿ, ಒಂದು ಬಾಣ ಬಿಟ್ಟು ಸಾಯಬೇಕು, ಕೊಲ್ಲಬೇಕು, ಬಾಣದಿಂದ ಸಾಯಲಿಲ್ಲ, ಶಾಪದಿಂದ ಅದು ಕೊಲ್ತೀನಿ ಅನ್ನುವಷ್ಟು ಎರಡು, ಒಂದು ತಪಸ್ಸಿನ ಸಾಮರ್ಥ್ಯ, ಇನ್ನೊಂದು ಬಿಲ್ಲು ಬಾಣಗಳ ಸಾಮರ್ಥ್ಯ ಎರಡೂ ಹೊಂದಿದ ದ್ರೋಣಾಚಾರ್ಯರು ಒಂದು ಕಡೆ 4 ವೇದಗಳ ಮುಖೋದ್ಯತ, ಇನ್ನೊಂದು ಕಡೆಗೆ ಇಡೀ ಜಗತ್ತಿನ ಅಸ್ತ್ರಗಳು ಶಸ್ತ್ರಗಳು ಕೈಯೊಳಗೆ. ಹಿಂಗೆ ಈ ಸವ್ಯ ಸಾಕ್ಷಿ ಅಂತ ಕರೀತಾರೆ. ಎರಡೂ ವಿಧದ ಪರಿಪಕ್ವ ಜ್ಞಾನಿ ಆದಂಥ ವ್ಯಕ್ತಿ ದ್ರೋಣಾಚಾರ್ಯರು. ಭಾರಿ ಜ್ಞಾನಿ. ಎಲ್ಲಿ ಕಲ್ತಿದ್ರು ಅವರು? ಪರಶುರಾಮ ದೇವ್ರ ಹತ್ರ ಕಲ್ತಿದ್ರು ಅವರೆಲ್ಲ. ಎಲ್ಲ ದ್ರೋಣಾಚಾರ್ಯರ ಜ್ಞಾನ ಪರಶುರಾಮ ದೇವ್ರ ಬಳಿಯಲ್ಲಿ ಅಧ್ಯಯನ ಮಾಡಿದ್ದು. ಸತ್ತು ರಾಮ ಶಿಷ್ಯ ಅಂತದ್ದು ಮಹಾಭಾರತ. ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಪರಶುರಾಮನ ಶಿಷ್ಯ. ಪರಶುರಾಮ ದೇವರು ಅಂದರೆ ಯಾವ ಪರಶುರಾಮ? 10 ಅವತಾರದೊಳಗಿನ ಒಂದು ಅವತಾರ ಪರಶುರಾಮ. ಪ್ರಚಂಡ ವ್ಯಕ್ತಿ, ಹೇಗಿರಬೇಕು ಅಂತ ತೋರಿಸಿದವರು. ದುಷ್ಟರು ಯಾರೇ ಇರಲಿ ಶಾಸನ ಮಾಡುವ ಸಾಮರ್ಥ್ಯವನ್ನು ಹೊಂದಿದವರು, ಮಹಾಜ್ಞಾನಿ. ಭೀಷ್ಮಾಚಾರ್ಯರು ಪರಶುರಾಮ ದೇವರ ಶಿಷ್ಯರು, ಕರ್ಣ ಪರಶುರಾಮ ದೇವರ ಶಿಷ್ಯರು, ಕೃಪಾಚಾರ್ಯರು ಪರಶುರಾಮ ದೇವರ ಶಿಷ್ಯರು, ದ್ರೋಣಾಚಾರ್ಯರು ಪರಶುರಾಮ ದೇವರ ಶಿಷ್ಯರು. ಎಲ್ಲ ಅವತ್ತಿನ ಅತಿರಥಿ ಮಹಾರಥಿಗಳು ಎಲ್ಲರೂ ಪರಶುರಾಮ ದೇವರಲ್ಲೇ ಓದ್ದವರು. ಪರಶುರಾಮ ಯಾರು ಅಂದರೆ ನಮ್ಮ ರೇಣುಕಾನ ಮಗ. ರೇಣುಕಾ ಅಂದರೆ ಯಾರು ನಿಮ್ಗೆ ಗೊತ್ತದ? ರೇಣುಕಾ ಅಂದರೆ ಸಾಕ್ಷಾತ್ ಎಲ್ಲಮ್ಮ ಅಂತೇನು ಕರಿತೀರಿ, ಎಲ್ಲರ ಅಮ್ಮ. ಅದಕ್ಕೆ ಎಲ್ಲಮ್ಮ ಸಾಕ್ಷಾತ್ ಜಮದಗ್ನಿ ಋಷಿಗಳ ಪತ್ನಿ, ಜಮದಗ್ನಿ ಋಷಿಗಳ ಮಗ. ಅದಕ್ಕೆ ಇವೆಲ್ಲ ಕೆಲವು ಮಹಾಭಾರತದ ಘಟನೆಗಳನ್ನು ನೋಡಿ ಆ ಪಣಶೀಕರ್ ಅಂತ ಏನು ಹೇಳಿದೆ, ದಾಜಿ ಪಣಶೀಕರ್ ಅಂತ ಮರಾಠಿ ಒಳಗೆ ಒಂದು ದೊಡ್ಡ ಪುಸ್ತಕ ಬರ್ದಾನೆ. ಏಕ್ ಸೂಡಾಚಾ ಪ್ರವಾಸ ಅಂತ ಅದ ಹೆಸರು. ಏಕ್ ಸೂಡಾಚಾ, ಸೂಡು ಬುದ್ಧಿ ಅಂದರೆ ದ್ವೇಷ ಬುದ್ಧಿ. ಅವ್ರು ನಡೀತಾರೆ ದಿನ ಇವ್ರ ಮೇಲೆ ಎಂಕ್ವೈರಿ, ಇವ್ರ ಮೇಲೆ ಎಂಕ್ವೈರಿ, ಇವ್ರ ಮೇಲೆ ಎಂಕ್ವೈರಿ ಅಂತ ಇವ್ರು ನಡೀತಿದ್ರು. ಅವ್ರು ಸೂಡು ಬುದ್ಧಿ ಅಂತ. ರಾಜಕೀಯ ಸೇಡಿನ ಪ್ರತಿಕ್ರಿಯೆ ಇದು ಅಂತಂತಿದ್ರು. ಅವ್ರ ಮೇಲೆ ಇವ್ರು FIR ಮಾಡಿದಂತ, ಇವ್ರ ಮೇಲೆ ಅವ್ರು FIR ಮಾಡಿದ್ರು, ಇವ್ರು ರಾಜಕೀಯ ಸೇಡು ಅಂತಿರಲ್ಲ. ಆ ಸೇಡು ಶಬ್ದ ಅಷ್ಟೇ ತೋಗ್ಬೇಕು ನಮ್ಗೆ. ರಾಜಕೀಯ ಎಂಬುದು ಹೊಲಿಸ್ಬಿಟ್ಬಿಡ್ಬೇಕು.
ಸೇಡು ಅಂತೇನು ಶಬ್ದದ ಒಬ್ಬ ವ್ಯಕ್ತಿಯೊಳಗೆ ಸೇಡು ಬುದ್ಧಿ ಪ್ರವೇಶ ಮಾಡಿದ್ರೆ ಅದರ ಕಾರ್ಯ ಹೆಂಗೆ ನಡೀತದೆ. ಇಡೀ ಜೀವನ ಒಂದು ಸೇಡು ಬುದ್ಧಿಗೆ ಹೆಂಗೆ ಕರಿ ಹೋಗ್ತದೆ, ಕಮರಿ ಹೋಗ್ತದೆ, ಒಣಗಿ ಹೋಗ್ತದೆ. ಅದಕ್ಕೆ ಸೇಡು ಮರಿಬೇಕು, ಸೇರಿಟ್ಕೋಬಾರ್ದು ಅಂತ ಮಹಾಭಾರತ ಒಂದು ನೀತಿ. ಹೆಂಗೆ ಕೈಯಲ್ಲಿ ಕೆಲಸ ಮಾಡಿದ ಪರಶುರಾಮ ದೇವರಿಗೂ ಮತ್ತು ಕ್ಷತ್ರಿಯರಿಗೂ ಸೇಡು ಬುದ್ಧಿ ಕಳೆದ ತನಕ ಅವ್ರು ಇವ್ರ ದ್ವೇಷ, ಇವ್ರು ಅವ್ರ ದ್ವೇಷ. ದ್ರುಪದನಿಗೂ ದ್ರೋಣಾಚಾರ್ಯರಿಗೂ ದ್ವೇಷ ಏನಿಲ್ಲ. ದ್ರೋಣಾಚಾರ್ಯರು ಮಗ ಆ ಘಟನೆ ಏನಾಯ್ತು ಅಂದರೆ, ದ್ರೋಣಾಚಾರ್ಯರಿಗೆ ಮಗ ಹುಟ್ಟುವಾಗ ಈ ಭಾರಿಯಾದ ಕುದುರೆಗಳೇನವಲ್ಲ, ಇಂದ್ರನ ಕುದುರೆಗಳು, ಅವು ಐರಾವತದಂತಹ ದೊಡ್ಡ ದೊಡ್ಡ ಕುದುರೆಗಳು, ಅವೇನು ಭಾರಿಯಾದ ಕುದುರೆಗಳು ಮಾಡುವ ಧ್ವನಿ ಅದು ಮಾಡಿತ್ತು ಆ ಕೂಸು ಹುಟ್ಟುವಾಗೆ ಅಂತಿಕೊಂಡು ಅಶ್ವವತ ಧಾಮ ಧಾಮ ಅಂದರೆ ಧ್ವನಿ ನಾದ ಅಂತಿಕೊಂಡು ಅಶ್ವತ್ಥಾಮ ಅಂತ ಹೇಳ್ತಿತ್ತು ಆ ಮಗುವಿಗೆ. ಈ ಮಗು ಹುಟ್ಟಿದ ಮೇಲೆ ಇವನು ಎಲ್ಲ ಜೋಡಿ ಬೆಳೆದ, ತಮ್ಮ ಊರಾಗೇ ಇರ್ತಿದ್ರು. ಒಂದು ದಿವಸ ದ್ರೋಣಾಚಾರ್ಯ ಊರಾಗ ಬಂದಿದ್ದಿಲ್ಲ. ಈ ಅಶ್ವತ್ಥಾಮನ ವಯಸ್ಸಿಗೆ ಕೌರವರು ಪಾಂಡವರು ಇವರು ಧರ್ಮರಾಜ ಹುಟ್ಟಿ ಒಂದು ವರ್ಷಕ್ಕೆ ನಮ್ಮ ದುರ್ಯೋಧನ ಜನ್ಮ ಆಗ್ತದೆ. ದುರ್ಯೋಧನ ಹುಟ್ಟಿ ಮರುದಿವಸ ಭೀಮಸೇನದೇವ್ರ ಜನ್ಮ ಆಗ್ತದೆ. ಮುಂದೆ 3 ತಿಂಗಳಿಗೆ ಅರ್ಜುನ ಜನ್ಮ ಆಗ್ತದೆ. ಇವಾಗ ಇವರು ಈ ಧರ್ಮರಾಜ ಹುಟ್ಟಿದ ಮೇಲೆ 3 ತಿಂಗಳಿಗೆ ಹುಟ್ಟಿದವರು ನಮ್ಮ ಸಾಕ್ಷಾತ್ ಅಶ್ವತ್ಥಾಮಾಚಾರ್ಯರು. ಹೀಗಾಗಿ ಸಾಮಾನ್ಯ ಧರ್ಮರಾಜ, ದುರ್ಯೋಧನ, ಅಶ್ವತ್ಥಾಮಾಚಾರ್ಯರು ಇವರ ಒಂದೇ ಸಮಾನ ವಯಸ್ಕರು. ಹೆಚ್ಚಾಗಿ ಅವರು 5 ಮಂದಿ ಸಮಾನ ವಯಸ್ಕರು. ವಿರಾಟ್ ರಾಜ, ದ್ರುಪದ ರಾಜ, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಭೀಷ್ಮಾಚಾರ್ಯರು ಇವರು ಸಮಾನ ವಯಸ್ಕರು. ಹೀಗಾಗಿ ಅವರಲ್ಲಿ ಫ್ರೆಂಡ್ಶಿಪ್ ಇತ್ತು, ಸಮಾನ ವಯಸ್ಕರು. ಹಂಗೆ ಇವರಲ್ಲೆಲ್ಲ ಅದರೊಳಗೆ ಧರ್ಮರಾಜ, ಅಶ್ವತ್ಥಾಮಾಚಾರ್ಯರು, ದುರ್ಯೋಧನ, ಭೀಮಸೇನ 4 ಮಂದಿ ಸಮಾನ ವಯಸ್ಕರೇ, ಸ್ವಲ್ಪ ಹೆಚ್ಚು ಕಡಿಮೆ ಅವರೊಳಗೆ. ಆದರೆ ಕಡಿತನಕ ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಸ್ನೇಹಿತರಾಗಿ ಉಳಿದರು. ಭೀಮ ಅದೊಂದು ಸ್ವತಂತ್ರ ವ್ಯಕ್ತಿತ್ವ. ಅದಕ್ಕೆ ಭೀಮನ ಮೇಲೆ ಒಂದು ನಾವೆಲ್ ಬಂದದ್ದು, ಒಂದು ದೊಡ್ಡ ವಿಮರ್ಶೆ ಬಂದದ್ದು, ಸ್ವಯಂಭೂ ಅಂತ ಅದು ಹೆಸರು. ಸ್ವಯಂಭೂ ಅಂದರೆ ಹಂಗೆ ಈ ಭಜ್ಯೇತಾಪಿ ನಮೇತ, ಎಂದೂ ಯಾವುದಕ್ಕೂ ಅಂದು ವ್ಯಕ್ತಿ ಅಲ್ಲ. ಇದು ಮೊದಲಿದ್ದು. ಇನ್ನು ಎಂದಿಗೂ ಯಾರಿಗೂ ತಲೆಬಾಗದ ವ್ಯಕ್ತಿ ಅಲ್ಲ. ಇದಕ್ಕೆ ನೀವು ಕನ್ನಡ ಒಂದು ಮಾತು, ಗಾದಿ ಮಾತು ಬಂದದ್ದು, ಮುರಿದ್ರೂ ಅಡ್ಡಿ ಇಲ್ಲ, ಮಣಿಯುವುದಿಲ್ಲ ಅಂತ. ಇದು ಸಂಸ್ಕೃತಿಯಾಗ ಭೀಮನ ಬಗ್ಗೆ ಬಂದದ್ದು ಮಹಾಭಾರತಾಗ. ಭಜ್ಯೇತಾಪಿ ನ ನಮೇತ, ಭಜ್ಯೇತ್ ಅಂದರೆ ಮುರಿಯುವುದು, ಮುರಿದ್ರೂ ಅಡ್ಡಿ ಇಲ್ಲ, ಮಣಿಯುವುದಿಲ್ಲ ಅಂತ. ಇದೇ ಮರಾಠಿ ಒಳಗೊಂದು ಗಾದಿ ಮಾತು ಬಂದದ್ದು. ಇದೇ ಅನುವಾದಗಳು ಎಲ್ಲ ಬರ್ತದೆ ಮುಂದೆ. मोडेन पण वाकणार नाही ಅಂತ. मोडेन पण वाकणार नाही. वाकणार ಅಂದರೆ ಬಾಗುದು. ಮೋಡೇನ್ ಅಂದರೆ ಮುರಿದು ಅಡ್ಡಿಲ್ಲ, ಮಣಿಯುವುದಿಲ್ಲ ಅಂತ. ಹಿಂಗೊಂದು ವಿಶಿಷ್ಟ ವ್ಯಕ್ತಿತ್ವದ ಭೀಮಸೇನರು. ನೋ ಕಾಂಪ್ರಮೈಸ್. ಎಂದೂ ಜೀವನದಾಗ ಅಧರ್ಮ, ಅನೀತಿ ಒಂದು ಸೆಕೆಂಡು ಮಾನವೀಯತೆ ದೃಷ್ಟಿಯಿಂದ ಕೆಲವು ನಾವು ಮೌಲ್ಯಗಳಿಗೆ ಹೊಂದಾಣಿಕೆ ಯಾವುದೂ ಇಲ್ಲ. ಮೌಲ್ಯಗಳನ್ನು ವಿರುದ್ಧವಾಗಿ ಒಂದು ದಿನ, ಒಂದು ಕ್ಷಣ, ಒಂದು ವಿಚಾರದ ಜೋಡಿ ಹೊಂದಾಣಿಕೆಯನ್ನು ಎಂದು ಮಾಡ್ಕೋದೇ ಇರ್ತಕ್ಕ ವಸ್ತು ಅದು ಅಂಥದ್ದು. ಭೀಮ ಅವನು ಸ್ವತಂತ್ರಗೆ ಬೆಳೆದ. ಇನ್ನು ಧರ್ಮರಾಜ ಇದೊಂದು ಸ್ವತಂತ್ರ ವ್ಯಕ್ತಿತ್ವ. ಇದು ಅವ ಹೆಂಗೆ ಸ್ವಯಂಭು, ಇವ ಶಾಸ್ತ್ರ ಅದರ ಮರ್ಯಾದೆ ಒಂದು ಕ್ಷಣ ಬಿಟ್ಟು ಹತ್ತೈತ ಅಗಲಾಮಲ್ಲ. ಕೃಷ್ಣನೂ ಬೇಕಾದ ಹೇಳಿ, ಕೃಷ್ಣ ಹೇಳಿ, ವೇದವ್ಯಾಸರು ಹೇಳಿ, ನೀವು ಭಗವಂತನೇ 10,000 ರೂಪಾಯಿ ತೊಗೊಂಡು ಬಂದು ಹೇಳಿ. ಅದೇನು ಪುಸ್ತಕದ, ಅದೇನು ಕಾನ್ಸ್ಟಿಟ್ಯೂಷನ್ ಅದ, ಅದೇನು ಸಂವಿಧಾನ ಅದ, ಅದೇನು ವೇದದ, ಅದ್ರ ಬಿಟ್ಟು ಒಂದು ಅಕ್ಷರ ಹಿಂಗೆ ಇದು ನೋ ಕಾಂಪ್ರಮೈಸ್ ವ್ಯಕ್ತಿ. ಅದು ಅಶ್ವತ್ಥಾಮಾಚಾರ್ಯರು ಇದರ ವಿರುದ್ಧ ದುರ್ಯೋಧನ, ಅಶ್ವತ್ಥಾಮಾಚಾರ್ಯರು ಆ ವಿಚಾರ ಅವರಿಬ್ಬರಿಗೂ ಫ್ರೆಂಡ್ಶಿಪ್ ಆಗಲಿಕ್ಕೆ ಮಹಾಭಾರತ ಒಂದು ಮಾತು ಹೇಳ್ತದೆ. ಸಮಾನಶೀಲ ವ್ಯಸನೇಶು ಸಖ್ಯಂ. ಸಖ್ಯ ಅಂದರೆ ಫ್ರೆಂಡ್ಶಿಪ್ಪು. ಯಾರಲ್ಲಿ ಲಘು ಬೆಳೀತದಂದ್ರೆ ಇಬ್ಬರ ಸ್ವಭಾವ, ಇಬ್ಬರ ದುಃಖ,
ಇಲ್ಲ ಇಬ್ಬರು ಚಟ ಅಂದರೆ ಹ್ಯಾಬಿಟ್ಸು ಸಮಾನ ಇರಬೇಕು. ಫ್ರೆಂಡ್ಶಿಪ್ ಲಘು, ಅವ್ರಿಗೂ ಖಡ್ಲಿ ಬೇಕು ಇವ್ರಿಗೂ ಖಡ್ಲಿ ಬೇಕು ಅಂತಂದ್ರೆ ಆ ಇಬ್ಬರಿಗೂ ಫ್ರೆಂಡ್ಶಿಪ್ ಬೇರೆ ಬರ್ತದೆ. ಅವ್ರಿಗೂ ಡಬ್ಬಿ ಬೇಕು ಇವ್ರಿಗೂ ಡಬ್ಬಿ ಬೇಕು ಅಂದರೆ ಇಬ್ಬರು ಡಬ್ಬಿ ಸೇರಿಕೊಂಡು ಫ್ರೆಂಡ್ಶಿಪ್ ಬೇರೆ ಬರ್ತದೆ. ಇಬ್ಬರು ಮತ್ತು ಬಾಟ್ಲಿ ಬೈ ಕಂಪ್ನಿ ಮೆಂಬರ್ ಇದ್ದರೆ ಚಲೋ ಫ್ರೆಂಡ್ಶಿಪ್ ಬೇರೆ ಬರ್ತದೆ. ಇಬ್ಬರು ದುಃಖ ಒಂದೇ ನಮೂನೆ ಇದ್ದು ಅಂದರೆ ಸಂಸಾರದ ಸಮಸ್ಯೆಗಳು ಇಬ್ಬರಿಗೆ ಒಂದೇ ನಮೂನೆ ಇದ್ದರೆ ಫ್ರೆಂಡ್ಶಿಪ್ ಬೆಳೀತದೆ. ಸಮಾನಶೀಲ ವ್ಯಸನೇಶು ಸಖ್ಯಂ ಅಂತ. ಅದರಿಂದ ದುರ್ಯೋಧನ ಸ್ವಭಾವ, ಅಶ್ವತ್ಥಾಮಾಚಾರ ಸ್ವಭಾವ ನಿನ್ನ ವಿಶ್ಲೇಷಣೆ ಮಾಡಿ ನಮಗೆ ಆಡಳಿತ ಅಂತ ಯಾರ್ದದ ಅದೇ ಸತ್ಯ. ನಮ್ಮ ಅಧಿಕಾರ ಐಶ್ವರ್ಯ ನಮ್ಮ ಪ್ರಯೋಜನಕ್ಕೆ ಯಾವುದು ಉಪಯುಕ್ತವೋ ಅದು ಸತ್ಯ, ಅದು ಧರ್ಮ. ನೀವು ಸುಮ್ಮನೆ ಪುಸ್ತಕನೂ ಬೇಡ, ಮಾನವೀಯ ದೃಷ್ಟಿ, ಸಮಸ್ಯೆಯ ದೃಷ್ಟಿ, ಮನುಕುಲಕ್ಕೆ ಒಳ್ಳೆಯದು ಅವೆಲ್ಲ ಉಪನ್ಯಾಸ ಪುಸ್ತಕ ಚಂದ ಶಬ್ದ ಪರಿಣಾಮಕಾರಿ ಅಷ್ಟೆಲ್ಲ ಅಲ್ಲೇ ಉಪಯೋಗ ಮಾಡೋದು. ಅದನ್ನ ವೈಯಕ್ತಿಕ ಜೀವನಕ್ಕೆ ಬಂದರೆ ನಮ್ಮದೇನದ ಮೊದಲು ಆದಿ ಪೌತೋಬ ನಂತರ ವಿಠೋಬ ಅಂತ ಮೊದಲು ಹಟ್ಟಿ ಆಮೇಲೆ ನಿಮ್ಮ ದೇವರು ಎಲ್ಲ ನಿಮ್ಮ ಧರ್ಮ ಕರ್ಮ. ಮೊದಲು ನಾವು ಬದುಕಬೇಕು. ಸ್ಟ್ರಗಲ್ ಫಾರ್ ಲೈಫ್, ನಮ್ಮ ಬದುಕಿನ ಹೋರಾಟ ಭಾಳ ಚಂದದದು. ನಾವು ಬದುಕಬೇಕು. ಬದುಕಲಿಕ್ಕೆ ಏನು ಬೆಲೆ ಕೊಟ್ಟರು ಅಡ್ಡಿಲ್ಲ, ಏನನ್ನ ತ್ಯಾಗ ಮಾಡಿರೋ ಅಡ್ಡಿಲ್ಲ, ನಾವು ಬದುಕಬೇಕು ಎಂಬುದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇಬ್ಬರಿಗೂ ಒಂದೇ ಇತ್ತು. ಹೀಗಾಗಿ ಅಶ್ವತ್ಥಾಮಾಚಾರ್ಯ ಅವರೇ ರೂಲಿಂಗ್ ಪಾರ್ಟಿ ಇದು ಅವ್ರ ಪಾರ್ಟಿ. ಅವರಿಗೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಸೂಕ್ತ ಯಾವುದು, ಅಸೂಕ್ತ ಯಾವುದು, ಏನು ಮಾಡಬೇಕು ಏನು ಮಾಡಬಾರ್ದು ಇದು ನಿರ್ಣಯ ಮಾಡಲಿಕ್ಕೆ ಬೇಕಾಗುವಷ್ಟು ಜ್ಞಾನ ಇದ್ದಿದ್ದಿಲ್ಲ ಅಂತ ಸರ್ವಥ ಅಲ್ಲ. ಬೇಕಾದಲ್ಲಿ ಜಗತ್ತಿನ ಎಲ್ಲರನ್ನೂ ಎದುರಿಸುವ ಸಾಮರ್ಥ್ಯ ಅಶ್ವತ್ಥಾಮಾಚಾರ್ಯರ ಮುಂದೆ ಕರ್ಣ ಯಾರೂ ಅಲ್ಲ. ಎಲ್ಲಿ ಯಾವ ಹಿಡಿದು ಸ್ವಪ್ನ ಅರ್ಜುನನೂ ಅಲ್ಲ. ಅರ್ಜುನ ಕರ್ಣ ಇವರು ಯಾರೂ ಏನೂ ಅಲ್ಲ. ಬಲರಾಮನ ಈಕ್ವಲ್ ಆಗಿ ಶಕ್ತಿ ಸಾಮರ್ಥ್ಯವನ್ನು ಮಹಾಭಾರತ ಹೊಂದಿದ ಅಪ್ರತಿಮ ವೀರ ಅಂದ್ರೆ ಅಶ್ವತ್ಥಾಮಾಚಾರ್ಯ. ಭಾಳ ದೊಡ್ಡ ಪರಾಕ್ರಮ, ಭಾಳ ದೊಡ್ಡ ಶಕ್ತಿ. ಖರೆ ಏನಾಯ್ತು ಉಪಯೋಗ? ಸಮಾಜಕ್ಕೆ ಏನು ಉಪಯೋಗ? ಇದೇ ವೃತ್ತಿ ಸಂಕರ್ಯ ಆದರೆ ನಿಮ್ಮಲ್ಲಿರ್ತಕ್ಕ ಯಾವ ಪ್ರತಿಭೆಯೂ ಜಗತ್ತಿಗೆ ಏನೂ ಉಪಯೋಗ ಆಗುವುದಿಲ್ಲ, ನಿಮಗೂ ಕಲ್ಯಾಣ ಆಗುವುದಿಲ್ಲ ಅದರಿಂದ. ಆದ್ದರಿಂದ ನಿಮ್ಗೆ ಏನು ದೇವರು ವಹಿಸಿಕೊಟ್ಟಾನ, ಒಂದು ಒಳ್ಳೆ ನಿಮ್ಮ ಬುದ್ಧಿ ಕೊಡ್ತಿದ್ರೆ ಅದನ್ನು ವಿನಿಯೋಗ ಮಾಡಿ ಜಗತ್ತಿಗೆ. ಹೊರತು ಈ ರೀತಿಯಾಗಿ ಯಾವುದೋ ಒಂದು ಕಾರ್ಯಕ್ಕಾಗಿ ಅದನ್ನು ವಿನಿಯೋಗ ಮಾಡಿ ತನ್ನನ್ನು ತಾನು ಕೆಡಿಸ್ಕೊಂಬುದು ಅಂತ ಏನದ, ಇದಕ್ಕೆ ಅಧಪ್ಪತನ ಅಂತ ಹೇಳ್ತಾನೆ. ಹಿಂಗೆ ದ್ರೋಣಾಚಾರ್ಯರು ಕಾಡಿನಾಗೆ ಇದ್ದರು, ಅಸಂಗ್ರಹಿ, ಪ್ರತಿಗ್ರಹೋದ್ಯೋ, ನಿಜ ಧರ್ಮವರ್ತಿ. ದ್ರೋಣಾಚಾರ್ಯರು ತರೀತಂತಾರೆ, ಅಗ್ದಿ ಹಸಿ ತಿನ್ನು ಗುರುಕುಲದಾಗ ಓದಿ ಬಂದಿದ್ರು. ಅದೇ ಅವ ತಂದೆ ಅಲ್ಲೆಲ್ಲ ಕಲಿತಿದ್ದು ನೀತಿ ತತ್ವ, ಇದಕ್ಕೆ ಎಥಿಕಲ್ ವ್ಯಾಲ್ಯೂಸ್ ಅಂತಾರೆ. ಈ ನೈತಿಕ ಮೌಲ್ಯಗಳನ್ನು ಹೇಳಲಿಕ್ಕೆ ಈಗ ಶುರು ಮಾಡ್ಯಾರ. 2-3 ವರ್ಷ ಆಗ್ತದೆ. ಯೂನಿವರ್ಸಿಟಿ ಒಳಗೆ 1-2 ಪೀರಿಯಡ್ ಹಾಕ್ರಿ, ಅವ್ರಿಗೆ ಸ್ವಲ್ಪ ನೈತಿಕವಾದ ಶಿಕ್ಷಣ ಕೊಡಬೇಕಾಗ್ತದೆ. ಸಮಾಜ ಭಾಳ ಹಾದಿ ಬಿಟ್ಟು ಹೋಗ್ಲಿಕ್ಕೆ ಎಲ್ಲ. ನಾನು 30 ವರ್ಷ ಕಾನ್ವೊಕೇಶನ್ದಾಗ ಕೇಳೇ ಕರಿಕೆ ಅವು ಶಬ್ದ ಎಲ್ಲ ಸೌಕಳಿ ನಾಣ್ಯ ಆಗಿ ಹೋದು. ಡಿ ವಿ ಜಿ ಅವ್ರು ಹೇಳ್ದಂಗೆ ಸಂಸ್ಕೃತಿ ಎಂಬ ಶಬ್ದ ಅದು ಸೌಕಳಿ ನಾಣ್ಯ ಅಂದರೆ ಮ್ಯಾಲಿನ ಚಿಹ್ನೆಗಳೆಲ್ಲ ಅವು ಅಳಿಸಿ ಹೋಗ್ಯಾವಂತ. ಎಲ್ಲ ಕಾನ್ವೊಕೇಶನ್ದಾಗ ಪ್ರತಿ ಸರ್ತೆ ಒಂದು ಡಿಸೆಂಬರ್ದಾಗ ಒಂದು ಮಧ್ಯದಾಗ ಯಾವಾಗ ಕಾನ್ವೊಕೇಶನ್ ಆದರೂ ಯಾವ ಬರ್ತಿದ್ದಲ್ಲ ಬಂದವರೆಲ್ಲ ಇಲ್ಲ, ವಿದ್ಯಾರ್ಥಿಗಳಲ್ಲಿ ನೈತಿಕ ಅಧಪ್ಪತನವು ಬಹಳವಾಗುತ್ತಲಿದೆ, ಅದನ್ನು ತಡೆಗಟ್ಟಲು ಎಲ್ಲರೂ ಕೂಡಿ ನಾವು ವಿಚಾರ ಮಾಡಬೇಕು ಅಂತ. ಎಂದು ವಿಚಾರ ಮಾಡೋರು ಎಂದಾಗೋದು ಎಲ್ಲ ಸಹಜ. ಒಬ್ಬ ಕಂಡಕ್ಟರ್ ಹೇಳ್ತಿದ್ದು ನನಗೆ, ಆಚಾರ ನೀವು ಲಘು ನಿಮ್ಮ ನೌಕರಿ ಮುಗಿಸ್ಕೊಂಡು 5:30-6 ಮನೆ ಸೇರ್ಕೋತೀರಿ, ರಾತ್ರಿ ಮೇನು ಬಸ್ ಬರ್ತದೆ ಯೂನಿವರ್ಸಿಟಿ ಕ್ಯಾಂಪಸ್ಸಿಗೆ. ಬರುವಾಗ ನಿಮ್ಮ ವಿದ್ಯಾರ್ಥಿಗಳನ್ನು ಅದು ಹಾಸ್ಟೆಲ್ ಬಂದ ಕೂಡಲೇ 4 ಕೈ ಹಿಡಿದು ಇಳಿಸ್ಬೇಕಾಗ್ತದೆ. ನೀವು ಕಂಡಕ್ಟರ್ ಹೇಳಿದ್ದ ಅಂದರೆ ಇದು ನೈತಿಕ ಅಧಪ್ಪತನ. ಏನೂ ಉಳಿದಿಲ್ಲ, ಎಲ್ಲರೂ ಅನುಭವಿಸ್ತಾರೆ ಮನೆ ಒಳಗೆ. ಅಲ್ಲ ಇಂಥ ನೌಕರಿ ಹೋಗಿದ್ದಂತೂ ಎಲ್ಲರಿಗೂ ಅನುಭವಕ್ಕೆ ಬರ್ತಾವೆ. ಇಷ್ಟು ನೈತಿಕವಾದ ಅಧಪ್ಪತನ ಸಮಾಜದಾಗ ಆಗ್ತಾ ಇದೆ. ಎದಕ್ಕೆ ಹೇಳಿಕ್ಕೆ ಬಂತು ಅಂದರೆ ಅದಕ್ಕಾಗೇ ಅಶ್ವತ್ಥಾಮಾಚಾರ್ಯರನ್ನು ಯಾರ ಸಂಪರ್ಕಕ್ಕೂ ಕಳಿಸದೆ ಮನೆಯೊಳಗೆ ಇಟ್ಕೊಂಡು ಬೇಕಾದಂಥ ಪಾಠ ಹೇಳ್ಕೊತ ಊರಿನಿಂದ ಹೊರಗೆ ಇದ್ದರು. ಅವ್ರು ಎಂದೂ ಊರಾಗ ಬರಲಿಲ್ಲ. ಸಮಾಜದ ಮುಂದೆ ಕೈ ಒಡ್ಡಿ ಬಾಳೋದು ಇದು ಒಬ್ಬ ನನ್ನಂಥ ಜ್ಞಾನಿಗೆ ಅದು ಉಚಿತ ಅಲ್ಲ, ಅದು ಮರ್ಯಾದೆನೂ ಅಲ್ಲ, ನೀತಿನೂ ಅಲ್ಲ, ಅದರಿಂದ ನನ್ನ ವ್ಯಕ್ತಿತ್ವನೂ ಉಳಿಯುವುದಿಲ್ಲ, ಅದರಿಂದ ನನ್ನ ಮಗ ಹಾದಿ ಹೋಗಿ ಕೆಟ್ಟು ಹೋಗ್ತಾನೆ ಅಂತ ಎಂದೂ ಬರಲಿಲ್ಲ.
ಅಸಂಗ್ರಹಿ, ನಾಳಿಗೆ ಅಂತ ಒಂದು ಮುಷ್ಟಿ ಧಾನ್ಯ ತೆಗೆದಿರಲಿಲ್ಲ ದ್ರೋಣಾಚಾರ್ಯರು. ಪ್ರತಿಗ್ರಹೋಧ್ಯ, ಒಬ್ಬರಿಂದ ಪ್ರತಿಗ್ರಹ ಮಾಡಲಿಲ್ಲ. ಯಾರಿಂದ ಪ್ರತಿಗ್ರಹ ಮಾಡ್ತೀವಿ, ಯಾಕೆ ಮಾಡಲಿಲ್ಲ? ದ್ರವ್ಯ ಶುದ್ಧಿಂ ಅಭಿಪ್ಸತ ಅಂತದ್ದು ಮಹಾಭಾರತ. ಏನಿಲ್ಲ, ನಾವು ಪಡೆದ ದ್ರವ್ಯ ಶುದ್ಧ ಇರಬೇಕು. ಅದು ಶುದ್ಧ ಇದ್ರೆ ನಮ್ಮ ಭಾವನಾ ಶುದ್ಧ ಇರ್ತಾವೆ. ಎಷ್ಟು ಉಗ್ರಾತ್ ಪ್ರತಿಗ್ರಹಾತ್ ವೇದದಾಗ ಬರ್ತದೆ, ಋಗ್ವೇದದಾಗ. ಇಲ್ಲ ಯಾರು ಸಂಧ್ಯಾವನ ಮಾಡೋರು ಇದ್ದೀರಿ, ನಿಮ್ಗೆ ಸಂಧ್ಯಾವನದಾಗ ಬರ್ತದೆ. ಯದ್ ರಾತ್ರಿಯ ಪಾಪಮಕಾಶಂ ಮನಸ ವಾಚ ಹಸ್ತಾಭ್ಯಾಂ ಪದ್ಭ್ಯಾಂ ಉದರೇಣ ಶಿಷ್ಣ, ಅದೇನೇನಾಗ್ತವೆ? ಎಷ್ಟು ಉಗ್ರಾತ್ ಪ್ರತಿಗ್ರಹಾತ್, ಯಾವನೋ ವಾಮ ಮಾರ್ಗದಿಂದ ಅಪ್ರಾಮಾಣಿಕ ರೀತಿಯಿಂದ ಸಂಪಾದನೆ ಮಾಡಿದ್ದ ಅಂದ್ರೆ ಆ ಹಣ ನಮ್ಮ ಭಾವನಾ ಬದಲು ಮಾಡ್ತಾವೆ. ಅಂಥ ಆಹಾರ ನಮ್ಮ ಬುದ್ಧಿಯನ್ನು ಕೆಲಿಸ್ತಾವೆ. ಅಂಥವ್ರ ಸಂಪರ್ಕ ನಮ್ಮದೇ ಆಗಿರ್ತಕ್ಕ ನಿಷ್ಠೆಯಿಂದ ನಮ್ಮನ್ನು ದೂರ ಸರಿಸ್ತಾವೆ. ಅದಕ್ಕೆ ದ್ರವ್ಯ ಶುದ್ಧಿಂ ಅಭಿಪ್ಸತ, ದ್ರವ್ಯ ಶುದ್ಧ ಇರಬೇಕು ಅನ್ನುವ ದೃಷ್ಟಿಯಿಂದ ನಮ್ಮ ದ್ರೋಣಾಚಾರ್ಯರು ಎಂದೂ ಕೂಡ ಪ್ರತಿಗ್ರಹ ಮಾಡಲಿಲ್ಲ. ಹಿಂಗಿದ್ರೆ ಹಿಂಗೆ ಬಾತಿದ್ರು ಶಿಲೋಂಥ ವೃತ್ತಿಯಿಂದ. ಅಸಂಗ್ರಹಿ ಪ್ರತಿಗ್ರಹೋದ್ಯೋ ನಿಜ ಧರ್ಮವರ್ತಿಯಾಗಿದ್ದರು. ಇಂಥ ದ್ರೋಣಾಚಾರ್ಯರು ಯಾವಾಗಲೂ ತನ್ನ ಪುಸ್ತಕ ಆತು, ತಾನಾತು, ತನ್ನ ಧ್ಯೇಯ, ತನ್ನ ತ್ಯಾಗ, ತಾಳ್ಮೆ, ತಪಸ್ಸು, ಇದು ಬ್ರಾಹ್ಮಣ್ಯದ ಮೂರು ಲಕ್ಷಣ ಅಂತ. ದ್ರೋಣಾಚಾರ್ಯ ಎಲ್ಲ ಇತ್ತು, ದೊಡ್ಡ ತ್ಯಾಗ ಇತ್ತು. ಎಲ್ಲಿ ಧ್ಯೇಯದ ಅಲ್ಲಿ ತ್ಯಾಗ ಇರ್ತದೆ, ಎಲ್ಲಿ ಭೋಗದ ಅಲ್ಲಿ ಕಂಡವ್ರ ಮುಂದೆ ಕೈ ಚಾಚಿ ಕಂಡದ್ದನ್ನು ಮಾಡುವ ಪ್ರವೃತ್ತಿ ಇರ್ತದೆ. ದ್ರೋಣಾಚಾರ್ಯ ಹಂಗಿದ್ದಿಲ್ಲ, ತ್ಯಾಗ ಇತ್ತು, ಭಾಳ ದೊಡ್ಡ ತ್ಯಾಗ. ತಾಳ್ಮಿತ್ತು, ಭಾರಿ ತಾಳ್ಮಿತ್ತು. ಬಡತನ ಅದನ್ನೇ ಹಾಸ್ಕೊಂಡುದು, ಅದನ್ನೇ ಹೊತ್ಕೊಂಬುದು, ತಿನ್ನುವುದು ಬಡತನವನ್ನೇ, ಇನ್ನೊಂದು ಏನಿದ್ದಿದ್ದಿಲ್ಲ. ಅಂಥ ಬಡತನ, ತ್ಯಾಗ, ತಾಳ್ಮೆ, ತಪಸ್ಸು, ನಿರಂತರವಾಗಿರ್ತಕ್ಕ ಆಲೋಚನೆ, ಚಿಂತನೆ, ಜ್ಞಾನ, ತನ್ನ ಬದುಕಿನ ಬುದ್ಧಿಯ ವಿಸ್ತಾರ ಮಾಡಿಕೊಂಡು ಜಗತ್ತಿಗೆ ಜ್ಞಾನವನ್ನು ಕೊಡುವ ಈ ಮೂರು ಗುಣಗಳನ್ನು ಹೊಂದಿರತಕ್ಕ ದ್ರೋಣಾಚಾರ್ಯರು ಮನೆಯೊಳಗೆ ಓದ್ಕೊಂಡು ಕೂತಿದ್ರು. ಗುಡಿಸಲಾಗ ತಾವು ಕೂತಿದ್ರು. ಮಗ ಅಶ್ವತ್ಥಾಮ, ಅವನ ಸಹಾಧ್ಯಾಯಿ, ಅತಿ ಬೇಕಾದ ಸ್ನೇಹಿತ ದುರ್ಯೋಧನ, ಧರ್ಮರಾಜ, ಎಲ್ಲರೂ ಕೂಡ ಇದ್ದರು, ಕೂಡ ಕಲಿತಿದ್ರು, ಕೂಡ ಓಡಾಡ್ತಿದ್ರು. ಒಂದು ದಿನ ಎಲ್ಲರೂ ಮಧ್ಯಾಹ್ನ ಆದ ಕೂಡ ನಮ್ಮ ಮನೆಗೆ ಹೋಗಿ ನಾವು ಹಾಲು ಕುಡಿತೀವಿ ಅಂತ ಅವ್ರವ್ರು ಹೋಗ್ಬೇಕು. ಈ ಅಶ್ವತ್ಥಾಮನು ಮನೆಗೆ ಬರ್ತಿದ್ದ ಹಾಲು ಕುಡಿಲಿಕ್ಕೆ. ಅವರೆಲ್ಲ ತಮ್ಮ ಮನೆಯವ್ರು ಹಾಲು ಕುಡಿದು ಬರ್ತಿದ್ರು. ಇವನು ನನ್ನ ಹಾಲು ಬೇಕು ಅಂತ. ಕೃಪಿ ಏನು ಬಡತನ, ಏನು ಕೊಡಬೇಕು, ಹಿಟ್ಟು ಕಲಿಸಿ ಅದನ್ನ ಹಾಲು ಅಂತ ಕೊಡ್ತಿದ್ಲ ಕೃಪಿ. ಪಾಪ ಅವನು ಚಲೋ ಹಾಲು ನೋಡೇ ಇಲ್ಲ, ಅದನ್ನೇ ಹಾಲು ಅಂತ ತಿಳ್ಕೊಂಡು ದಿನ ಕುಣಿತಿದ್ದ, ಎಲ್ಲ ಜೋಡಿ ಸೇರ್ತಿದ್ದ. ನಾನು ಹಾಲು ಕುಡಿದು ಬಂದೆ ಅಂತಿದ್ದ. ಎಲ್ಲರೂ ಆಟ ಆಡ್ತಿದ್ರು. ಒಂದು ದಿನ ಅಪ್ಪಿ ತಪ್ಪಿ ದುರ್ಯೋಧನ ನಮ್ಮ ಮನೆಗೆ ಬಾ ಇವತ್ತು ಹಾಲಿಗೆ ಅಂತಂದು ಕರ್ಕೊಂಡು ಹೋದ. ದುರ್ಯೋಧನ ಮನೆಗೆ ಹೋದ್ರು. ಅವ ಹಾಲು ಕೊಟ್ಟ. ಗಾಬರಿ ಆದರು. ಅದ್ರ ಬಣ್ಣ, ಅದ್ರ ಗೋಡಂಬಿ, ಬನೂಕ, ಏನೇನು ಬದಾಮಿ ಎಲ್ಲ ಹಾಕಿದ ಪ್ಯೂರ್ ಹಾಲು ಅದು. ದುರ್ಯೋಧನ ಇದಕ್ಕೆ ಹಾಲು ಏನಂತಾರು ಅಂತ ಕೇಳಿದ. ಇದೇ ಹಾಲು ಅಂದವ. ಯಾಕಂದ್ರೆ ಈ ಹಾಲು ಅಂದರೆ 2 ನಮೂನೆ ಇರ್ತಾವೆ, ಗೊತ್ತವೆ ಎಲ್ಲರಿಗೂ. ಒಂದು ಹಾಲು ಅಂದರೆ ಆಕಳದಿಂದ ಬರ್ತದೆ, ಇನ್ನೊಂದು ಹಾಲು ಅಂದರೆ ಅವ್ರು ಯಾರು ಖೋಡೆ ಪಾಡಿ ಇಂಥವ್ರೆಲ್ಲ ನಿರ್ಮಾಣ ಮಾಡಿರ್ತಾರೆ. ಅದೊಂದು ಯಾವುದೋ ಮಲ್ಲಿನ ಹಾಲು ಅಂದರೆ ಯಾವ ಅಲ್ಕೋ ಹಾಲು ಅಂತ ಕರೀತಾರೆ. ಅದಕ್ಕೆ ಯಾರ್ಯಾರು ಹಾಲು ಇರ್ತಾವೆ, ಅದಕ್ಕೆ ಯಾವ ಹಾಲು ಅಂತ. ಇದು ಹಾಲು. ದುರ್ಯೋಧನ ಕೈಯಿಂದ ಹಾಲು ಕುಡಿದ. ಹಾಲಿನ ರಸ ರುಚಿ ಅವ್ರು ತಿಳ್ಕೊಂಡ. ಮತ್ತೆ ಪ್ರಕಾರ ಮನೆಗೆ ಮರುಸ್ ಬಂದ. ಎಲ್ಲರೂ ತಮ್ಮ ಮನೆಗೆ ಹಾಲು ಕುಡಿಲಿಕ್ಕೆ ಹೋದರು. ಈ ಮಗನೂ ಬಂತು ಅಶ್ವತ್ಥಾಮ ಮನೆಗೆ. ನಂಗೆ ಹಾಲು ಬೇಕು ಅಂತ. ಮತ್ತೆ ಪ್ರಕಾರ ಏನು ಗೊತ್ತು, ಆ ಹಿಟ್ಟನ್ನು ಕಲಿಸಿ ಅದನ್ನೇ ಹಾಲು ಅಂತ ಆ ಮಗುವಿಗೆ ಕೊಟ್ಟರು. ಅದು ರುಚಿ ನೋಡಿದ. ಅವೇ ಅದು ನೋಡಿ ಇದು ಹಾಲಲ್ಲ. ಇವತ್ತು ನೋಡಿ ನಾನು ಮೋಸ ಮಾಡ್ತಿದ್ದೆ. ನಾನು ಇವತ್ತು ಅಷ್ಟಾತು ನಾನು ನಿನ್ನೆ ನೋಡಿ ಬಂದೀನಿ ದುರ್ಯೋಧನ ಮನೆಯೊಳಗೆ ಹಾಲು ಅಂದರೆ ಹೆಂಗಿರ್ತದೆ, ನನಗೆ ಅದೇ ಹಾಲು ಬೇಕು ಅಂತ ಮಗ ಕುಣಿಲಿಕ್ಕೆ ಹತ್ತ. ಇಲ್ಪ ನಮ್ಮನ್ಯಾಗ ಇದೇನು ಹಾಲು, ನಮ್ಮ ಪಾಲಿಗೆ ಇದೇ ಹಾಲು ಅಂತ ಬೇಕಾದಷ್ಟು ಸಮಾಧಾನ ಹೇಳಿದ್ರು. ಆಕೆ ತಿಳಿಸಿ ಹೇಳಿದ್ರು, ತಿಳುವಳಿಕೆ ಕೊಟ್ಟರು. ನಿನ್ನೆ ನನಗೆ ಆ ಹಾಲು ಬೇಕು ಅಂತ ಥೈ 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 ಒಳಗೆ ತಾಯಿ ಮಗ ಗುಡಿಸಲ್ಲಾಗ ಕುಣಿಲಿಕ್ಕಿರ್ತಾರೆ ಒಳಗೆ. ಇವರು ಅಗ್ದಿ ಅಡ್ಡವಾಗಿ ಹಿಡ್ಕೊಂಡು ದ್ರೋಣಾಚಾರ್ಯರು ಅಗ್ದಿ ವೇದಾಂತ ಸಿದ್ಧಾಂತ ಎಲ್ಲ ತತ್ವಜ್ಞಾನವನ್ನು ಅಧ್ಯಯನ ಮಾಡ್ಕೊಂಡು ಕೂತಾರೆ.
ಆ ಹುಡುಗನ ಕುಣಿತ, ಆ ಹುಡುಗನ ಅಳು, ಅದು ದ್ರೋಣಾಚಾರ್ಯರ ಧ್ಯೇಯದ ಮೇಲೆ ಕುಣಿದ ಹಂಗೆ ಆಗ್ತದೆ. ಅವ ನೆಲದ ಮೇಲೆ ಕುಣಿಲಿಲ್ಲ. ದ್ರೋಣಾಚಾರ್ಯ ಏನು ಧ್ಯೇಯ ಇಟ್ಕೊಂಡಿದ್ರು, ಜೀವನದಾಗ ಯಾರನ್ನೂ ಬೇಡಬಾರ್ದು. ಬೇಡಿದರೆ ಪುಂದ ದಾಸರಾಯರು ಹೇಳ ಒಂದು ಕಡೆಗೆ, ಬೇಡಿದರೆ ಎನ್ನು ಒಡೆಯನ್ನ ಬೇಡುವೆ, ಕಾಡಿದರೆ ಎನ್ನು ಒಡೆಯನನ್ನು ಕಾಡುವೆ. ಅದಕ್ಕೆ ಕನಕದಾಸರು ಹೇಳಿದಂಗೆ, ಕಂಡವರಿಗೆ ಅಲ್ಪರಿದು ಬೇಡಿ ಬೆಂಡಾದೆ ನಿನ್ನಂಗೆ ತೊರೆದು ಕಸ್ಮಾತ್ ಭಜಂತಿ ಕನಯೋ ಏನು ಕವಯೋ ಧನ ದುರ್ಮದಾನ್. ಇದು ಭಾಗವತ, ಅದು ಕನಕದಾಸರು. ಯಾಕೆ ಕಂಡವ್ರ ಮುಂದೆ ಕೈ ಒಡ್ಡಿ ವ್ಯಕ್ತಿತ್ವ ಮಾಡಿಕೊಂಡು ಇಂಥ ದೀನಲ್ಲಿ ಆಚಾರ ಆಗಿ ನೀವು ಏನು ಬೇಡುವುದು ಹೋಗಿ ದೇವ್ರನ್ನ ಬೇಡ್ರಿ. ಅಂಥ ದೇವ್ರನ್ನ ಬಿಟ್ಟು ಕಂಡವ್ರು ಯಾಕೆ? ಅದಕ್ಕೆ ವಿಶ್ವಾಸ ಬೇಕು, ದೇವ್ರನ್ನೂ ಬೇಡಬಾರ್ದು. ಅದಕ್ಕೆ ಗೀತಾದೊಂದು ಕೊನೆಯ ಮಾತು ಹೇಳ್ತಾರೆ ಭಾಷೆದೊಳಗೆ ಆಚಾರ್ಯ ತಾತ್ಪರ್ಯದೊಳಗೆ, ರಕ್ಷತಿ ತೇವ ವಿಶ್ವಾಸ ತದೀಯೋಹಂ ಇತಿ ಸ್ಮೃತಿ ಶರಣಾಗತಿ ರೇಷಾಸ್ಯ. ಇದು ಶರಣಾಗತಿ. ಏನು ರಕ್ಷತಿ ತೇವ ವಿಶ್ವಾಸ. ಈ ವಿಶ್ವಾಸದ ಮೇಲೆ ರಾಮಾನುಜಾಚಾರ್ಯರ ಮತದಾಗ ದೇವರನ್ನು ನಂಬುವ ಕ್ರಮ ಎರಡು ರೀತಿ ಹೇಳ್ಯಾರ. ಭಾಳ ಚಂದದದು. ದೇವರು ಪ್ರೀತಿ ನಮ್ಮ ಮೇಲೆ ಎಷ್ಟದ ಇರ್ತದ ಅದ ಇದನ್ನು ತಿಳಿಸ್ಲಿಕ್ಕೆ ಎರಡು ವಿಚಾರಗಳು ಬಂದಾವ. ಒಂದು ಮರ್ಕಟ ಕಿಶೋರ ನ್ಯಾಯ, ಇನ್ನೊಂದು ಮಾರ್ಜಾಲ ಕಿಶೋರ ನ್ಯಾಯ ಅಂತ ರಾಮಾನುಜಾಚಾರ್ಯ ಮತದಾಗ. ಮರ್ಕಟ ಕಿಶೋರ ನ್ಯಾಯ ಅಂದ್ರೆ ಮಂಜ, ಮರ್ಕಟ ಅಂದ್ರೆ ಮಂಜ, ಅದ್ರ ಕಿಶೋರ ಅಂದ್ರೆ ಮರಿ. ಮಂಜಾನು ಮರಿ ಆ ತಾಯಿ ಏನದಲ್ಲ ತಾಯಿ ಮಂಗ, ಅದಕ್ಕೆ ಹೊಟ್ಟೆ ಗಟ್ಟಿಯಾಗಿ ಅಪ್ಕೊಂಡಿರ್ತದೆ. ಆ ಮಂಜ ಅದು ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ, ಅಲ್ಲಿಂದ ಇಲ್ಲಿ ಹಂಗೆ ಹಾಡ್ಕೋತ ಹೋಗ್ತದೆ. ಒಟ್ಟು ಹಂಗೆ ದೇವ್ರನ್ನ ಒಮ್ಮೆ ನಂಬಿಬಿಟ್ರೆ ಸಾಕು. ಹಂಗೆ ಮಂಜಾನ ಮರಿ ತಾಯಿಯನ್ನು ನಂಬಿಕೊಂಡದ. ಹಂಗೆ ನಾವು ದೇವ್ರನ್ನ ನಂಬಿದ್ರೆ ನಮ್ಮನ್ನ ದೇವ್ರಿಗೆ ಕರ್ಕೊಂಡು ಹೋಗ್ತದೆ ಎಲ್ಲ ಕಡೆಗೂ. ಹಂಗಾರೆ ಅದು ಒಂದು ಒಮ್ಮೆ ನಂಬಿದ್ರೆ ಸಾಕು, ನಮ್ಮ ಪ್ರಯತ್ನ ಏನೂ ಇರಬಾರ್ದು. ಅಪ್ಕೊಂಬುದು ಒಮ್ಮೆ ದೇವ್ರನ್ನ ನಂಬಿದ್ಬಿಟ್ರೆ ದೇವ್ರು ನಮ್ಮನ್ನು ಕಾಪಾಡ್ತಾನೆ. ಇದು ಅದಕ್ಕೂ ದೊಡ್ಡ ಪ್ರೀತಿ, ಏಕಮುಖಿ ಪ್ರೀತಿ. ಅದು ಮಾರ್ಜಾಲ ಕಿಶೋರ ನ್ಯಾಯ. ಬೆಕ್ಕೆ ಮಾರ್ಜಾಲ ಅಂದರೆ ಬೆಕ್ಕು, ಅದ್ರ ಮರಿ, ಬೆಕ್ಕಿನ ಮರಿ. ಆ ಬೆಕ್ಕು ನೋಡ್ತದೆ ಈ ಸ್ಥಳ ಅಸುರಕ್ಷಿತ ಅಂತ ಅನಿಸಿದ್ರೆ ತಾನೇ ತನ್ನ ಮರಿಯನ್ನು ಬಾಯೊಳಗೆ ಹಿಡ್ಕೊಂಡು ತೊಗೊಂಡು ಹೋಗ್ತಾ ಇನ್ನೊಂದು ಮನೆಗೆ ಯಾವುದು ಅಸುರಕ್ಷಿತ. ಹಿಂಗೆ ದೇವರು ನಮ್ಮನ್ನು ಕಾಪಾಡುವ ಕ್ರಮ. ಈ ನಂಬಿಕೆಯೊಳಗೆ ಬಾಳಿದ ದ್ರೋಣಾಚಾರ್ಯರು ಅವರ ಧ್ಯೇಯ, ನಿಷ್ಠಾ, ಸಿದ್ಧಾಂತ, ನಂಬಿಕೆ, ಅವರ ಆದರ್ಶ, ಮೌಲ್ಯಾಧಾರಿತವಾದ ಅವರ ಜೀವನ, ಅದರ ಮೇಲೆ ಆ ಕೂಸು ಅಶ್ವತ್ಥಾಮನ ಕುಣಿತ ಅದ್ರ ಮೇಲೆ ಇದ್ದಂಗಾತು. ಹಿಂಗಾಗಿ ಥೈ ಅದು ಕುಣಿತದ. ತಾಯಿ ಇಲ್ಲಪ್ಪ ಅಂತ ಸಮಾಧಾನ. ಇದನ್ನು ಕೇಳಿ ಅವರೇ ಹೇಳ್ತಾರೆ ಭೀಷ್ಮನ ಮುಂದೆ. ಭೀಷ್ಮ ಕ್ಲಾಸ್ಮೇಟ್ ಅಲ್ಲ, ಇಬ್ರು ಸಮಾನ ವಯಸ್ಕರು. ಇತಿ ಸಂಭಾಷಯತಾಂ ವಾಚಂ ಶ್ರುತ್ವ ಮೇ ಬುದ್ಧಿ ಅಚ್ಚವತ. ಆ ನನ್ನ ಮಗ, ನನ್ನ ಹೆಂಡತಿ ಮಾಡುವ ಸಂವಾದ, ಸಂಭಾಷಣೆಯನ್ನು ಕೇಳಿ ನನ್ನ ಬುದ್ಧಿ ತನ್ನ ಸ್ಥಿತಿ ನಿಶ್ಚಯದಿಂದ ಸರಿದು ಹೋಯ್ತು. ಅನಿಷ್ಟ ಆಗಿ ಒಂದೇ ಒಂದು ಇವತ್ತಿನವರೆಗೂ ನಾನು ಕೇಳಿದ, ಓದಿದ, ಬರೆದ, ಪರಶುರಾಮ ದೇವರಿಂದ ಪಡೆದ ಉಪದೇಶ, ನಾನು ದೇವತೆಗೆ ಮಾಡುವ ಉಪದೇಶ ಎಲ್ಲನೂ ಒಂದು ಕ್ಷಣದಾಗ ನನ್ನ ಮಗನ ಥೈ ಕುಣಿತ ಇಲ್ಲ ಅವನು ಅಳುವುದು. ರುದ್ರ ಉಚ್ಯತೆ ಅಂತಂದು ಹಂಗೆ ಅದು ರುಜಂ ದ್ರಾವೈತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನ. ಆ ರುದನ ಅದು ದ್ರೋಣರನ್ನ ಬದುಕೇ ಬದಲಿಸ್ತು. ಪಾರಮಾರ್ಥಿಕ ದ್ರೋಣರು, ಶುದ್ಧ ವ್ಯಾವಹಾರಿಕರು. ಅಂಥ ಧ್ಯೇಯವಾದಿ ದ್ರೋಣಾಚಾರ್ಯರು ಮತ್ತು ಜೀವನವಾದಿ ಬದುಕೇ ಪ್ರಧಾನ. ಬದುಕಬೇಕು, ಅದು ಮುಖ್ಯದ. ಬದುಕಬೇಕು, ಅದು ಮುಖ್ಯ. ಬದುಕಲಿಕ್ಕೆ ಏನು ಬೇಕಾದ ಮಾಡ್ಬೋದು. ತಯಾರಾಗ್ಬಿಡ್ತು, ಒಮ್ಮೆ ಪರಿವರ್ತನೆ ಬಿಡ್ತು. ಅಂಥ ದ್ರೋಣಾಚಾರ್ಯ ನಮ್ಮ ಕೂಸಿ ಒಂದು ಆಕಳ ತರಬೇಕು. ಪರಶುರಾಮ ದೇವರು ದಾನ ಮಾಡಿ ಹತ್ತಾರಂತ, ಭಾಳ ಜಗತ್ತೇ ಗೆದ್ದು ಜಗತ್ತೇ ದಾನ ಮಾಡ್ತಾರಂತ. ಅಲ್ಯಾಕೆ ಹೋಗಬಾರ್ದು ಅಂತ ಬರೋಬ್ಬರ ಅಲ್ಲಿ ಬಂದರು. ಬರೋಬ್ಬರ ಇವರು ಬರೋದಕ್ಕೆ ಪರಶುರಾಮ ದೇವ್ರ ಹತ್ರ ಪರಶುರಾಮ ದೇವರು ವಿಚಾರ ಮಾಡಿದರು. ಈ ಬ್ರಾಹ್ಮಣಗ ದ್ರೋಣಾಚಾರ್ಯ ಒಂದು ಆಕಳ ಕೊಟ್ಟೆ ಮಹಾಭಾರತ ಯುದ್ಧ ನಡೆಯುವುದಿಲ್ಲ, ಇಡೀ ಮಹಾಭಾರತ ಯುದ್ಧ ನಡೆಯುವುದಿಲ್ಲ. ಈ ಒಬ್ಬ ಸಮಾಜದ ಬುದ್ಧಿಜೀವಿ, ಸಮಾಜದ ಮಾರ್ಗದರ್ಶಕ, ಸಮಾಜದ ಒಬ್ಬ ಸಾಕ್ಷರಸ್ಥ, ಅವ ಹಾದಿ ತಪ್ಪಿದ ಅಂದ್ರೆ ಸಾಕ್ಷರ ವಿಪರೀತಾಸ್ಯು ಈಸಮ್ಸ್ ಕರಪ್ಟ್ ಪೀಪಲ್ ಮೈಂಡ್ಸ್ ಅಂತ ಅಂದಂಗೆ ಈ ಒಬ್ಬ ವ್ಯಕ್ತಿ ಹಾದಿ ಬಿಟ್ಟ
ಜಗತ್ತೇ ಹಾದಿ ಬಿಡ್ತದೆ. ಕಾಲೋ ವಾ ಕಾರಣಂ ರಾಜ್ಞ ರಾಜ ವಾ ಕಾಲ ಕಾರಣಂ ಇತಿತೆ ಸಂಶಯೋ ಮಾಹುತ್. ರಾಜ ಕಾಲಸ್ಯ ಕಾರಣ. ವ್ಯಕ್ತಿ ಹಂಗೆ, ಪರಿಸ್ಥಿತಿ ಹಂಗೆ ನಿರ್ಮಾಣ ಆಗ್ತವೆ. ರಾಜ ಹಂಗೆ ಸಮಾಜದ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ರಾಜ ಒಳ್ಳೆಯವ, ಸಮಾಜದ ಪರಿಸ್ಥಿತಿನೂ ಹಂಗೆ ಆಗ್ತದೆ. ರಾಜ ದುಷ್ಟ ಆದ, ಅವ ನಾಸ್ತಿಕ ಆದ ಅಂದ್ರೆ ಅವನ ಗ್ರೂಪು ಅದೇ ಇರ್ತದೆ. ಎಲ್ಲರೂ ಅವರೇ. ಎಲ್ಲ ಪಾಪ ಅನಂತಮೂರ್ತಿ ಇದ್ದ, ಪಾಪ ನಾ ಅದ್ರ ಮೇಲೆ ಮೂತ್ರ ಮಾಡಿದ್ದೆ, ನನಗೇನಾಗಲಿಲ್ಲ ಅಂತ ಅನಂತಮೂರ್ತಿ ಇಲ್ಲ. ಇನ್ನೊಬ್ಬ ಈಗೇನಿದ್ದ ಸುತ್ತಮುತ್ತ ನಾ ಭಾಳ ಹೇಳಿಕ್ಕೆ ಹೋಗುಲ್ಲ. ಅವ ರ್ಯಾಷನಲಿಸ್ಟು ನಾಸ್ತಿಕ ಅಂತ ಹೊಂಟ ಇಲ್ಲೋ ಅಂತ ಅವೇ ಹಿಂಬಾಲಿಗೆಲ್ಲ ಅವೇ ಹುಡ್ತಾವೆ. ಒಂದು 4 ಅವನು ಅದ್ರ ಕೈ ಅಧ್ಯಕ್ಷ ಅಂತ ಅವ ಮಾಡ್ತಾನೆ. ಅವ್ರಿಗೆ ಕೃಪಾಪೋಷಿತ ನಾಟಕ ಮಂಡಳಿ ಇದು, ನಾಸ್ತಿಕತ ಕೃಪಾಪೋಷಿತ ನಾಟಕ. ಹಿಂಗೆ ದುರ್ಯೋಧನನ ನೇತೃತ್ವ ಯಾರ್ಯಾರು ವಹಿಸ್ಯಾರ ಎಲ್ಲ ನಾಸ್ತಿಕತೆಯ ಲೀಡರ್ಶಿಪ್ನೊಳಗೆ ಬೆಳೆಸ್ಕೊಂಡಿರ್ತಕ್ಕ ಸ್ವಾರ್ಥ ಸಾಧಕರು ಗುಂಪಾಗ್ಬಿಟ್ಟು. ಹಿಂಗಾಗಿ ಕೌರವರೊಳಗೆ ಎಲ್ಲ ಆಚಾರ್ಯರು ಸೇರ್ಕೊಂಡು ನಮ್ಮ ದ್ರೋಣಾಚಾರ್ಯ ಪರಶುರಾಮದೇವರಂದರು ದ್ರೋಣಂಕರ್ತು ಕ್ಷಿತಿ ಭಾರಾಪನೋ ದೇಹೇತು. ದ್ರೋಣಿಗೆ ಆಕಳ ಕೊಟ್ಟೆ ಮಹಾಭಾರತ ನಡೆಯುತ್ತೆ. ತೋತಾನೋ ಕಾಡಿನಾಗ ಇದ್ದು ಬಿಡ್ತಾನೆ. ಅವನು ಊರಾಗ ಬರ್ಬೇಕು, ತನ್ನ ವೃತ್ತಿ ಸಂಕೇತ ಮಾಡ್ಕೋಬೇಕು, ತನ್ನ ವೃತ್ತಿ ಬಿಡಬೇಕು, ಪಾಠ ಪ್ರವಚನ ಜ್ಞಾನ ಮಾಡೋದು ಬಿಡಬೇಕು. ಈ ಊರು ಕಾರವಾರ ಮಾಡಬೇಕು, ಈ ದುರ್ಯೋಧನ ನೇತೃತ್ವ ವಹಿಸ್ಬೇಕು, ಕೌರವರು ಪಾಂಡವರಲ್ಲಿ ಸಂಘರ್ಷ ಬೆಳಿಬೇಕು. ಅದಕ್ಕೆಲ್ಲ ಇವನು ನಾಂದಿ, ಈ ತಂದೆ ಮಗ ಇದನ್ನ ಹೇಳ್ತಾರೆ. ಅದಕ್ಕೆ ಮಗನಿಂದ ಕೂಡಿಕೊಂಡು ಇವ ಇಡೀ ಜಗತ್ತಿನ ನಾಶಕ್ಕೆ ನನಗೆ ದೇವ್ರದೊಂದು ಅಪೇಕ್ಷೆ ಆದ, ಭೂಮಿಯ ಭಾರ ಭಾಳ ಆಗಿದೆ, ಅದನ್ನು ಕಡಿಮೆ ಮಾಡಬೇಕು ಅಂತ. ಅದಕ್ಕೆ ಈ ತಂದೆ ಮಗ ಕಾರಣ ಆಗಲಿಕ್ಕೆ ಪಾಂಡವ್ರ ಪಕ್ಷಕ್ಕೆ ಬಂದರೆ ಇದು ಕಾರಣ ಆಗುವುದಿಲ್ಲ. ಅತ್ತ ಸೇರಿಸಿ ಅನ್ನೋ ದೃಷ್ಟಿಯಿಂದ, ಅತ್ತ ಯಾಕೆ ಸೇರಿಸಿಲ್ಲ ಅನ್ನೋ ದೃಷ್ಟಿಯಿಂದ ಇವರು ಸೇರಿದರು. ಅತ್ತ ಯಾಕೆ ದೇವರು ಸೇರಿಸಿಲ್ಲ ಅನ್ನಕ್ಕೆ ನಿನ್ನೊಂದು ಕಾರಣ ಕಂಡಿದ್ವಿ. ಇವರೆಲ್ಲ ಅತ್ತ ಸೇರಿದ್ರು ಯಾಕೆ? ದ್ರೋಣಾಚಾರ್ಯ ಅಂದರು, ನಮಗೆ ಇಲ್ಲಿ ದುರ್ಯೋಧನಲ್ಲಿ ಇದ್ದಷ್ಟು ಮರ್ಯಾದೆ ಪಾಂಡವರಲ್ಲಿ ಇಲ್ಲ. ಅವ್ರು ಸ್ವಯಂ ಬುದ್ಧಿವಂತರಿದ್ದಾರೆ, ಸ್ವಯಂ ಶೂರಿದ್ದಾರೆ, ಕೃಷ್ಣನ ಮಾರ್ಗದರ್ಶನ ಅದು. ಹೀಗಾಗಿ ಅಲ್ಲಿ ಭಾಳ ಶಾಣ್ಯಾರಿದ್ದು ಜಗದಾಗ. ನಮ್ಮಂಥವ್ರಿಗೆ ಸ್ವಲ್ಪ ಅಲ್ಲಿ ಗೌರವ ಅಷ್ಟು ಭಾಳ ಇರೋಲ್ಲ, ಎಲ್ಲ ಧಜ್ಜೆ ಇರಬೇಕು. ಅಂಥದ್ದಾಗ ನಮ್ಮ ಶಾಣ್ಯತನ ಇರ್ತದೆ. ಎಷ್ಟು ಸ್ವಲ್ಪ ಬುದ್ಧಿ ಕಡಿಮೆ ಇರಬೇಕು. ಅಂಥಲ್ಲಿ ಏನದ ನಾವು ಶೈನ್ ಆಗ್ತೀವಿ ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ಹೋಗೋದು ಬೇಡ. ಇನ್ನೊಂದು ನಮಗೆ ನಮ್ಮ ದ್ರುಪದಿಗೆ ಆಗಿ ಬರೋದಿಲ್ಲ. ಅದೇ ಆ ಜೀವನಕ್ಕೆ ಇಲ್ಲಾಂದ್ರೆ ಎಂದೋ ಮುಗಿದು ಹೋಗಿತ್ತು ನಂದು ಕೆಲಸ. ದ್ರುಪದನ ಹೆಣ್ಮುಗಿ ಕಟ್ಟ ಕಾಲ ಮೇಲೆ ಹಾಕೊಂಡ್ಮೇಲೆ ಆ ಶೇಡ್ ಇನ್ನೂ ಹೋಗಿಲ್ಲ. ಹೀಗಾಗಿ ದ್ರುಪದನ ವಿರುದ್ಧವಾಗಿ ಹೋರಾಡಿ ಅವನ ಮಗನ್ನ ನಾವು ಕೊಲ್ಬೇಕಾಗಿದೆ. ಅದಕ್ಕೆ ಈಗ ನಾವು ಅವ್ರ ವಿರುದ್ಧ ಹೋರಾಡ್ಬೇಕಾದ್ರೆ ನಾವು ಪಾಂಡವ್ರ ಕಡೆ ಸೇರಿದ್ವಿ ಅಂದ್ರೆ ಅವರು ಪಾಂಡವ್ರ ಕಡೆ ಸೇರೋರು. ದ್ರುಪದ ಯಾಕೆ ಅವ ಹಳೆಯ ಪಾಂಡವರು ದ್ರೌಪದಿನ ಕೊಡ್ತಾನೆ. ನಾವು ಅವರು ಒಂದೇ ಪಾರ್ಟಿ ಆದರೆ ಜಗಳಾಡ್ಲಿಕ್ಕೆ ಬರೋದಿಲ್ಲ. ಹೀಗಾಗಿ ನಾವು ಅಪೋಸಿಷನ್ ಪಾರ್ಟಿ ಒಳಗಿದ್ರೆ ಜಗಳಾಡ್ಲಿಕ್ಕೆ ಬರ್ತದೆ. ಅದಕ್ಕೆ ಏನಿದ್ರು ನಾವು ದುರ್ಯೋಧನ ಕಡೆ ಇದ್ದರೆ ದ್ರುಪದನ ಮೇಲೆ ಶೇಡ್ ಬುದ್ಧಿ ಏಕ ಸುಡಾಸ ಪ್ರವಾಸ ಅನ್ನೋ ದೃಷ್ಟಿಯಿಂದ ವಿಚಾರ ಮಾಡಿದ್ರು. ಇನ್ನು ಮುಂದಿನ ದುರ್ಯೋಧನ ಅಶ್ವತ್ಥಾಮಾಚಾರ್ಯರು ಕೆಲವು ಮೌಲಿಕ ವಿಚಾರಗಳನ್ನು ಮತ್ತೆ ನಾಳಿನ ಸಹ ತಿಳಿಸಬೇಕು.